ನಮ್ಮ ನೋಡಿಯೋ ಸಾಹಿತ್ಯ ದಾಸೋಹ ವೇದಿಕೆಯ ನಮ್ಮ 20ನೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರಪೂರ್ವಕವಾದ ಹೃತ್ಪೂರ್ವಕ ಸ್ವಾಗತವನ್ನ ನಾನು ರವಿ ಕುಸ್ಬಿ ಕೋರ್ತಾ ಇದ್ದೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಸ್.ಎಲ್. ಭೈರಪ್ಪನವರ ಬಗ್ಗೆ ನಮ್ಮವರೇ ಆದ ಶ್ರೀಯುತ ಬಿ.ಎಸ್. ಚಂದ್ರಶೇಖರ್ ಅವರು ಅವರ 3 ಕೃತಿಗಳ ಬಗ್ಗೆ ವಿಮರ್ಶೆಯನ್ನ ಅಥವಾ ಅವರ ಒಂದು ಚಿಂತನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಎಸ್.ಎಲ್. ಭೈರಪ್ಪನವರಿಗೆ ನಮ್ಮ ನುಡಿನಮನ. ಸಾಹಿತ್ಯ ದಾಸೋಹದಲ್ಲಿ ಅವರನ್ನ 2 ಬಾರಿ ಅಥವಾ 3 ಬಾರಿ ನಾವು ನೆನೆಸ್ಕೋಬೇಕು ಅಂತ ಮಾಡಿದ್ವಿ. ಇದು ಭಾಗ 1. ಇದರಲ್ಲಿ 3 ಕೃತಿಗಳನ್ನ ಮಾತ್ರ ನಮ್ಮ ಚಂದ್ರಶೇಖರ್ ಸರ್ ಅವರು ವಿಮರ್ಶಿಸ್ತಾರೆ ಅಥವಾ ಅವಲೋಕಿಸುತ್ತಾರೆ. ನಿಮ್ಗೆಲ್ಲ ಗೊತ್ತಿರುವಂತೆ ಕಾದಂಬರಿ ಅಂದ ತಕ್ಷಣ ನಮಗೆ ಸಾಹಿತ್ಯ ಪ್ರಕಾರ ತುಂಬಾ ಇಷ್ಟವಾದಂತಹ ಪ್ರಕಾರ. ನಾವೆಲ್ಲ ಚಿಕ್ಕವರಿದ್ದಾಗ ಬೆಳೆದಿದ್ದೇ ಕಾದಂಬರಿಗಳನ್ನ ಓದಿ. ಕಾದಂಬರಿ ಹೆಸರಾಂತ ಕಾದಂಬರಿಕಾರರು ನಮ್ಮ ನಾಡಿನಲ್ಲಿ ಆನಾಕ್ರ, ಶಿವರಾಮ್ ಕಾರಂತ್, ಕುವೆಂಪು, ಮಾಸ್ತಿ, ತರಾಸು, ಎಸ್.ಎಲ್. ಭೈರಪ್ಪ ಇವರನ್ನೆಲ್ಲ ಓದ್ಕೊಂಡು ಬೆಳೆದವರು ನಾವು. ನಮ್ಮ ಸಾಹಿತ್ಯದ ಚಿಂತನೆಗಳು ಅಥವಾ ನಮ್ಮ ವ್ಯಕ್ತಿಗತ ಚಿಂತನೆಗಳಲ್ಲಿ ಬಹಳಷ್ಟು ಇವರ ಕೃತಿಗಳು ಮನೆ ಮಾಡಿವೆ ಅಥವಾ ಹಾಸು ಹೊಕ್ಕಿವೆ ಅಂದ್ರೆ ತಪ್ಪೇನಿಲ್ಲ. ಇಂಥ ಎಲ್ಲರಲ್ಲಿ ಶ್ರೇಷ್ಠತೆಯನ್ನು ಪಡೆದವರು ಎಸ್.ಎಲ್. ಭೈರಪ್ಪನವರು. ಇಷ್ಟೆಲ್ಲ ನಾವು ಹೇಳಿದ್ರು ಕಾದಂಬರಿಗಳ ಪಿತಾಮಹ ಅನ್ನೋರು ಇನ್ನೊಬ್ಬರು ಹೆಸರಿದ್ದಾರೆ. ಅವರು ಯಾರು ಅಂತ ನಿಮ್ಗೆಲ್ಲ ಗೊತ್ತಿದೆ, ನಾನೇ ಹೇಳೋದಿಲ್ಲ. ಶ್ರೀಯುತ ಗಳಗನಾಥರು ಕಾದಂಬರಿ ಪಿತಾಮಹ ಅಂತ ಮೊದಲಿಗೆ ಪ್ರಶಸ್ತಿ ಒಂದು ಖ್ಯಾತಿಯನ್ನ ಪಡೆದವರು. ಕಾದಂಬರಿಗಳ ಲೋಕವೇ ಒಂದು ವಿವಿಧವಾದಂತ ಲೋಕವ. ಈ ಲೋಕದಲ್ಲಿ ಒಂದು ಸಾರಿ ಸೇರಿಬಿಟ್ರೆ ಜನಕ್ಕೆ ಬೇರೆ ಜಗತ್ತೇ ಬೇಡ ಅನ್ನುವಷ್ಟು ನಮ್ಮನ್ನ ಸೆಳೆದು ಬಿಡುತ್ತೆ. ಅಂಥ ಒಂದು ಕಾದಂಬರಿಗಳನ್ನ ಸೃಷ್ಟಿಸಿ ಓದುಗರನ್ನ ಸೆಳೆಯುವುದು ಬಹಳ ಕಷ್ಟ ಸಾಧ್ಯತೆ ವಿಷಯ. ಎಷ್ಟೊಂದು ಸಾವಿರಾರು ಕರ್ತೃಗಳಿದ್ದಾರೆ, ಆದ್ರೆ ನಾವು ಇವತ್ತು ನೆನೆಯೋದು ಕೇವಲ ಅನಕ್ರು, ಶಿವರಾಮ್ ಕಾರಂತ್, ಕುವೆಂಪು, ಮಾಸ್ತಿ, ತರಾಸು, ಭೈರಪ್ಪ ಅಂತ ನೆನಿತೀವಿ. ಹಾಗಂತ ಇದೊಂದು ಕೃಷಿ ಇದೆಯಲ್ಲ, ತುಂಬಾ ಕಷ್ಟವಾದ ಕೃಷಿ. ಆದಾಗ್ಯೂ ಈ ಕೃಷಿ ಮಾಡಿ ನಾಡಿನ ತುಂಬೆಲ್ಲ ಜನಪ್ರಿಯತೆ ಪಡೆದವರು ಕೆಲವರಾದ್ರೂ ಕೂಡ ಎಸ್.ಎಲ್. ಭೈರಪ್ಪನವರಂತಹ ಒಂದು ಜನಪ್ರಿಯತೆಯನ್ನ ಬೇರೆ ಯಾರು ಪಡೆದಿಲ್ಲ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ಯಾಕೆಂದ್ರೆ ಬೇರೆ ಕಾದಂಬರಿಗಳು ಎಷ್ಟು ಹುಚ್ಚಿತ್ತು ಅಂದ್ರೆ ಕಾದಂಬರಿಗಳನ್ನ ತೆಗೆದುಕೊಂಡು ನಾವೆಲ್ಲ ಓದ್ತಿದ್ವಿ, ಅವ್ರ ಪ್ರಚಾರ ಆಗ್ತಿತ್ತು. ಆದ್ರೆ ಎಸ್.ಎಲ್. ಭೈರಪ್ಪನವ್ರಿಗಂತ ಒಂದು ಹಿಂಬಾಲತ್ವ ಅಂದ್ರೆ ಈ ಫ್ಯಾನ್ ಫಾಲೋಯಿಂಗ್ ಅಂತ ಇಂಗ್ಲಿಷ್ ಹೇಳ್ತೀವಿ, ಅದು ಬೇರೆ ಇರ್ಲಿಲ್ಲ ಅಂತ ನನ್ನ ಅನ್ಸುತ್ತೆ. ಯಾಕೆಂದ್ರೆ ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಕಾರ್ಯಕ್ರಮಕ್ಕೆ ವಾಪಸ್ ಬರ್ತೀನಿ. ಅದು 2018-19 ಇರಬೇಕು. ನಾನು ಜಯನಗರದಲ್ಲಿ ವಾಸವಾಗಿದ್ದೆ. ಆಗ ಜಯನಗರದ NMRVK ಕಾಲೇಜಿನಲ್ಲಿ ಭೈರಪ್ಪನವರ ಅಭಿಮಾನಿಗಳ ಒಂದು ಸಭೆ ನಡೀತಾ ಇತ್ತು. ಆ ಶತಾವಧಾನಿ ಗಣೇಶ್ ಅವರು ಒಂದು ಮಾತಿತ್ತು, ಭೈರಪ್ಪನವರ 2 ಕೃತಿಗಳ ಬಗ್ಗೆ ಅವರು ಮಾತಾಡೋರಿದ್ರು. ಅದನ್ನು ಕೇಳೋಣ ಅಂತ ಹೋದೆ. ನಾನು ಹೋಗಿದ್ದು ಕೇವಲ 40 ನಿಮಿಷ ತಡವಾಗಿತ್ತು ಆ ಒಂದು ಸಭೆಗೆ. ನೀವು ನಂಬಬೇಕು ನಾನು ಹೇಳಿದ್ರೆ, ನನಗೆ ಒಳಗಡೆ ಹೋದಾಗ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ. ಅಂದ್ರೆ ನೀವು ಅದು 600 ಅಥವಾ 600ಕ್ಕಿಂತ ಹೆಚ್ಚು ಆಸನಗಳಿವೆ. ಅಲ್ಲಿ ರವಿ ಕುಸ್ಬಿಗೆ 600 ಸೀಟ್ ಸಿಕ್ಕಿಲ್ಲ ಅಂತ ನೀವು ತಿಳಿದಿದ್ರೆ ತಪ್ಪು. ನಾನು ಹೇಳ್ತಾ ಇರೋದು ನೆಲದಲ್ಲಿ ನಡೆದಾಡು ಹೋಗುವಂತಹ ಜಾಗದಲ್ಲಿ ಕೂಡ ನಮಗೆ ಕೂತ್ಕೊಳ್ಳಿಕ್ಕೆ ಸ್ಥಾನ ಇರಲಿಲ್ಲ. ಅಂದ್ರೆ ಒಬ್ಬ ಸಾಹಿತ್ಯಿಕವಾಗಿ ಒಬ್ಬ ವ್ಯಕ್ತಿ ಇಷ್ಟೊಂದು ಜನ ಹಿಡಿದಿಡ್ಲಿಕ್ಕೆ ಸಾಧ್ಯವಾ? ಯೋಚನೆ ಮಾಡಿ. ಒಂದು ಪಿಕ್ಚರ್ ಆದ್ರೆ ಹುಚ್ಚು ಅಂತ ಹೋಗ್ತಾರೆ, ಆದ್ರೆ ಬೇರೆ ಏನಾದ್ರು ಆದ್ರೆ ಹುಚ್ಚು ಅಂತ ಹೋಗ್ತಾರೆ. ಆದ್ರೆ ಒಬ್ಬ ಕಾದಂಬರಿಕಾರನಾಗಿ ತನ್ನ ಕೃತಿಗಳ ಮೂಲಕ ಕನ್ನಡ ನಾಡಿನ ಜನಗಳ ಇಷ್ಟು ಮನಸ್ಸಿನಲ್ಲಿ ನೆಲೆಯೂರಿದಂತಹ ಓರ್ವ ವ್ಯಕ್ತಿ ನನ್ನ ಪ್ರಕಾರ ನಮ್ಮ ಕಾಲದಲ್ಲಿ ಶ್ರೀಯುತ ಎಸ್.ಎಲ್. ಭೈರಪ್ಪನವರು. ಇಂಥ ಒಬ್ಬ ಅಸಾಮಾನ್ಯ ಬರಹಗಾರನ ನಾವು ಇವತ್ತೆಲ್ಲ ಸೇರ್ಕೊಂಡು ನೆನೆಸ್ತಾ ಇರೋದು ಒಂದು ಸಂತಸದ ವಿಷಯ. ಅವರು ಎಷ್ಟು ಪ್ರಮುಖರಾಗಿದ್ದಾರೆ ಅಂದ್ರೆ ಇವಾಗಲೇ ನಾವು ಸಾಮಾನ್ಯವಾಗಿ ಕಾರ್ಯಕ್ರಮ ಆರಂಭವಾದ ನಂತರವೂ ಬರೋದಕ್ಕಿಂತ ಹೆಚ್ಚಿನ ಜನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆರಂಭಕ್ಕಿಂತ ಮುಂಚೆನೆ ಬಂದಿದ್ದಾರೆ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಹೇಳ್ತೀನಿ. ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಚಂದ್ರಶೇಖರ್ ಸರ್ ಅವರಿದ್ದಾರೆ. ಅವರ ಒಂದು ಪರಿಚಯ ನಿಮ್ಗೆಲ್ಲರಿಗೂ ಇದೆ. ಆದಾಗ್ಯೂ ಕೂಡ ನಾನು ಪ್ರಾಸ್ತಾವಿಕವಾಗಿ ಶ್ರೀಯುತ ರಂಗರಾಜನ್ ಅವರನ್ನು ಕೇಳ್ಕೊತಾ ಇದ್ದೀನಿ, ಬಿ.ಎಸ್. ಚಂದ್ರಶೇಖರ್ ಅವರ ಪರಿಚಯವನ್ನ ಸಭೆಗೆ ಮಾಡಿಕೊಡ್ಬೇಕು ಅಂತ. ಎಲ್ರಿಗೂ ನಮಸ್ಕಾರ. ರವಿ ಕುಸುಬಿ ಅವರು ಹೇಳಿದಾಗೆ ವೇದಿಕೆಯ ಎಲ್ಲ ಸದಸ್ಯರಿಗೂ ಶ್ರೀ ಚಂದ್ರಶೇಖರ್ ಅವರ ಪರಿಚಯ ಸಾಕಷ್ಟು ನಿಕಟವಾಗಿ ಇದೆ. ಅವರ ಕಿರು ಪರಿಚಯವನ್ನ ನಾನು ಮಾಡಿಕೊಡೋದಕ್ಕೆ ಇಷ್ಟಪಡ್ತೀನಿ. ಆದರಣೀಯ ಶ್ರೀ ಬಿ.ಎಸ್. ಚಂದ್ರಶೇಖರ್ ಅವರ ಪರಿಚಯ ಮಾಡಿಕೊಡೋದೇ ನನಗೆ ಒಂದು ಹೆಮ್ಮೆಯ ವಿಷಯ. ನಾನು ಬ್ಯಾಂಕಿಗೆ ಸೇರಿದ ಕೆಲವೇ ದಿನಗಳಲ್ಲಿ ಅವರ ಕನ್ನಡದ ಬಗೆಗಿನ ಕಾಳಜಿ, ಕನ್ನಡ ಪರ ಕೆಲಸಗಳನ್ನ, ಅವರ ಕನ್ನಡದೊಲವನ್ನ ಅರಿಯುವ ಅವಕಾಶ ನನಗೆ ದೊರೆಯಿತು. ಬಿ.ಎಸ್. ಚಂದ್ರಶೇಖರ್ ಅವರು ಬಹುಶ್ರುತರು. ಅವರ ಅಧ್ಯಯನ, ಆಳವಾದ ಜ್ಞಾನ, ತಿಳಿಸಿ ಹೇಳುವ ರೀತಿ, ಇವರು ನೀಡುವ ಮಾರ್ಗದರ್ಶನ ನಿಜಕ್ಕೂ ಅಚ್ಚರಿ ಹುಟ್ಟಿಸುವ ವಿಷಯ. ಇಷ್ಟೆಲ್ಲಾ ವಿಷಯಗಳನ್ನು ತಿಳಿದು ತಮ್ಮ ಅಮೂಲ್ಯ ಚಿಂತನೆಗಳನ್ನ ಕವನದ ಮೂಲಕ ಪುಸ್ತಕಗಳ ರೂಪದಲ್ಲಿ ಪ್ರಕಟಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನರ್ಘ್ಯ ಕೊಡುಗೆ ನೀಡಿ ಬಹಳ ಸರಳತೆಯಿಂದ ಇರುವುದನ್ನ ಕಂಡ್ರೆ ಹಿರಿಯರ ನುಡಿಗಳು ನೆನಪಾಗುತ್ತೆ, ತುಂಬಿದ ಕೊಡ ತುಳುಕುವುದಿಲ್ಲ.
ಈ ಗಾದೆ ಮಾತಿನಂತೆ ಇವರು ನಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಕೆಲಸ ಮಾಡಬಹುದೇ? ಬ್ಯಾಂಕ್ ಅಧಿಕಾರಿಯಾಗಿದ್ದವರು, ಕವಿ, ಲೇಖಕ, ವಿಮರ್ಶಕ, ಸಂಪಾದಕ, ಶಿಶು ಸಾಹಿತಿ, ಉಪನ್ಯಾಸಕ, ಕನ್ನಡ ಸಂಘದ ಅಧ್ಯಕ್ಷ, ಸಮನ್ವಯ ಸಮಿತಿ ಕಾರ್ಯಾಧ್ಯಕ್ಷ, ಸಾಹಿತ್ಯ ದಾಸೋಹಗಳ ಸಂಚಾಲಕ, ಸಂಸ್ಕೃತ ಶ್ಲೋಕಗಳ ಕನ್ನಡ ಭಾವಾನುವಾದಕ. ಇವರು ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಎಲ್ಲ ಭಾಷೆಗಳಲ್ಲಿಯೂ ಪಾಂಡಿತ್ಯ ಹೊಂದಿರೋರಾಗಿದ್ದಾರೆ. ಓದಿದ್ದು BSc ಆನರ್ಸ್, MSc ಗಣಿತ. ಸೇರಿದ್ದು ಭಾರತೀಯ ಸ್ಟೇಟ್ ಬ್ಯಾಂಕ್. ಬ್ಯಾಂಕಿನ CIB ಪರೀಕ್ಷೆಯನ್ನ ಪಾಸ್ ಮಾಡಿದ್ರು. ಕನ್ನಡದ ಪ್ರೇಮ, ಭಾಷೆಯ ಸೆಳೆತದಿಂದ ಕನ್ನಡ MA ಪದವಿ ಪಡೆದರು. ಕನ್ನಡ ಸಂಘದ ಅಧ್ಯಕ್ಷರಾದರು. ಕನ್ನಡ ಸಂಘದ ವಾರ್ಷಿಕ ಸಂಚಿಕೆ ಮಂದಾರದ ಸಂಪಾದಕರಾದರು. ಸಮನ್ವಯ ಸಮಿತಿಯ ಕಾರ್ಯಾಧ್ಯಕ್ಷರಾದರು. ಬ್ಯಾಂಕಿಂಗ್ ಕಮ್ಮಟಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡರು. ಪ್ರಾಚಾರ್ಯ HSCರ ಸಂಪಾದಕತ್ವದ ಬ್ಯಾಂಕಿಂಗ್ ಪ್ರಪಂಚಕ್ಕೆ ನಿರಂತರ ಲೇಖನಗಳನ್ನು ಬರೆದರು. ಕನ್ನಡದ ಕಮ್ಮಟಗಳನ್ನು ಆಯೋಜಿಸಿದರು. ಮೈಸೂರಿನಲ್ಲಿ ನಡೆದ ಬೆಳ್ಳಿ ಕಮ್ಮಟದ ಉಸ್ತುವಾರಿಯ ಹೊಣೆ ಹೊತ್ತರು. ಬ್ಯಾಂಕಿಂಗ್ ನಿಘಂಟು ಸಂಪಾದಕ ಸಮಿತಿ ಮತ್ತು ಮಾರಾಟ ಸಮಿತಿಯಲ್ಲಿ ತಮ್ಮ ಅಪರಿಮಿತ ಕೊಡುಗೆಯನ್ನು ನೀಡಿದ್ದಾರೆ. 3,000ಗಳಿಗೂ ಹೆಚ್ಚು ಪ್ರತಿಗಳು ಪ್ರಕಟಣಾ ಪೂರ್ವವೇ ಮಾರಾಟವಾಗಿದ್ದು ಒಂದು ಸಾಧನೆಯೇ ಸರಿ. ಬರೀ ಕನ್ನಡ ಸಾಹಿತ್ಯವಲ್ಲ, ಆಧ್ಯಾತ್ಮಿಕ, ವಿಜ್ಞಾನ, ಜ್ಯೋತಿಷ್ಯ, ವೇದ, ಉಪನಿಷತ್ತುಗಳು, ಯೋಗ ಹೀಗೆ ವಿವಿಧ ಕ್ಷೇತ್ರಗಳಲ್ಲೂ ತಮ್ಮ ಜ್ಞಾನದ ಮೆರಗನ್ನ ವಿಸ್ತರಿಸಿದ್ದಾರೆ. ಶ್ರೀ BS ಚಂದ್ರಶೇಖರ್ ಅವರ ಮುಖ್ಯವಾದ ಕೃತಿಗಳು ಅಂದ್ರೆ ಕವನ ಬರೆಯುವ ಕಂಪ್ಯೂಟರ್, ಕಾಣುತ್ತೆಯದೀಗಿಷ್ಟೇ, ಭಾರತದಲ್ಲಿ ಬ್ಯಾಂಕಿಂಗ್, ಹುಟ್ಟಿಯ ಕನಸು, ಇಚ್ಛಾಶಕ್ತಿ, ಸವಿಗನ್ನಡ ಸ್ತೋತ್ರ ಚಂದ್ರಿಕೆ, ಹಕ್ಕಿಗಳ ಕಾಗುಣಿತ, ಲಲಿತಾನಂದ ಲಹರಿ, ಮಹಾನಾರಾಯಣ ಉಪನಿಷತ್. ಮತ್ತು ಇವರಿಗೆ ಸಂದ ಗೌರವಗಳು ಅಂದ್ರೆ ತರಾಸು ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ನ್ಯಾಷನಲ್ ಇಂಟಿಗ್ರೇಷನ್ ಅಂಡ್ ಎಕನಾಮಿಕ್ ಕೌನ್ಸಿಲ್ನ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಮತ್ತು ಹೀಗೆ ಇನ್ನ ಅನೇಕ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಇಂತಹ ಕನ್ನಡ ಕೋವಿದರ ಸಂಘದಲ್ಲಿ ನಾವು ಇಂದಿನ ಸುಂದರ ಸಂಜೆಯನ್ನ ಕಳೆಯುವುದೇ ನಮ್ಮೆಲ್ಲರ ಸುಯೋಗ ಅಂತ ಭಾವಿಸ್ತೀನಿ. ಈಗ ನಾವೆಲ್ಲರೂ ಶ್ರೀ ಚಂದ್ರಶೇಖರ್ ಅವರ ಈ ಉಪನ್ಯಾಸ ಮಾಲಿಕೆಯನ್ನು ಕೇಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ನಮಸ್ಕಾರ. ಧನ್ಯವಾದಗಳು ರಾಜನ್. ಅತ್ಯಂತ ಕಿರು ಪರಿಚಯವನ್ನ ಅತ್ಯಂತ ವಾಸ್ತವವಾಗಿ ಮಾಡಿಕೊಟ್ಟಿದ್ದೀನಿ. ಚಂದ್ರಶೇಖರ್ ಅವರ ಬಗ್ಗೆ ಪರಿಚಯ ಮಾಡೋದೇ ಒಂದು ಅರ್ಧ ಗಂಟೆ ಆಗ್ಬಹುದೇನೋ, ಆದ್ರೆ ಕಿರುಪತಿಯಲ್ಲಿ ಅವರ ಸಮಸ್ತ ವ್ಯಕ್ತಿತ್ವವನ್ನ ನೀವು ಇಟ್ಟಿದ್ದೀರಿ. ಈಗ ನಾನು ವೇದಿಕೆಯನ್ನ ನಮ್ಮ ವಾಗ್ಮಿ ಚಂದ್ರಶೇಖರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ಸರ್, ಚಂದ್ರಶೇಖರ್ ಸರ್. ಆತ್ಮೀಯರೇ, 20ನೆಯ ನೋಡಿಯೋ ಕಾರ್ಯಕ್ರಮ, ತಿಂಗಳ ಬೆಳಕು ಕಾರ್ಯಕ್ರಮದಲ್ಲಿ ಕನ್ನಡ ಕಾದಂಬರಿಯ ಮೇರು ಸಾಧಕ ಶ್ರೀ SL ಭೈರಪ್ಪನವರ ಒಂದು ನೆನಪನ್ನ, ಅವರ ಕೃತಿಗಳ ಕೆಲವು ಕೃತಿಗಳ ಅವಲೋಕನವನ್ನು ಮಾಡೋದಕ್ಕೆ ನನಗೆ ಅವಕಾಶ ದೊರಕಿರೋದಕ್ಕೆ ನನಗೆ ಸಂತೋಷ ಆಗ್ತಿದೆ. ನನ್ನ ನುಡಿನ ಮನವನ್ನು ಶ್ರೀಯುತರಿಗೆ ನಾನು ಸಲ್ಲಿಸ್ಬೋದು ನಿಮ್ಮೆಲ್ಲರ ಜೊತೆ ಸೇರಿ. ಈಗಾಗಲೇ ಭೈರಪ್ಪನವರ ಸಾಹಿತ್ಯ ಯಾನವನ್ನ ಒಂದು ರೀತಿ ಟೇಕ್ ಆಫ್ ಮಾಡಿಬಿಟ್ಟಿದ್ದಾರೆ ರವಿ ಕುಸ್ಬಿ ಅವರು. ಬಹಳ ಸಂಕ್ಷೇಪವಾಗಿ ಅವರ ಸಾಧನೆಯನ್ನ ಎಲ್ರಿಗೂ ಮತ್ತೆ ಅದನ್ನು ನೆನಪಿಸಿದ್ದಾರೆ. ಆ ಕೆಲಸ ಅವ್ರು ಮಾಡಿಬಿಟ್ಟೋದ್ರಿಂದ ನನ್ನ ಕೆಲಸ ಸ್ವಲ್ಪ ಸರಾಗ ಆಯಿತು. ಶ್ರೀ ರಂಗರಾಜನ್ ಅವರು ನನ್ನ ಪರಿಚಯವನ್ನು ಮಾಡೋದ್ರ ಮೂಲಕ ನನ್ನ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮತ್ತು ನನ್ನ ಒಂದು ಕನ್ನಡದ ಯಾನವನ್ನು ಕೂಡ ಅವರು ನನ್ನ ನೆನಪಿಗೆ ತರ್ತಾ ಇದ್ದಾರೆ. ಇದರಲ್ಲಿ ನನ್ನ ಸಾಧನೆಗಿಂತ ಹೆಚ್ಚಾಗಿ ನಿಮ್ಮ ಅಭಿಮಾನನೇ ನನಗೆ ಕಾಣಿಸ್ತಾ ಇದೆ. ಈ ಅಭಿಮಾನಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಶ್ರೀ SL ಭೈರಪ್ಪನವರು 1931ರಲ್ಲಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶ್ವರ ಗ್ರಾಮದಲ್ಲಿ ಜನಿಸಿದ್ರು. ಅವರ ತಂದೆಯವರು ಲಿಂಗಣ್ಣಯ್ಯ ಮತ್ತು ತಾಯಿ ಗೌರಮ್ಮ ಅಂತ ನಿಮಗೆಲ್ಲ ಗೊತ್ತಿದೆ. 94 ವರ್ಷಗಳ ತಮ್ಮ ಸಾರ್ಥಕ ಬದುಕನ್ನ ಯಶಸ್ವಿಯಾಗಿ ನಡೆಸಿ ಕಳೆದ ತಿಂಗಳು 24ನೇ ತಾರೀಕು ಅವರು ದಿವಂಗತರಾಗಿದ್ದು ನಮಗೆಲ್ಲ ತಿಳಿದಿರೋದು. ಅಲ್ಲಿಂದನೇ ಈಗ ಈ ಭೈರಪ್ಪನವರ ಕೃತಿಗಳ ಒಂದು ಮರುಚಿಂತನೆ ಅಥವಾ ಅವಲೋಕನ ಅನ್ನೋ ಪದ ರವಿ ಕುಸ್ಬಿ ಅವರು ಹೇಳಿದ್ರೆ ನನಗೆ ಬಹಳ ಇಷ್ಟ ಆಯ್ತು. ಯಾಕಂದ್ರೆ ವಿಮರ್ಶೆ ಬಹಳ ದೊಡ್ಡ ಪದ. ನನ್ನಂತಹವರು ಕಾದಂಬರಿ ಕ್ಷೇತ್ರದಲ್ಲಿ ಏನೂ ಕೆಲಸ ಮಾಡದೇ ಇದ್ದವರು, ಅದನ್ನ ಹೆಚ್ಚಾಗಿ ಅರಿದೇ ಇದ್ದವರು. ನನ್ನ ಕಾರ್ಯಕ್ಷೇತ್ರ ನಿಮಗೆ ಗೊತ್ತಿರೋ ಹಾಗೆ ಕಾದಂಬರಿ ಅಲ್ಲ, ಮತ್ತೆ ಅವರು ಒಡನಾಡಿ ಕೂಡ ಅಲ್ಲ. ನಾನು ಅವ್ರ ಒಡನಾಡಿಯೂ ಅಲ್ಲ,
ಕಾದಂಬರಿ ಲೇಖಕನೂ ಅಲ್ಲ, ಕಾದಂಬರಿಯ ವಿಮರ್ಶಕನೂ ಅಲ್ಲ. ಅಂದ್ರೆ ಅಂಥ ಒಬ್ಬ ಸಾಹಿತ್ಯ ದಿಗ್ಗಜವನ್ನ ವಿಮರ್ಶೆ ಮಾಡ್ತಕ್ಕಂಥ ಸಾಮರ್ಥ್ಯ ನನಗಿದೆ ಅಂತ ನಾನು ಭಾವಿಸಿಲ್ಲ. ಆದ್ರಿಂದ ಅವಲೋಕನ ಅಂತ ಹೇಳಿದ್ರಲ್ಲ, ಅದು ಬಹಳ ಸೂಕ್ತವಾದ ಪದ ಅಂತ ನಾನು ರವಿ ಕುಸ್ಬಿ ಅವರನ್ನ ಅದಕ್ಕೋಸ್ಕರ ನಾನು ಮೆಚ್ಕೊಳ್ತೀನಿ. ನಾನು ನಿಮ್ಮಂತೆಯೇನೆ ಶ್ರೀಮಾನ್ ಭೈರಪ್ಪನವರ ಅನೇಕ ಕೃತಿಗಳನ್ನ ಓದಿದ್ದೀನಿ. ನಿಮ್ಮಲ್ಲಿ ಅನೇಕ ಎಲ್ಲ ಕೃತಿಗಳನ್ನು ಓದಿದ್ದೀನಿ ಅಂತ ನಾನು ಹೇಳಲ್ಲ. ಖಂಡಿತ ನಾನು ಎಲ್ಲ ಕೃತಿಗಳು ಓದಿಲ್ಲ, ಕೆಲವು ಬಿಟ್ಟು ಹೋಗಿದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಅವರ ಕೃತಿಗಳು ಬಂದಾಗ ಅದು ಬರುತ್ತೆ ಅನ್ನುವಾಗ ಮೊದಲೇ ಓದದೆ ಹೋದ್ರೂ ಕೆಲವು ತಿಂಗಳುಗಳಾದ್ಮೇಲೂ ಆ ಪುಸ್ತಕವನ್ನು ಸಂಗ್ರಹಿಸಿ ಅದನ್ನು ಓದಿ ಕೆಲವು ಪುಸ್ತಕಗಳ ಬಗ್ಗೆ ನಾನು ನನ್ನದೇ ಆದ ಟಿಪ್ಪಣಿಗಳನ್ನ ಬರ್ಕೊಂಡಿದ್ದುಂಟು. ಕೆಲವು ಪುಸ್ತಕಗಳ ಬಗ್ಗೆ ಸಣ್ಣದಾಗಿ ಪುಸ್ತಕ ಪರಿಚಯ ಅಂತ ನಮ್ಮ ಸ್ನೇಹಿತರ ವಲಯದಲ್ಲಿ ಹಂಚಿಕೊಂಡಿದ್ದು ಉಂಟು. ಈ ಗುಂಪಿನಲ್ಲಿ ಕೂಡ ನಾನು ಒಂದೆರಡು ಪುಸ್ತಕಗಳ ಬಗ್ಗೆ ಹಂಚಿಕೊಂಡಿದ್ದೀನಿ. ಈ ಗುಂಪು ಅಂದ್ರೆ ನಮ್ಮ ಸಮನ್ವಯ ಸಮಿತಿ ಗುಂಪಿನಲ್ಲಿ. ಭೈರಪ್ಪನವರ ಸಾಹಿತ್ಯ ಯಾನದಲ್ಲಿ ಅದು ಆರಂಭ ಆಗೋದು 1954ರಲ್ಲಿ. ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಬರೆದಂಥ ಒಂದು ಕಥೆಗಳ ಒಂದು ಗುಚ್ಛ. ಮೊದಲೇ ಅವರು ಬರೆದು ಬಿಟ್ರದನ್ನ ಕಥೆಗಳ ಗುಚ್ಛ. ಗತಜನ್ಮ ಅನ್ನೋ 7 ಕಥೆಗಳ ಸಂಕಲನವನ್ನ ಅವರು 55ನೇ ಇಸ್ವಿನಲ್ಲೇ ಅವರು ತಂದುಬಿಟ್ರು. ಅದು ಕೆಲವು ಕಡೆ ದಾಖಲೆ ಇಲ್ಲ, ಅವರ ಕೃತಿಗಳ ಪಟ್ಟಿ ದಾಖಲೆ ಇಲ್ಲ. ಆಮೇಲೆ 58ರಿಂದ ತೊಡಗಿ ಭೀಮಕಾಯ ಅನ್ನೋ ಕೃತಿ ಬಹಳ ಜನಕ್ಕೆ ಎಲ್ಲ ಗೊತ್ತಿದೆ. ಭೀಮಕಾಯ ಓದಿರೋರು ಬಹಳ ಜನ ಇಲ್ಲ ಅಂತ ಹೇಳೋದು, ನಾನಂತೂ ಓದಿಲ್ಲ ಭೀಮಕಾಯನ. ಆ ಭೀಮಕಾಯದ ವಸ್ತು ನನಗೆ ಸುಲಭವಾಗಿ ಗೊತ್ತು. ಒಬ್ಬ ಪೈಲ್ವಾನನ ಒಂದು ಕತೆ. ಭೈರಪ್ಪನವರು ಕೆಲ ಕಾಲ ಅವರು ವಿದ್ಯಾರ್ಥಿ ದಶೆಯಲ್ಲಿದ್ದಾಗ ಪೈಲ್ವಾನ್ ಆಗಬೇಕು, ಕುಸ್ತಿ ಪೈಲ್ವಾನ್ ಆಗಬೇಕು ಅನ್ನೋ ಒಂದು ಆಶೆಯನ್ನು ಇಟ್ಕೊಂಡು ಅದಕ್ಕಾಗಿ ಗುರುಗಳನ್ನು ಕೂಡ ಅರಸಿ ವಿಚಾರಿಸಿದ್ರು ಅಂತ ನಾನು ಓದಿದ್ದೀನಿ. ಭೀಮಕಾಯ ಅವರ ಮೊದಲನೇ ಕೃತಿ 58ನೇ ಮೊದಲನೇದು ಅಂದರೆ ಕಥಾ ಸಂಕಲನ 55ರಲ್ಲಿ ಬಂತು, ಗತಜನ್ಮ. ಸುಮಾರು ಈ ವರ್ಷಗಳು ನೋಡಿದ್ರೆ 2017ರವರೆಗೆ ಅವರ ಸಾಹಿತ್ಯ ಯಾನ ಮುಂದುವರಿಯಿತು. 2019ರಲ್ಲೂ ಬರೆದ್ರು ಸಾಕ್ಷಿ ಪ್ರಜ್ಞೆ ಅಂತ ಹೇಳಿ ಒಂದು, ಸಾಕ್ಷಿ ಪ್ರಜ್ಞೆ ಅಲ್ಲ, ಸಾಕ್ಷಿ ಪ್ರಜ್ಞೆ ಅಲ್ಲ, ಇನ್ನೊಂದೇನೋ ಸಾಕ್ಷಿ ಇನ್ನೇನೋ ಬರುತ್ತೆ, ಸಾಕ್ಷಿ ಪರ್ವ ಅನ್ನೋ ಕೃತಿ 2019ರಲ್ಲಿ ಬಂತು. ಮರುಮುದ್ರಣಗಳಂತೂ ಆಮೇಲೆ ಆಗ್ತಾ ಇದೆ. 1988ರಲ್ಲಿ ಭೀಮಕಾಯದಿಂದ ಆರಂಭ ಆಗಿ 2014ರಲ್ಲಿ ಯಾನ, ನಾನು ಕೊನೆಯ ಪುಸ್ತಕಗಳನ್ನು ಹೇಳ್ತಾ ಇದ್ದೀನಿ, 2014ರಲ್ಲಿ ಯಾನವನ್ನು ಬರೆದ್ರು. ಆಮೇಲೆ 2017ರಲ್ಲಿ ಉತ್ತರಕಾಂಡ ಅನ್ನೋ ಉತ್ತರ ರಾಮಾಯಣ ಆಧಾರಿತ, ಅಂದ್ರೆ ರಾಮಾಯಣ, ಶ್ರೀ ವಾಲ್ಮೀಕಿ ರಾಮಾಯಣ ಆಧಾರಿತ ಉತ್ತರಕಾಂಡವನ್ನು ಅವರು ಬರೆದ್ರು. 25 ಕಾದಂಬರಿಗಳು, ಅದೇನು ಕಡಿಮೆ ಸಂಖ್ಯೆ ಅಲ್ಲ. ಅದು ಅವರ ಕಾದಂಬರಿಗಳೆಲ್ಲ ಗಾತ್ರದಲ್ಲಿ ಚಿಕ್ಕ ಕಾದಂಬರಿಗಳು ಬಹಳ ಕಡಿಮೆ ಅವರು, ಎಲ್ಲ ದೊಡ್ಡದೇ 600 ಪುಟ 800 ಪುಟ ಓದೋದಕ್ಕೆ. ಆದ್ರೆ ಕೈಯಲ್ಲಿ ಹಿಡ್ಕೊಂಡು ಅದನ್ನ ಕೆಳಗಿಡಕ್ಕಾಗಲ್ಲ, ಅಂಥ ಕೃತಿಗಳನ್ನ ಅವರು ಕೊಟ್ಟರು. ವಾದ ವಿವಾದಗಳು ಏನೇ ಇದ್ರೂ ಕೂಡ ಓದಿಸ್ಕೊಳ್ಳೋದ್ರಲ್ಲಿ ಯಾವ ಕೃತಿನೂ ಹಿಂದೆ ಬೀಳಿಲ್ಲ ಅನ್ನೋದು ಭೈರಪ್ಪನವರು ವಿಶೇಷ. ವಾದ ಇರ್ಬೋದು, ಖಂಡಿಸಿರೋರು ಇರ್ಬೋದು, ಆ ಟೀಕೆ ಮಾಡೋರು ಅನೇಕರು ಇರ್ಬೋದು, ಆದರೆ ಅದರ ಜನಪ್ರಿಯತೆಯಲ್ಲಿ ಮಾತ್ರ ಯಾವ ಕುಂದು ಇರದೇ ಇರೋ ರೀತಿಯಲ್ಲಿ ಅವ್ರ ಕಲಾ ಸೃಷ್ಟಿ ನಡೀತು. ಇದಕ್ಕೆ ಹಲವಾರು ಕಾರಣಗಳಿದೆ. ಈ ಯಾನ ಶುರುವಾಗಿದ್ದ ಅಲ್ಲಿಂದ ಅದು ವಿದ್ಯಾರ್ಥಿ ದಶೆಯಲ್ಲೇ ಇವರು ಭೀಮಕಾಯ ಮತ್ತೆ ಗತಜನ್ಮ ಅನ್ನೋ ಕೃತಿಗಳು ವಿದ್ಯಾರ್ಥಿ ದಶೆಯಲ್ಲೇ ಬಂತು. ಅದಾದ ನಂತರ ಅವರು ನಿಮಗೆ ಗೊತ್ತಿರೋ ಹಾಗೆ ಅವರ ವಿದ್ಯಾಭ್ಯಾಸ ಮೈಸೂರಿನಲ್ಲಿ ಬಿ ಎ ಆನರ್ಸ್ ತತ್ವಶಾಸ್ತ್ರ ಮತ್ತು MA ತತ್ವಶಾಸ್ತ್ರ ಎರಡೂ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಆಯಿತು. ಯಮುನಾಚಾರ್ಯರು ಅಂತ ಹೇಳಿ ಬಹಳ ಪ್ರಸಿದ್ಧರಾದಂಥ ಅವರ ಗುರುಗಳು, ಅವರಲ್ಲಿ ತತ್ವಶಾಸ್ತ್ರದ ಬಗ್ಗೆ ವಿಶೇಷವಾದಂಥ ಆಸಕ್ತಿಯನ್ನು ಕೆರಳಿಸಿದವರು, ಅವ್ರಿಗೆ ಮಾರ್ಗದರ್ಶನ ಮಾಡಿದಂಥವ್ರು. ಅವರೆಲ್ಲ ಇವರಿಗೆ ಸ್ಫೂರ್ತಿಯನ್ನು ತುಂಬಿದಂಥವ್ರು. ಬೇರೆಯವರಿದ್ರು, ರಾಘವಾಚಾರ್ಯ ಅವರು ಇವರು ಅಂತೆಲ್ಲ ಇದ್ರು. ಆದರೆ ಅವ್ರ ಬಗ್ಗೆ ಅಷ್ಟಾಗಿ ಭೈರಪ್ಪನವರ ಇವರು ಹೆಚ್ಚಾಗಿ ಅವರನ್ನು ಪ್ರಭಾವಿಸಿದವರು. ಭೈರಪ್ಪನವರ ಕೃತಿ ರಚನೆಗಳ ಮೇಲೆ ಪ್ರಭಾವ ಬೀರಿದವರು ಅನೇಕರು ಇದ್ದಾರೆ. ರವಿ ಕುಸ್ಬಿ ಅವರು ಈಗಾಗಲೇ ಹೇಳಿದ ಹಾಗೆ ಆನಾ ಕೃಷ್ಣರಾಯರು, ತಾರಾಸು ಅವರೆಲ್ಲ ಬರಿತಾ ಇದ್ದ ಕಾಲ, ಕನ್ನಡದ ಪರಿವರ್ತನೆ ಯುಗ ಅಂತಾನೆ ಹೇಳ್ಬೋದು. ಸಾಮಾಜಿಕ ಕಾದಂಬರಿಗಳು ಸಾಕಷ್ಟು ಬಂತು, ಅದನ್ನೆಲ್ಲ ಓದಿದ್ರು. ಗಳಗನಾಥರ ಕಾದಂಬರಿಗಳನ್ನು ಓದಿದ್ರು. ಆಮೇಲೆ ಅನ್ಯ ಭಾಷೆಗಳಲ್ಲಿ ಬಂದಂಥ, ಅಂದ್ರೆ ಬಂಗಾಳಿ ಭಾಷೆಯಲ್ಲಿ ಬಂದಂಥ ಕೃತಿಗಳು ಕನ್ನಡಕ್ಕೆ ಅನುವಾದ ಆಗಿದ್ದು ಮತ್ತು ಇಂಗ್ಲಿಷ್ಗೆ ಅನುವಾದ ಆಗಿದ್ದು, ಅದನ್ನೆಲ್ಲ ಓದಿದ್ರು. ಇಷ್ಟಲ್ದಿರ ಆಂಗ್ಲ ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರು. ಹೀಗಾಗಿ ಅವರಿಗೆ ಕಾದಂಬರಿ ಕ್ಷೇತ್ರ, ಅವ್ರು ಆರಿಸ್ಕೊಂಡಿದ್ದು ಕಾದಂಬರಿ ಕ್ಷೇತ್ರನೇ. ಮೂಲತಃ ಅವರು
ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ತತ್ವಶಾಸ್ತ್ರದಲ್ಲಿ ಅವರು ಪ್ರಾವೀಣ್ಯವನ್ನು ಪಡೆದು ತತ್ವಶಾಸ್ತ್ರದ ಬೋಧಕರಾಗಿದ್ದವರು. ಹುಬ್ಬಳ್ಳಿಯಲ್ಲಿ, ಆಮೇಲೆ ಇದರಲ್ಲಿ ಮುಂಬೈನಲ್ಲಿ ಮತ್ತು ದೆಹಲಿಯಲ್ಲಿ ಅವರು ತತ್ವಶಾಸ್ತ್ರದ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ರು. ಅಲ್ಲಿ ಬಹಳ ಪ್ರಬುದ್ಧವಾದಂತ ಅದರ ಶಾಸ್ತ್ರನೇ ಹಾಗೆ ಅಲ್ಲ. ಬರೀ ಕಾದಂಬರಿ ಅಲ್ಲ ಅವ್ರ ಬೋಧನೆ, ಕಾದಂಬರಿಯನ್ನು ಬರೆದ್ರೆ ಅಷ್ಟೇ, ಅವ್ರು ಬೋಧನೆ ಮಾಡಿದ್ದೆಲ್ಲ ತತ್ವಶಾಸ್ತ್ರ, ಲಾಜಿಕ್ಕು, ತತ್ವಶಾಸ್ತ್ರದ ಬೇರೆ ಬೇರೆ ಶಾಖೆಗಳು, ಪ್ಲೇಟೋ, ಅರಿಸ್ಟಾಟಲ್ ಇಂಥವ್ರನ್ನೆಲ್ಲ ಅವರು ಬೋಧನೆ ಮಾಡಿದ್ದು. ಹೀಗಾಗಿ ಅವರ ಕೃತಿಗಳಲ್ಲಿ ಅವರ ಮೊದಲಿಗೆ ನಾನಿವಾಗ ಆರಿಸ್ಕೊಂಡಿರುವಂಥ 3 ಕೃತಿಗಳಲ್ಲಿ ಮೊದಲನೇದು ಸತ್ಯ ಮತ್ತು ಸೌಂದರ್ಯ ಅನ್ನೋದು. ಇದು ಶ್ರೀ SL ಭೈರಪ್ಪನವರಿಗೆ PhD ಪದವಿಯನ್ನ ಕೊಟ್ಟಂತಹ ಕೃತಿ. ಬರೋಡಾದ ಸಯ್ಯಾಜಿರಾವ್ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಲ್ಲಿ ಇವರ PhD ಪ್ರಬಂಧವಾಗಿ 1966ರಲ್ಲಿ ಇದು ಪ್ರಕಟ ಆಯಿತು. 1966ರಲ್ಲಿ ಸತ್ಯ ಮತ್ತು ಸೌಂದರ್ಯ ಪ್ರಕಟ ಆಯಿತು. ಇದು ಆಂಗ್ಲ ಭಾಷೆಯಲ್ಲಿ ಬರೆದ PhD ಕೃತಿ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಇಂಗ್ಲಿಷ್, ಅದು ಬರೋಡಾದಲ್ಲಿ ಬರೆದಿದ್ದು, ಕನ್ನಡದಲ್ಲಿ ಬರೆದಿಲ್ಲ, ಅದು ಬರೆದಿರೋದು ಇಂಗ್ಲಿಷ್ನಲ್ಲಿ. 150 ಪುಟಗಳ ಗ್ರಂಥ, ಟ್ರೂತ್ ಅಂಡ್ ಬ್ಯೂಟಿ ಎ ಟ್ರೀಟೈಸ್ ಆನ್ ಕೋರಿಲೇಷನ್ಸ್ ಅಂತ ಒಂದು ಗ್ರಂಥವನ್ನು ಬರೆದು, ಬಹಳ ಕಬ್ಬಿಣದ ಕಡಲೆ ಅಂತಾನೆ ಹೇಳಲೇಬೇಕಾಗಿ, ಕಬ್ಬಿಣದ ಕಡಲೆ ಅಂತ ಇಂಗ್ಲಿಷ್ದಂತೂ ಹೇಳಲೇಬೇಕು. ಯಾಕೆಂದ್ರೆ ಸ್ವತಃ ಭೈರಪ್ಪನವರೇ ಅದನ್ನು ಬರೆದವರೇ ಹೇಳಿದ ಈಗ ಬರೆದ್ರೆ ಆಗಲ್ಲ ಅಂದ್ಬಿಟ್ಟು ಬಹಳ ತತ್ವಶಾಸ್ತ್ರ ಮೊದಲೇ ಬಹಳ ಗಟ್ಟಿಯಾದಂಥ ವಿಷಯ. ಅದರೊಳಗೆ ಇವರು ಆರಿಸ್ಕೊಂಡಿರುವಂಥ ವಿಷಯ ಸತ್ಯ ಪರವಾಗಿಲ್ಲ, ಸತ್ಯದ ಬಗ್ಗೆ ಏನಾದರೂ ಮಾತಾಡ್ಬೋದು. ಸೌಂದರ್ಯ ಕುರಿತು ಚಿಂತನೆ ಇಲ್ವೇ ಇಲ್ಲ ಅಂತ ಹೇಳೋಷ್ಟು ಕಡಿಮೆ. ಭಾರತದಲ್ಲಿ ಭಾರತೀಯ ಸಾಹಿತ್ಯ ಇದರಲ್ಲಿ ಚಿಂತನೆಯೊಳಗೆ ಸೌಂದರ್ಯವನ್ನು ಕುರಿತು ಶಿವವನ್ನು ಕುರಿತು ಚಿಂತನೆ ಮಾಡಿದ್ರು, ಅಸ್ತಿತ್ವವನ್ನು ಕುರಿತು, ಸೃಷ್ಟಿಯನ್ನು ಕುರಿತು ಚಿಂತನೆ ಮಾಡಿದ್ರು. ಆದರೆ ಸೌಂದರ್ಯವನ್ನು ಕುರಿತು ವಿದೇಶಗಳಲ್ಲೂ ಕೂಡ ಕಮ್ಮಿನೇ. ಇದು ಮೊದಲು ಹಾಗೆ ಈಸ್ಥೆಟಿಕ್ಸ್ ಬಹಳ ಕಡಿಮೆನೆ. ಆ ಈಸ್ಥೆಟಿಕ್ಸ್ನ ತತ್ವಶಾಸ್ತ್ರಕ್ಕೆ ಸೇರಿಸ್ಬೇಕೇ ಬೇಡದೆ ಅಂತಿತ್ತು. ಗಾರ್ಟನ್ ಅನ್ನೋ ಒಬ್ಬ ತತ್ವಶಾಸ್ತ್ರಜ್ಞ ಹೇಳ್ತಾನೆ, ಈ ಈಸ್ಥೆಟಿಕ್ಸ್ ಅನ್ನೋ ಒಂದು ವಿಷಯವನ್ನು ನಾನು ತತ್ವಜ್ಞಾನಕ್ಕೆ ಸೇರಿಸಿ ನಾನು ಒಂದು ರೀತಿ ನನಗೆ ಇಲ್ಲಿ ಪ್ರಬುದ್ಧರಾದಂಥ ಇದು ಚಿಂತಕರು ಶಿಲ್ಪ ಕಲಾಕೃತಿಗಳ ಬಗ್ಗೆ, ವಿಗ್ರಹಗಳ ಬಗ್ಗೆ, ಅಥವಾ ಸುಂದರವಾದಂಥ ಮಹಿಳೆಯರನ್ನು ಕುರಿತು ಯೋಚನೆ ಮಾಡ್ಬಿಟ್ನೇನೋ ಅನ್ನೋ ಒಂದು ಆತಂಕ ನನಗಿದೆ ಅಂತ ಹೇಳ್ತಾನೆ. ಅವನೇನು ಹಾಸ್ಯಕ್ಕೆ ಹೇಳದ್ನೋ ಅಥವಾ ಹಾಗೆ ಚಿಂತನೆ ಇತ್ತೋ ಗೊತ್ತಿಲ್ಲ. ಬಹುಶಃ ಅದು ಹಾಸ್ಯ ಅಲ್ಲ, ಯಾಕೆಂದ್ರೆ ಅದು ತತ್ವಶಾಸ್ತ್ರದಿಂದ ಹೊರಗಾಗೆ ಇದ್ದಂಥದ್ದು. ಈಗಲೂ ಕೂಡ ಈಸ್ಥೆಟಿಕ್ಸ್ ಬಗ್ಗೆ ಬಹಳ ಕಡಿಮೆ. ಸೌಂದರ್ಯವನ್ನು ಕುರಿತು ಬೇರೆ ಸತ್ಯ, ವೇದಾಂತ ಅಥವಾ ಜಗತ್ತಿನ ಸ್ವರೂಪ, ಸೃಷ್ಟಿ, ಬೇಕಾದಷ್ಟು ಚರ್ಚೆಗಳಿದೆ. ಶಿವದ ಬಗ್ಗೆ, ಮಂಗಳಕರವಾದ್ರ ಬಗ್ಗೆ ಎಲ್ಲ ಚರ್ಚೆ ಇದೆ. ಇದು ಬಹಳ ಕಬ್ಬಿಣದ ಕಡಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಹೇಳಿದ್ದು. ಅದರಲ್ಲಿ ಬರುವಂತ ಆ ಪರಿಭಾಷೆ ಎಲ್ಲ ತುಂಬಾ ಕ್ಲಿಷ್ಟವಾಗಿರ್ತಕ್ಕಂಥ ಪರಿಭಾಷೆ. ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಕಠಿಣ. ನಾನು ಇದನ್ನ 2ನೇ ಬಾರಿ ಈಗ ಓದೋದಕ್ಕೆ ಅವಕಾಶ ಸಿಕ್ಕು. ಒಂದ್ಸಾರಿ ಓದಿದ್ದೆ, ನನಗೆ ಪೂರ್ತಿ ಅರ್ಥ ಆಗಲಿಲ್ಲ. ನಾನು ಸುಮಾರು 2004ರಲ್ಲಿ ಇಚ್ಛಾಶಕ್ತಿ ಅನ್ನೋ ಒಂದು ಕೃತಿ ಬಂತು. ಅದರಲ್ಲಿ ಇಚ್ಛಾಶಕ್ತಿಯಲ್ಲಿ ಬಂದಿರುವಂತಹ ಗಂಭೀರ ಪ್ರಬಂಧಗಳು, ಅನೇಕ ಪ್ರಬಂಧಗಳು ಪ್ರಜಾವಾಣಿಯ ಸಾಪ್ತಾಹಿಕ ಪ್ರವಣೆಗಳಲ್ಲಿ ಬಂತು. ಇಚ್ಛಾಶಕ್ತಿ ಸ್ವತಂತ್ರವೇ, ಸೌಂದರ್ಯ, ಚಿಂತಿಸಿದರೆ ಮುದ, ಮನಸ್ಸಿಗೆ ಮುದ, ಚಿಂತಿಸಿದರೆ ಕಗ್ಗಂಟು, ಬುದ್ಧನ ವಿಪಶ್ಯನ ಧ್ಯಾನ, ಈ ಯುಗದ ದಾರ್ಶನಿಕ ಜಿಡ್ಡು ಕೃಷ್ಣಮೂರ್ತಿ, ಈ ತರ ಕೆಲವು ಲೇಖನಗಳನ್ನೆಲ್ಲ ಬರೆದು, ಹಾಗೆ ದೇವುಡು ನರಸಿಂಹಶಾಸ್ತ್ರಿ ಅವರ ಮಹಾಬ್ರಾಹ್ಮಣ ಇತ್ಯಾದಿ ಅನೇಕ ಕೃತಿಗಳ ಬಗ್ಗೆ ಬರೆದು ಈ ಇಚ್ಛಾಶಕ್ತಿಯಲ್ಲಿ ಬಂತು. ಆವಾಗ ನಾನು ಸತ್ಯ ಮತ್ತು ಸೌಂದರ್ಯ 2ನೇ ಸಾರಿ ನೋಡಿದ್ದೆ. ಆದ್ರೆ ಭೈರಪ್ಪನವರ ಸತ್ಯ ಮತ್ತು ಸೌಂದರ್ಯ ನನಗೆ 2ನೇ ಬಾರಿ ಕೂಡ ಅರ್ಥ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಸಾರಿ ಓದ್ಬೇಕು ಅಂತಿತ್ತು. ಈಗ ಅದ್ರ ಬಗ್ಗೆನೇ ನಾನು ಸ್ವಲ್ಪ ಮತ್ತೆ ಓದ್ಬೇಕು. ನಾನು ಲೇಖನ ಬರೆದಿದ್ರು ಕೂಡ ಸತ್ಯ ಸೌಂದರ್ಯದ ಬಗ್ಗೆ ನಾನು ಲೇಖನ ಬರೆದಿದ್ದೀನಿ. ಸೌಂದರ್ಯ, ಮನಸ್ಸಿಗೆ ಮುದ, ಚಿಂತಿಸಿದರೆ ಕಗ್ಗಂಟು ಅಂತ ಇಚ್ಛಾಶಕ್ತಿ ಕೃತಿ ಒಳಗೆ ಅದಿದೆ. 2ನೇದೋ 3ನೇದೋ ಲೇಖನ ಅದೆಲ್ಲ ಇದರಲ್ಲಿ ಬರುತ್ತೆ. ಆದ್ರಿಂದ ಮತ್ತೆ ಇದನ್ನು ಓದಬೇಕು ಅಂತ ನನಗೆ ಅನ್ಸಿದ್ರಿಂದ ಈ ಸಾರಿ ನಾನು ಆ ಪುಸ್ತಕವನ್ನೇ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಭೈರಪ್ಪನವರ ಕೃತಿಗಳ ಪಟ್ಟಿಯನ್ನು ನಾನು ಕೊಡೋದಿಲ್ಲ. ನಾನು ಮಾತಾಡೋದು 2 ಕಾದಂಬರಿಗಳು ಮತ್ತೆ ಸತ್ಯ ಮತ್ತು ಸೌಂದರ್ಯ ಅನ್ನೋ ಈ ತತ್ವಶಾಸ್ತ್ರದ ಗ್ರಂಥ. ಒಂದು ಕಾದಂಬರಿ, ಅವರ ಕೊನೆಯ ಕಾದಂಬರಿ ಉತ್ತರಕಾಂಡ 2017ರಲ್ಲಿ, ಮತ್ತೆ 2014 ಹಿಂದಿನ ಕಾದಂಬರಿ ಯಾನ ಅಂತಕ್ಕಂಥ ವೈಜ್ಞಾನಿಕ ಹಿನ್ನೆಲೆಯ ಕಾದಂಬರಿ. ಈ 3 ಕೃತಿಗಳನ್ನು ಕುರಿತು ನಾನು ಒಂದು ಅವಲೋಕನವನ್ನ, ನನ್ನ ಮಟ್ಟಿಗೆ ಒಂದು ಅಧ್ಯಯನದ ಫಲ ಇದು ಅಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಅವಲೋಕನ ಅಂತ ಹೇಳಾರೆ. ಯಾಕೆಂದ್ರೆ ಬಹಳ ಜನ ಈಗಾಗಲೇ ಸುಮಾರು 1 ತಿಂಗಳಿಂದ ಅಂತೂ ಪತ್ರಿಕೆಗಳಲ್ಲಿ, ದೂರದರ್ಶನದಲ್ಲಿ, ಬೇರೆ ಬೇರೆ ವಿಡಿಯೋಗಳಲ್ಲಿ ಭೈರಪ್ಪನವರ ಕೃತಿಗಳ ಚಿಂತನೆ ಬಹಳ ಚೆನ್ನಾಗಿ ನಡೆದಿದೆ.
ಅದನ್ನ ನನ್ನಂತೆ ನೀವು ಕೂಡ ಖಂಡಿತ ಓದಿರ್ತೀರ. ಇದು ಮೊದಲೇ ಹೇಳಿದಾಗೆ PhD ಪ್ರಬಂಧ. ಈ ಸತ್ಯ ಅಂದ್ರೆ ಏನು, ಸೌಂದರ್ಯ ಅಂದ್ರೆ ಏನು, ಮೊದಲನೇ ಪ್ರಶ್ನೆಗಳೇ ಕೇಳಬೇಕಾಗತ್ತೆ. ಸೌಂದರ್ಯ ಅಂದ್ರೆ ಮನುಷ್ಯನಿಗೆ ಇಂದ್ರಿಯಗಳಿರೋದು ಗೊತ್ತು, ಇಂದ್ರಿಯಗಳ ಮೇಲೆ ಬುದ್ಧಿ ಅಂತ ಒಂದಿದೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಇಂದ್ರಿಯಾಣಿ ಹಯಾನ್ಯಾಹೋಹು, ಬುದ್ಧಿ ಸಾರಥಿ ಅಂತೆಲ್ಲ ಹೇಳ್ತಾರೆ. ಬುದ್ಧಿ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಬುದ್ಧಿ. ಮಾನವನಿಗಿರ್ತಕ್ಕಂಥ ಅತ್ಯಂತ ದೊಡ್ಡ ಫ್ಯಾಕಲ್ಟಿ, ದೊಡ್ಡ ಒಂದು ಸಾಧನ ಅದಿರೋದು. ಆ ಬುದ್ಧಿಗೆ ಎರಡು ರೀತಿಯ ಸೃಷ್ಟಿ ಶಕ್ತಿ ಇದೆ. ಬುದ್ಧಿಗೆ ಸೃಷ್ಟಿ ಶಕ್ತಿ ಇದೆ, ಎರಡು ಬಗೆಯ ಸೃಷ್ಟಿ ಶಕ್ತಿ. ಒಂದು ಬಗೆಯ ಸೃಷ್ಟಿ ಶಕ್ತಿ ವಿಚಾರ ಶಕ್ತಿ. ವಿಚಾರದ ಸೃಷ್ಟಿ ಸತ್ಯ ಆಗುತ್ತೆ. ಕಲ್ಪನೆ ಅನ್ನೋದು ಇನ್ನೊಂದು ಶಕ್ತಿ. ಎರಡು ಬಗೆಯ ಸೃಷ್ಟಿ ಶಕ್ತಿ ಬುದ್ಧಿಗೆ. ಒಂದು ವಿಚಾರ ಮಾಡತಕ್ಕಂಥ ಶಕ್ತಿ, ಆ ಶಕ್ತಿಯ ಫಲವೇ ಸತ್ಯ. ಎರಡನೇ ಶಕ್ತಿ ಬುದ್ಧಿಗಿರೋದು ಕಲ್ಪನಾ ಶಕ್ತಿ. ಈ ಕಲ್ಪನಾ ಶಕ್ತಿಯ ಫಲವೇ ಸೌಂದರ್ಯ ಅಂತ ಹೇಳಿ ನಾವು ಮೊದಲು ಇದು ಪೀಠಿಕೆ, ಇದು ಆಧಾರ. ಅಂದ್ರೆ ಇವೆರಡು, ಸತ್ಯ ಮತ್ತು ಸೌಂದರ್ಯ, ಎರಡು ಬುದ್ಧಿಶಕ್ತಿಯ ಸೃಷ್ಟಿ ಕ್ರಿಯೆಗಳು. ಬುದ್ಧಿಶಕ್ತಿಯೇ ಸೃಷ್ಟಿ ಮಾಡೋದು. ಬುದ್ಧಿ ಇಲ್ಲದೆ ಇದ್ರೆ, ಅಂದ್ರೆ ಯಾವ ಬುದ್ಧಿನೂ ಇಲ್ಲದೆ ಇದ್ರೆ ಯಾವ ಸತ್ಯನೂ ಇಲ್ಲ, ಯಾವ ಸೌಂದರ್ಯನೂ ಇಲ್ಲ. ಇದು ಮಾನವನ ಬುದ್ಧಿಶಕ್ತಿಯ ಸೃಷ್ಟಿಗೆ ಸತ್ಯ. ಮತ್ತು ಸತ್ಯ ಕೂಡ ಮನುಷ್ಯನ ಬುದ್ಧಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸೃಷ್ಟಿ ಸತ್ಯ ಮತ್ತು ಸೌಂದರ್ಯ ಇವೆರಡು. ಈ ಸೌಂದರ್ಯ ಸಾಹಿತ್ಯಕ್ಕೆ ಸಾಹಿತ್ಯಕ್ಕೆ ಮತ್ತು ಕಲೆಗಳಿಗೆ, ಯಾಕೆಂದ್ರೆ ಸೌಂದರ್ಯವನ್ನು ಪ್ರಕೃತಿಯಲ್ಲಿ ನಾವು ನೋಡ್ತೀವಿ. ಸೂರ್ಯೋದಯ ಸುಂದರ ಇರಬಹುದು, ಒಂದು ಪ್ರಕೃತಿ ಸುಂದರ ಇದೆ, ಒಂದು ನದಿ, ಒಂದು ಸಮುದ್ರ, ಒಂದು ಕಾಡು, ಒಂದು ಪ್ರಾಣಿ, ಮನುಷ್ಯ ದೇಹ, ಎಲ್ಲವೂ ಸೌಂದರ್ಯ ತುಂಬಿತು. ಆಕಾಶದಲ್ಲಿ ನಕ್ಷತ್ರಗಳು, ಅನೇಕ ಉದಾಹರಣೆಗಳನ್ನ ಎಲ್ಲರೂ ಅನುಭವಿಸಿದೀವಿ. ಸೌಂದರ್ಯ ಅದನ್ನು ಅನುಭವಿಸದೇ ಇರೋ ಮನುಷ್ಯನೇ ಇಲ್ಲ. ಎಲ್ಲರೂ ಅದನ್ನ ಅನುಭವಿಸಿರ್ತಾರೆ. ಈ ಸೌಂದರ್ಯ ಅಂದ್ರೆ ಏನು? ಸಾಹಿತ್ಯಕ್ಕೂ ಅಥವಾ ಕಲೆಗೂ, ಇಲ್ಲಿ ಕೇವಲ ಸಾಹಿತ್ಯ ಅಲ್ಲ, ಕಲೆನಲ್ಲಿ ಕೂಡ ಚಿತ್ರಕಲೆಯಲ್ಲಿ ಸೌಂದರ್ಯ, ಸಂಗೀತದಲ್ಲಿ ಸೌಂದರ್ಯ, ಶಿಲ್ಪಕಲೆಯಲ್ಲಿ ಸೌಂದರ್ಯ, ಹೀಗೆ ನಾನಾ ಇದರಲ್ಲಿ ಸಾಹಿತ್ಯದಲ್ಲಿ ಸೌಂದರ್ಯ, ಕಾವ್ಯದಲ್ಲಿ ಸೌಂದರ್ಯ, ಎಲ್ಲ ಇದೆಲ್ಲ ನಾವು ತಿಳಿಬೇಕಾದ್ರೆ ಮತ್ತೆ ಇದು ಬುದ್ಧಿಯ ಕಲ್ಪನಾ ಶಕ್ತಿಯ ಸೃಷ್ಟಿ ಸೌಂದರ್ಯ ಅನ್ನೋದು ಮತ್ತೆ ನಾವು ನೆನ್ಪಿಟ್ಕೊಂಡ್ವಿ. ನಾವು ಯಾಕೆ ನೆನ್ಪಿಟ್ಕೋಬೇಕು ಅಂದ್ರೆ ನಮಗಿದು ಅದರಲ್ಲಿ ಪ್ರವೇಶ ಇಲ್ಲದೆ ಇರೋದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರವೇಶ ಇದ್ದವ್ರಿಗೆ ಹೇಳ್ಬೇಕಾಗಿಲ್ಲ. ಭೈರಪ್ಪನವರು ಮೂಲದಲ್ಲಿ ಇಂಗ್ಲಿಷ್ನಲ್ಲಿ ಬರೆದಾಗ ಅಷ್ಟೆಲ್ಲ ವಿವರವಾಗಿ ಬರೆಯೋ ಅಗತ್ಯ ಇರಲಿಲ್ಲ. ಯಾಕೆಂದ್ರೆ ಅವ್ರು ಸಬ್ಮಿಟ್ ಮಾಡ್ತಿರೋದೇ PhDಗೆ. ಅದನ್ನ ಓದೋರು ಯಾರು? ಇವರು PhD ಪದವಿ ಕೊಡುವಂತವ್ರು ಓದೋದು, ಅವ್ರಿಗೋಸ್ಕರ ಬರೆದಿದ್ದು. ಅದನ್ನು ಸರಳಗೊಳಿಸಿ, ವಿಸ್ತೃತಗೊಳಿಸಿ, ಅದರಲ್ಲಿ ಬಹಳ ಜಟಿಲವಾದಂಥ ಅಂಶಗಳನ್ನ ಕೈಬಿಟ್ಟು ಸರಳವಾಗಿರೋ ಅಂಶಗಳು ಮತ್ತೆ ಜನಗಳಿಗೆ ಕನ್ನಡದ ಉದಾಹರಣೆಗಳನ್ನು ಕೊಟ್ಟು 150 ಪುಟಗಳ ತಮ್ಮ ಆಂಗ್ಲ ಪ್ರಬಂಧವನ್ನ 300 ಪುಟಗಳಿಗೆ ಮಾಡಿ ಸತ್ಯ ಮತ್ತು ಸೌಂದರ್ಯ ಅಂತ ಹೇಳಿ 1967 ಒಂದೇ ವರ್ಷದಲ್ಲಿ ಅದನ್ನ ತಂದ್ರು. ಇದು ನಿಜವಾಗಲೂ ಭೈರಪ್ಪನವರ ಕೊಡುಗೆಗಳಲ್ಲಿ ಬಹಳ ದೊಡ್ಡದು ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವರವರ ಒಂದು ಆಯ್ಕೆಗಳಿರುತ್ತೆ, ಅವರ ಆಸಕ್ತಿಯ ಕ್ಷೇತ್ರ. ಅಥವಾ ಕಾದಂಬರಿಕಾರರು ಮಹಾನ್ ಕಾದಂಬರಿಕಾರರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಮಹಾನ್ ತತ್ವ ವಿಚಾರ ಕೂಡ ಅವರಲ್ಲಿ ಇದೆ ಅನ್ನೋದು. ಇದೇ ರೀತಿ ಕೆಲವು ಬೇರೆ ಬೇರೆ ತತ್ವ ವಿಚಾರಗಳನ್ನು ಕೂಡ ಅವರು ಬರೆದಿದ್ದಾರೆ. ಸಾಹಿತ್ಯ ಮತ್ತು ಸೌಂದರ್ಯ ಅಂತ ಬರೆದಿದ್ದಾರೆ. ಸತ್ಯ ಮತ್ತು ಸೌಂದರ್ಯ, ಸಾಹಿತ್ಯ ಮತ್ತು ಸೌಂದರ್ಯ ಅಂತ ಬರೆದ್ರು. ಆಮೇಲೆ ಸಾಹಿತ್ಯ ಮತ್ತು ಪ್ರತೀಕ ಅಂತ ಬರೆದ್ರು. ಆಮೇಲೆ ಸಂವಾದಗಳು ಮಾಡಿದ್ರು. ಕಥೆ ಮತ್ತು ಕಥಾವಸ್ತು ಅಂತ ಕೃತಿಗಳು ಬರೆದ್ರು. ಇವೆಲ್ಲ ಅವರ ವಿಮರ್ಶಾತ್ಮಕ ಕೃತಿಗಳು, ಸಾಹಿತ್ಯಿಕ ಕೃತಿಗಳು. ತತ್ವಜ್ಞಾನದ ಕೃತಿ ಅಂದ್ರೆ ಇದು ಬಹಳ ದೊಡ್ಡ ತತ್ವಜ್ಞಾನದ ಕೃತಿ ಅವರದು, ಈ ಸತ್ಯ ಮತ್ತು ಸೌಂದರ್ಯ. ಈ ಸೌಂದರ್ಯ ಅಂದ್ರೆ ಏನು, ಕಲೆಯಲ್ಲಿ ಸೌಂದರ್ಯ ಅಂದ್ರೆ ಏನು, ಸೃಷ್ಟಿಯಲ್ಲಿ ಸೌಂದರ್ಯ ನಮಗೆ ಗೊತ್ತಿದೆ, ಈಗಾಗಲೇ ಉದಾಹರಣೆಗಳನ್ನ ಕೊಟ್ಟಿದ್ದಾಯ್ತು. ಕಲೆಯಲ್ಲಿ ಸೌಂದರ್ಯ ಅಂದ್ರೆ ಏನು ಅಂತಂದ್ರೆ ಅದಕ್ಕೆ 3-4 ವಾದಗಳನ್ನ ಮಂಡಿಸ್ತಾರೆ. ಈ ಥಿಯರಿಗಳು 3-4 ಥಿಯರಿಗಳಲ್ಲಿ ಅದನ್ನು ವರ್ಣಿಸ್ತಾರೆ. ಇದೆ ತತ್ವಜ್ಞಾನದಲ್ಲಿ ಇದೆ ಎಲ್ಲದಕ್ಕೂ ಒಬ್ಬ. ಆಮೇಲೆ ಆ ಥಿಯರಿಗಳಲ್ಲಿ ಏಕದೃಷ್ಟಿ ಇರಲ್ಲ. 4 ಜನ ತತ್ವಜ್ಞಾನಿಗಳು ಹೇಳಿದ್ರೆ ಈ ತತ್ವಜ್ಞಾನಿ ಹೇಳಿದಾಗ ಇದು ಸರಿ ಏನ್ಬೇಕು, ಅವನು ಹೇಳಿದಾಗ ಅದು ಸರಿ ಏನ್ಬೇಕೆ ಹೊರತು ನಮಗೆ ಅವ್ರು ಹೇಳೋದಕ್ಕೆ ತಲೆ ಆಡಿಸ್ಬೋದೇ ಹೊರತು ಇದೇ ಸರಿ ಅಂತ ನಾವು ಹೇಳೋ ಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಆದ್ರಿಂದ ಅದರ ಒಂದು ಪರಿಚಯವನ್ನು ನಾನಿಲ್ಲಿ ಸುಮ್ಮನೆ ಬಹಳ ಸಂಕ್ಷೇಪವಾಗಿ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೌಂದರ್ಯದಲ್ಲಿ ಅನುಕರಣವಾದ ಅಂತ ಒಂದು ಬಹಳ ಮುಖ್ಯವಾದ ವಾದ. ಅನುಕರಣ, ಸೌಂದರ್ಯ ಹೇಗೆ ಬಂತು? ಕಲೆಯಲ್ಲಿ ಸೌಂದರ್ಯ ಸೃಷ್ಟಿಯೊಳಗಲ್ಲ, ಕಲೆಯಲ್ಲಿ ಸೌಂದರ್ಯ ಅನುಕರಣದಿಂದ ಬಂತು. ಒಂದು ಪಕ್ಷಿ ಇದೆ, ಆ ಪಕ್ಷಿ ತರನೇ ಕೂಗಿದ್ರೆ ಅದು ಸುಂದರವಾದ ಹಾಡು, ಆ ಪಕ್ಷಿ ಹಾಡು. ಒಂದು ಹೂವ ಇದೆ, ಆ ಹೂವಿನಂತಾನೆ ಬಣ್ಣ ತುಂಬಿ ಚಿತ್ರವನ್ನು ಬರೆದ್ರೆ ಕಾಗದದ ಮೇಲೆ ಅದು ಚಿತ್ರಕಲೆ. ಒಂದು ಆನೆ ಇದೆ,
ಆನೆಯಂತೆಯೇ ಕಲ್ಲಿನಲ್ಲಿ ಕೆತ್ತಿದ್ರೆ ಅದು ಸುಂದರವಾದ ಶಿಲ್ಪಕಲೆ. ಇದು ಅನುಕರಣವಾದ. ಅಂದ್ರೆ ಸೃಷ್ಟಿಯಲ್ಲಿರುವ ವಾಸ್ತವವನ್ನ ನಮಗೇನು ನಾವು ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ಏನನ್ನ ಸೃಷ್ಟಿಯಲ್ಲಿ ಗ್ರಹಿಸುತ್ತೆ ಅದನ್ನ ಅನುಕರಿಸಿ ತಾನು ಆರಿಸಿಕೊಂಡಂತ ಮಾಧ್ಯಮದ ಮೂಲಕ ಮುಂದಿಡೋದು ಅದು ಸೌಂದರ್ಯ. ಅದ ತರನೇ ಇದ್ರೆ ಅನುಕರಣೆ ಮಾಡಿ ಹಾಗೇನೆ ಹೇಳ್ಬಿಟ್ರೆ ಆನೆ ಇರೋ ತರಾನೇ ನೀವು ಇದರಲ್ಲಿ ಕಲ್ಲಿನಲ್ಲಿ ಆನೆ ಕೆತ್ಬಿಟ್ರೆ ಬಹಳ ದೊಡ್ಡ ಶಿಲ್ಪಿ, ಬಹಳ ಒಳ್ಳೆ ಸುಂದರವಾದ ಕಲಾಕೃತಿ. ಹಾಗೆ ಇದು ಒಂದು. ಹಾಗೆ ಬೇರೆ ಬೇರೆ ರೀತಿಯೂ ಹಾಗೆ, ಚಿತ್ರಕಲೆಯಲ್ಲೂ ಹಾಗೆ ಬೇರೆ ಬೇರೆ. ಸಂಗೀತದಲ್ಲಿ ಸೃಷ್ಟಿಯಲ್ಲಿ ಕಾಣ್ತಕ್ಕಂಥ ಶಬ್ದಗಳು ಒಂದೊಂದು ಪ್ರಕೃತಿಯ ಒಂದೊಂದು ದೃಶ್ಯಕ್ಕೆ ಒಂದೊಂದು ಭಾವನೆ ಇರುತ್ತೆ. ಪ್ರವಾಹದ ಇದ್ರು ಒಂದು ಭಾವನೆ, ಸಿಡಿಲಾದಾಗ ಒಂದು ಭಾವನೆ, ಒಂದು ರಾಗ, ಅದಕ್ಕೆ ಸಂಯೋಜಿಸಿ ಹಾಡ್ತಕ್ಕಂಥದ್ದು. ಹೀಗೆ ಅದನ್ನು ಅನುಕರಿಸಿ ಮಾಡ್ತಕ್ಕಂಥ ಸೃಷ್ಟಿ ಇವೆಲ್ಲ ಅದಕ್ಕೆ ಅನುಕರಣವಾದ ಅಂತ ಇದಕ್ಕೆ ಹೇಳಿದ್ರು. ಈ ಅನುಕರಣವಾದ ಸರಿ ಮೊದಲು ಬಹಳ ಒಪ್ಪಿದ್ರು ಹೌದು ಅಂತ. ಕ್ಯಾಮ್ರಾ ಬಂತು. ಕ್ಯಾಮ್ರಾ ಬಂದಾಗ ಕ್ಯಾಮ್ರಾದಲ್ಲಿ ಏನಾದ್ರು ಒಂದು ಚಿತ್ರ ತೆಗೆದ್ರೆ ಹಾಗೆ ಬರುತ್ತೆ. ನಿಜವಾದ ಸೃಷ್ಟಿಯೊಳಗೆ ಏನಿದೆಯೋ ಅದೇ ತರ ಬರುತ್ತೆ. ಒಂದು ಮರ ತೆಗೆದ್ರೆ, ಒಂದು ಹೂವು ತೆಗೆದ್ರೆ ಅದೇ ಬಣ್ಣ, ಅದೇ ಬಹಳ ಚೆನ್ನಾಗಿ ಬರುತ್ತೆ. ಹಾಗೇನೆ ಆದ್ರಿಂದ ಕ್ಯಾಮ್ರಾ ಬಂದ್ಮೇಲೆ ಬಹಳ ಖುಷಿ ಆಗೋಯ್ತು ಜನಗಳಿಗೆ. ಅಂದ್ರೆ ಏನಪ್ಪಾ ಚಿತ್ರಕಾರರಿಗೆ ಏನು ಕೆಲಸವೇ ಇರಲ್ವೇನೋ, ಎಲ್ಲ ಈ ಕ್ಯಾಮ್ರಾನೇ ಮಾಡ್ಬಿಡುತ್ತೆ ಏನೋ ಭಾವನೆ ಸ್ವಲ್ಪ ದಿವಸ ಬಂತು. ಆದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅನ್ನಿಸ್ತು, ಇಲ್ಲ ಇದಕ್ಕಿಂತ ಮೀರಿದ್ದಿದೆ. ಕಲೆ ಅನ್ನೋದು ಬರೀ ಫೋಟೋಗ್ರಫಿ ಅಲ್ಲ. ಫೋಟೋ ತೆಗೆದು ಬಿಟ್ರೆ ಅದು ಕಲೆ ಅಲ್ಲ. ಸೃಷ್ಟಿ ಯಥಾವತ್ತಾಗಿ ಸೃಷ್ಟಿಸ್ಬಿಟ್ರೆ ಅದು ಓಕೆ, ಆ ಮೂಲದ ತರ ಇರುತ್ತೆ, ಸರಿ, ಮೂಲದ ಅನೇಕ ರೂಪಗಳು ಇದಿರುತ್ತೆ ಅದರಲ್ಲಿ ಗುಣಗಳು. ಆದ್ರೆ ಅದು ಖಂಡಿತ ಅದಷ್ಟೇ ಕಲೆ ಅಲ್ಲ ಅಂತ ಹೇಳಿ ಅನುಕರಣವಾದಕ್ಕೆ ಒಂದು ಬ್ರೇಕ್ ಬಿತ್ತು. ಅನುಕರಣವಾದ ನಮ್ಮ ಕೈಲಾಸಂ ಅವರ ನಾಟಕದಲ್ಲಿ ಕೂಡ ಒಂದ್ ಕಡೆ ಹೇಳ್ತಾರೆ ಕ್ಯಾಮ್ರಾ ಬಗ್ಗೆ. ಕ್ಯಾಮ್ರಾ ಬಂದು ಹೊಸದವಾಗ ಕೈಲಾಸಂ ಅವರು ಬರೀತಿದ್ದಾಗ ಕ್ಯಾಮ್ರಾ ಎಷ್ಟೋ ಜನ ಕ್ಯಾಮ್ರಾ ನೋಡಿಲ್ದೇ ಇರುವಂತ ಜನಗಳು ಇದ್ರೇನೋ, ಮನೆಗಳಲ್ಲಂತೂ ಇರ್ತಿರಲಿಲ್ಲ ಈಗಿರೋ ತರ. ಈಗಲೂ ಕ್ಯಾಮ್ರಾ ಇಲ್ಲ, ಈ ಮೊಬೈಲ್ ಆಗಿ ಕೆಲಸ ಮಾಡ್ತಿದೆ, ಆ ಮಾತು ಬೇರೆ. ಆದ್ರೆ ಅವರು ಹೇಳಿದ್ರು ಈ ಕ್ಯಾಮ್ರಾ ತರ ನೋಡಿ, ಅಂದ್ರೆ ನಾನು ಸಹಜವಾಗಿ ಸೃಷ್ಟಿಸ್ತೀನಿ, ಏನಿದೆಯೋ ಪಾತ್ರ ಅದನ್ನೇ ತೆಗಿತೀನಿ ಅಂತ ಹೇಳೋದಕ್ಕೆ ಈ ಕ್ಯಾಮ್ರಾ ಇದು ಹೀಗೆ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಅದೇ ಬರುತ್ತೆ ಅನ್ನೋ ತರದಲ್ಲಿ ಅವರು ವಿವರಿಸೋದು. ಇದು ಅನುಕರಣವಾದ. ಇದು ಅನುಕರಣವಾದದ ಮಿತಿ ಬಹಳ ಬೇಗ ಗೊತ್ತಾಯ್ತು. ಅನುಕರಣವಾದ ಒಪ್ಕೊಳ್ಳೋಕೆ ಅನೇಕರು ಸಿದ್ಧರಿರಲಿಲ್ಲ. ಈಗ ಎರಡನೇದು ಏನ್ ಹೇಳಿದ್ರು, ಅನುಕರಣವಾದದಲ್ಲೇ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರು ಕೆಲವರು. ಅನುಕರಣವಾದ ಯಾವಾಗ ಒಪ್ಪಿಗೆ ಆಗ್ಲಿಲ್ವೋ ಅದಕ್ಕೆ ಸ್ವಲ್ಪ ಅವರು ಟ್ವಿಸ್ಟ್ ಕೊಟ್ರು. ಏನ್ ಮಾಡಿದ್ರು, ಇದು ಅನುಕರಣೆ ಅಲ್ಲ, ಪೂರ್ತಿ ಅನುಕರಣೆ ಅಲ್ಲ, ಮೂಲದಲ್ಲಿರೋ ಮುಖ್ಯಾಂಶಗಳನ್ನು ತಗೊಂಡು ಅದನ್ನ ಇಲ್ಲಿ ನಾನು ತೋರಿಸ್ತೀನಿ ಅಷ್ಟೇ, ಅದು ಸೌಂದರ್ಯ ಅಂತ ಹೇಳಿ ಸಾದೃಶ್ಯವಾದ ಅಂತ ಹೇಳಿ ತಮ್ಮ ವಾದವನ್ನ ಮುಂದಿಟ್ರು. ಸಾದೃಶ್ಯ ಏನ್ ಸಾದೃಶ್ಯ ಅಂತಂದ್ರೆ, ಇವಾಗ ಆನೆ ಇದೆ, ಆನೆ ಬಹಳ ದೊಡ್ಡದು, ಅದನ್ನ ಹಾಗೆ ಯಥಾವತ್ತಾಗಿ ಚಿತ್ರದಲ್ಲಿ ಅಷ್ಟು ದೊಡ್ಡದಾಗಿ ಬರೆಯಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಆನೆ ಸಣ್ಣದಾಗಿ ಬರೀತೀನಿ. ಅದು 12 ಅಡಿ ಎತ್ತರ 18 ಅಡಿ ಉದ್ದ ಇದ್ರೆ ಅದನ್ನ ಹಾಗೆ ಬರೆಯಲ್ಲ. ಬರೀ ಸ್ವಲ್ಪ ಒಂದು ಚಿತ್ರದಲ್ಲಿ 1 ಅಡಿ ಉದ್ದ, ಒಂದು 9 ಅಂಗುಲ ಎತ್ತರವಾಗ ಏನೋ ನಾನು ಬರೀತೀನಿ. ಅದು ಸಾದೃಶ್ಯ. ಅಂದ್ರೆ ಆನೆ ದೊಡ್ಡದಾಗಿದೆ, ದಪ್ಪ, ಅದ್ರ ಪಕ್ಕದಲ್ಲಿ ಒಂದು ಕಪ್ಪೇನೋ ಮೇಕೆನೋ ಬರೀತೀನಿ, ಅದು ಸಣ್ಣದಾಗಿರುತ್ತೆ, ಅದರಿಂದ ಆನೆ ದಪ್ಪ ಅಂತ ಗೊತ್ತಾಗುತ್ತೆ. ಹೀಗೆ ಸಾದೃಶ್ಯ ಆನೆಯ ಗುಣಗಳನ್ನ, ಮೂಲ ವಸ್ತುವಿನ ಸೃಷ್ಟಿಯಲ್ಲಿರುವ ನಿರ್ದಿಷ್ಟ ವಸ್ತು, ನಿರ್ದೇಶ್ಯ ವಸ್ತು, ಯಾವ ವಸ್ತುವನ್ನು ನಿರ್ದೇಶಿಸಿದ್ರೋ ನಿರ್ದೇಶ್ಯ ವಸ್ತು, ಇದು ಟರ್ಮ್ ಯೂಸ್ ಮಾಡೋದು. ನಿರ್ದೇಶ್ಯ ವಸ್ತುವಿನ ಗುಣವನ್ನು ತನ್ನ ಕಲಾಕೃತಿಯಲ್ಲಿ ತರೋದು, ಅದನ್ನ ಸಾದೃಶ್ಯದಿಂದ ತರೋದು. ಪೂರ್ತಿ ಯಥಾವತ್ತಾಗಿ ಫೋಟೋಗ್ರಫಿ ತರ ಅಲ್ಲ, ಅದಿರೋ ಹಾಗೆ ಅಲ್ಲ, ಆಗದಿರ ಇರೋದು. ಹಾಗೇನೆ ಇವಾಗ ಕಣ್ಣು ಚಿಕ್ಕದಾಗಿದೆ, ಚಿಕ್ಕದಾಗಿ ಒಂದು ಚುಕ್ಕೆ ಇಟ್ಟರೆ ಕಣ್ಣು, ಹಾಗೆ ಬಾಲ ಸುಮ್ಮನೆ ಒಂದು ಗೆರೆ ಹೇಳಿದ್ರೆ ಬಾಲ ತರನೇ ಇರಬೇಕಾದಿಲ್ಲ. ಹಾಗೆ ಸಾದೃಶ್ಯವಾದ ಅಂತ ಹೇಳಿ ಮಂಡಿಸಿದ್ರು. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಅನುಕರಣವಾದ ತರನೇ, ಆದ್ರೆ ಪೂರ್ತಿ ಅನುಕರಣವಾದ ಅಲ್ಲ, ಸಾದೃಶ್ಯವಾದ ಸ್ವಲ್ಪ ಮಟ್ಟಿಗೆ ಅದನ್ನ ಒಪ್ಕೊಂಡ್ರು. ಆಮೇಲೆ ಸಾದೃಶ್ಯವಾದ ಯಾತಕ್ಕೆ ಮುಖ್ಯ ಆಯ್ತು ಅಂದ್ರೆ, ಇವಾಗ ಬೆಟ್ಟ ಇದೆ, ಬೆಟ್ಟನ ತೋರ್ಸೋದು ಹೇಗೆ ಚಿತ್ರದಲ್ಲಿ, ಅದು ಯಾವುದೋ ಒಂದು ಗುಣ, ಅದೇನೋ ಬೆಟ್ಟ ಒಂದು ಅದಕ್ಕೊಂದು ಆಕಾರ ಹೀಗಿರುತ್ತೆ ಈ ತರ ಇರುತ್ತೆ ಅಂತ ಹಾಗೆ ಬರೆದ್ರೆ, ಗೆರೆಗಳು ಬರೆದ್ರೆ ಅದ್ರ ಮೂಲಕ ತೋರಿಸೋದು ಸಾದೃಶ್ಯ. ಥೇಟು ನಿಜವಾದ ಪರ್ವತ ಇದ್ದಾಗೆ ಕಲಾವಿದ ಬರೆದಿರೋ ಪರ್ವತ ಇರಲ್ಲ, ಎಷ್ಟೇ ಚೆನ್ನಾಗಿ ಬರೆದು ಹೀಗೆ ಅದು ಸಾದೃಶ್ಯ ಅಷ್ಟೇ. ಹಾಗೇನೆ ಒಂದು ಹುಲಿ ಚಿತ್ರ ಬರೀತಾನೆ, ಹುಲಿ ತರ ಇರಲ್ಲ ಅದು, ಹುಲಿ ದಪ್ಪಗಿರುತ್ತೆ, 3D ಅದು, ಇದು ಬರೀ 2D. ಶಿಲ್ಪಕಲೆ ಮಾಡಿದ್ರು ಕೂಡ ಅದೇ ಬಣ್ಣ ಅದೇ ಇದು ಎಲ್ಲ ಬರಕ್ ಸಾಧ್ಯ ಇಲ್ಲ. ಕೆಲವು ಮುಖ್ಯವಾದ ಗುಣಗಳನ್ನು ಅವ್ನು ತೋರಿಸ್ತಾನೆ, ಎಲ್ಲ ತೋರ್ಸಕ್ಕೆ ಆಗೋದಿಲ್ಲ. ಅದನ್ನ ಸಾದೃಶ್ಯ, ತನಗೆ ಮುಖ್ಯ ಅನ್ಸಿದ ಗುಣಗಳನ್ನು ತಗೊಂಡು ಆ ಸದೃಶ ಮೂಲ ನಿರ್ದೇಶ್ಯ ವಸ್ತುವಿನ ಸಾದೃಶ್ಯ ಇರುತ್ತೆ ಅಷ್ಟೇ ನನ್ನ ಕಲೆಯಲ್ಲಿ, ಅದರಿಂದ ಅದು ಸಾದೃಶ್ಯವಾದ ಅಂತ ಹೇಳಿ ಸೌಂದರ್ಯದಲ್ಲಿ. ಆಮೇಲೆ ಇದನ್ನು ಅನೇಕರು ಒಪ್ಪಲಿಲ್ಲ. ಹೆಚ್ಚು ಕಮ್ಮಿ ಅನುಕರಣವಾದ ತರನೇ ಇದೆಯಪ್ಪ ಇದು, ಇಲ್ಲಿ ಕಲ್ಪನೆಗೆ ಹೆಚ್ಚಿನ ಅವಕಾಶ ಇಲ್ಲ, ಕಲ್ಪನೆಗೆ ಅವಕಾಶ ಇಲ್ಲ, ಆದ್ರಿಂದ ಇದನ್ನು ಒಪ್ಪದಿರ ಸಾಧನವಾದ ಅಂತ ಇನ್ನೊಂದು ಹೇಳಿ.
ಪ್ರತಿಯೊಂದು ಒಂದು ವಸ್ತು ಸುಂದರವಾಗಿ ಕಾಣೋದು ಯಾಕೆ? ಬೇರೆ ಬೇರೆ ಚಿಂತನೆ ಮಾಡೋದು. ನಾವು ಕೆಲವು ಭಾಗಶಃ ಹೋಗ್ಬೇಕಾಗತ್ತೆ, ಅನೇಕ ಒಪ್ಪಿಗೆ ಇಲ್ದಿರೋದು. ಆ ವಸ್ತುವಿನ ಉಪಯೋಗ ಇರೋದ್ರಿಂದ ಅದು ಸುಂದರ. ಸುಂದರವಾದ ವಸ್ತು ಉಪಯೋಗಕ್ಕೆ ಬರೋದು ಅಂತ ನಾವು ಅನ್ಕೊಳ್ತೀವಿ, ಅಲ್ಲ. ಅವ್ರು ಹೇಳೋದು ಅದು ಬ್ಯೂಟಿ ಇಸ್ ಯುಟಿಲಿಟಿ. ಸೌಂದರ್ಯ ಅನ್ನೋದು ಒಂದು ಉಪಯೋಗ, ಅದರಿಂದ ಏನೋ ಒಂದು ಉಪಯೋಗ ಇದೆ, ಅದಕ್ಕೆ ಅದು ಸುಂದರ. ಸಕ್ಕರೆ ಯಾತಕ್ಕೆ ಸಿಹಿಯಾಗಿರುತ್ತೆ? ಸಿಹಿ ಯಾತಕ್ಕೆ ಎಲ್ಲರೂ ಇಷ್ಟಪಡೋದು ಯಾಕೆ ಸಿಹಿಯನ್ನ? ಅಂದ್ರೆ ಸಿಹಿಯಲ್ಲಿ ಮನುಷ್ಯನಿಗೆ ಇಷ್ಟವಾಗುವಂಥದ್ದು ಏನೋ ಇರುತ್ತೆ, ಬೇಕಾದ್ದೇನೋ ಇರುತ್ತೆ, ಆದ್ರಿಂದ ಅದು ಇಷ್ಟವಾಗುತ್ತೆ, ಅದು ಸುಂದರವಾಗುತ್ತೆ. ಸುಂದರ ಅಂದ್ರೆ ರುಚಿಗೆ ಸುಂದರ. ಹಾಗೆ ನಮಗೆ ಇಷ್ಟವಾಗುವಂಥದ್ದು ಏನೋ ಇರುತ್ತೆ, ನಮಗೆ ಬೇಕಾದಂಥದ್ದು ಏನೋ ಒಂದು ಇರುತ್ತೆ, ಅಗತ್ಯವಾದಂಥದ್ದು ಏನು ಬ್ಯೂಟಿ ಯುಟಿಲಿಟಿ ಅನ್ನೋದು ಹೇಳಿದ್ರು. ಈ ಯುಟಿಲಿಟಿ ಸಿದ್ಧಾಂತ ಕೂಡ ಅನೇಕರು ಒಪ್ಪಲಿಲ್ಲ. ಯಾಕಂದ್ರೆ ಬಹುಶಃ ಅವ್ನು ಏನಾದ್ರು ಹೇಳಿ ಕಣ್ಸೋಣ ಅಂತ ಕಾಯ್ತಿರ್ತಾರೋ ಬೇರೆ ವಿಚಾರವಂತರು. ಈ ವಿಚಾರ ಅನ್ನೋದು ಹಾಗೆ, ಆದ್ರೆ ಒಂದು ನಡೀತಿರುತ್ತೆ ಅಷ್ಟೇ, ನಡೆದಿರುತ್ತೆ. ಅದನ್ನ ಪೂರ್ತಿ ತೆಗೆದಾಕಕ್ಕಾಗಲ್ಲ, ಪೂರ್ತಿ ಒಪ್ಕೊಳಕ್ಕೂ ಆಗಲ್ಲ. ಅವ್ರೇನ್ ಮಾಡಿದ್ರು, ಈ ಸಾಧನವಾದಿ ಪರವಾಗಿಲ್ಲಪ್ಪ, ಹೌದು ಒಂದು ಉಪಯೋಗ ಇರಬೇಕು. ಎಲ್ಲಾದ್ರಿಂದ ಏನು ಉಪಯೋಗ? ಏನೋ ಒಂದು ಚಿತ್ರಕಲೆ ಬರೆದ್ರು, ಏನು ಉಪಯೋಗ? ಒಂದು ಕವನ ಬರೆದ್ರು, ಬೇಂದ್ರೆ ಬಹಳ ಸುಂದರವಾದ ಕವನ ಬರೆದ್ರಪ್ಪ, ಗಂಗಾವತರಣ ಬರೆದ್ರು, ಏನು ಉಪಯೋಗ? ಏನು ಅಂದ್ರೆ ಏನ್ ಹೇಳಕ್ಕಾಗತ್ತೆ? ನನಗದ್ರ ಉಪಯೋಗ ಕಾಣದೇ ಇದ್ರೆ ಅದನ್ನ ಉಪಯೋಗ ಅಂತ ಹೇಳಕ್ಕಾಗತ್ತಾ? ಬೌದ್ಧಿಕವಾಗಿ ಅದನ್ನ ಮಾಡೋದವನಿಗೆ, ಅದನ್ನ ಓದ್ದವನಿಗೆ ಏನೋ ಒಂದು ರಸಾನುಭವ ಆಗುತ್ತೆ, ಅದು ನಿಜ. ಅದನ್ನ ಅದು ಇವರು ಎಷ್ಟೋ ಜನಕ್ಕೆ ರಸಾನುಭವನೇ ಆಗಲ್ಲ, ನಾವೇನ್ ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಆದ್ರಿಂದ ಸಾಧನವಾದಿ ಸೌಂದರ್ಯ ಕೂಡ ಒಂದು ಮಿತಿ ಬಂತು. ಬ್ಯೂಟಿ ಇಸ್ ಯುಟಿಲಿಟಿ, ಐ ಥಿಂಕ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಅಂತ ಆಂಗ್ಲ ಕವಿ ಕೀಟ್ಸ್ ಹೇಳ್ದ. ಕೀಟ್ಸು ಎಂಡಿಮಿಯನ್ ಅಂತ ಅವನ ಒಬ್ಬ ಹೀರೋ, ಒಬ್ಬ ಪೌರಾಣಿಕ ವ್ಯಕ್ತಿ. ಅವನೊಬ್ಬ ಬಹಳ ಸುಂದರನಾದಂಥ ವ್ಯಕ್ತಿ. ಅವನು ಬರೀ ಹಸುಗಳಿಂದ ದನ ಕಾಯೋನು ಅಥವಾ ಬಹಳ ಬಡವ ಕುರುಬ ದನ ಕಾಯೋನು ಅಂತ ಒಂದು. ಆದ್ರೆ ಕೆಲವರು ಹೇಳ್ತಾರೆ ಇಲ್ಲ, ಪುರಾಣಗಳೇ ಬೇರೆ ಬೇರೆ ತರ ಇದೆ. ಇರ್ಲಿ, ಅದನ್ನು ಆಧರಿಸಿ ಇವನು 1000 ಸಾಲಿನ ಪದ್ಯ ಬರೆದ ಕೀಟ್ಸ್ ಇದ್ದಿದ್ದೆ ಪಾಪ 26 ವರ್ಷ, ಕೇವಲ 26 ವರ್ಷ. 20ನೇ ಶತಮಾನದ ಆದಿನಲ್ಲಿ 1921ಕ್ಕೆ ಹೋಗ್ಬಿಟ್ಟ. 26 ವರ್ಷ ಇದ್ದಿದ್ದಷ್ಟೇ. ಅವನ ಬಹಳ ಸುಂದರ ಇದನ್ನ ಬರೆದ ಎಂಡಿಮಿಯಾನ್ ಅನ್ನೋ ಇದು. ಆಮೇಲೆ ಸೆಲಿನಾ ಅಂತ ಹೇಳಿ ಚಂದ್ರನನ್ನು ಪ್ರತಿನಿಧಿಸತಕ್ಕಂಥ ದೇವಿ, ಚಂದ್ರ ಅಂತ ಇಟ್ಕೊಳ್ಳಿ, ಚಂದ್ರನ ಸ್ತ್ರೀ ರೂಪ, ಚಂದ್ರ ಸ್ತ್ರೀ ಪುರಾಣದ ಪ್ರಕಾರ. ಸೆರೀನ್ ಅಂತ, ಆ ಸೆರೀನಾ ಅನ್ನೋಳು ಇವನನ್ನ ಪ್ರೀತಿಸ್ತಾಳೆ, ಬಹಳ ಸುಂದರವಾಗಿರ್ತಾನೆ ಇವನ್ನ ಪ್ರೀತಿಸ್ತಾಳೆ. ಇವನು ದಿನಾಗಲೂ ಬಂದು ಅವನು ನೋಡ್ತಾಳೆ, ಅವನು ಮಲಗಿರುವಾಗ ಬಂದು ನೋಡ್ತಾಳೆ. ಆಮೇಲೆ ಅವನು ನಿದ್ದೆ ಮಾಡ್ಬೇಕು ಅಂತ ಕೇಳ್ತಾನ. ನಾನು ಸಾಕಷ್ಟು ನಿದ್ದೆ ಮಾಡ್ಬೇಕು ಅಂತ, ಸಾಕಷ್ಟು ನಿದ್ದೆ ಮಾಡೋ ತರ ಮಾಡಿ ಇದಾಗೋದೇ ಇಲ್ಲ, ಅವನು ವಯಸ್ಸಾಗೋದೇ ಇಲ್ಲ, ಅವನು ಚಿರಯೌವನನಾಗೇ ಇರ್ತಾನೆ, ದಿನಾಗ್ಲೂ ಯಾವಾಗಲೂ ನಿದ್ದೆ ಮಾಡ್ತಾನೆ. ಅವಳು ಬಂದು ನೋಡ್ಕೊಂಡು ಹೋಗ್ತಾಳೆ. ಈ ರೀತಿ ಎಲ್ಲ ಕಲ್ಪನೆ ಇದೆ. ಐ ಥಿಂಕ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್. ಅದನ್ನು ಉಪಯೋಗಿಸ್ಕೊಂಡು ಅದೇನೋ ಒಂದು ಕೊಡುತ್ತೆ, ಅದಕ್ಕೋಸ್ಕರ ಬ್ಯೂಟಿ ಅಂತ ಯುಟಿಲಿಟಿ ಥಿಯರಿನ ಮುಂದಕ್ಕಿಟ್ರು. ಇದು ಕೂಡ ಬಹಳ ಆಗ್ಲಿಲ್ಲ. ಯಾಕೆಂದ್ರೆ ಹೇಳಿದ್ನಲ್ಲ, ಎಲ್ಲಾದ್ರಲ್ಲೂ ಯುಟಿಲಿಟಿ ಹುಡುಕ್ತಾ ಕೂತ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಯುಟಿಲಿಟಿ ಹೇಗೆ ಇದು ಎಲ್ಲಾನು ನಾವು ಯುಟಿಲಿಟಿ ದೃಷ್ಟಿಯಿಂದ ನೋಡಿದ್ರೆ ಬಹಳ ತಪ್ಪಾಗುತ್ತೆ, ಸ್ವಾರ್ಥಿಗಳಾಗ್ತೀವಿ ನಾವು. ಉದಾಹರಣೆಗೆ ಸ್ತ್ರೀ ಸುಂದರವಾಗಿರ್ತಾಳೆ, ಅದು ಯುಟಿಲಿಟಿ ದೃಷ್ಟಿಯಿಂದ ನೋಡಕ್ಕಾಗೋದಿಲ್ಲ. ನಮ್ಮ ದೇಹ ಕೂಡ ಬಹಳ ಸುಂದರವಾಗಿದೆ, ರೂಪಿಗಳು ಕೂಡ. ದೇಹ ಸುಂದರ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ, ಕೆಲವರು ಮಾತ್ರ ಅಂತಲ್ಲ, ನಾನು ದೇಹನೇ ಸುಂದರ ಹಾಗೆ ನೋಡಕ್ ಹೋದ್ರೆ. ಯಾಕಂದ್ರೆ ಎಷ್ಟು ಕೋರಿಲೇಷನ್ ಇದೆ ನೋಡಿ, ಸಾಂಗತ್ಯ ಎಷ್ಟಿದೆ. ಕೈ, ಕಾಲು, ಕಿವಿ, ಕಣ್ಣು, ಒಂದೊಂದ್ರ ಕೆಲಸ ಒಂದಕ್ಕೊಂದಕ್ಕೆ ತಡೆ ಆಗಲ್ಲ. ಸುಸಂಬದ್ಧವಾಗಿ ಕೆಲಸ ಮಾಡ್ಕೊಡ್ತೀವಿ. ಹೃದಯದ ಬಡಿತಿರುತ್ತೆ, ಆ ಕಡೆ ಜಠರ ಜೀರ್ಣಕ್ರಿಯೆ ಮಾಡ್ತಿರುತ್ತೆ, ನರಗಳು ತನ್ನ ಕೆಲಸ ಮಾಡ್ತಿರುತ್ತೆ, ಸಂವೇದನೆಗಳು ಕೊಡ್ತಾ ಇರುತ್ತೆ, ಕಿವಿ ಕೇಳಿಸ್ಕೊಳ್ತಾ ಇರುತ್ತೆ, ಕಣ್ಣು ನೋಡ್ತಾ ಇರುತ್ತೆ, ಬುದ್ಧಿ ಯೋಚಿಸ್ತಾ ಇರುತ್ತೆ. ಎಂಥ ಸುಂದರವಾದಂತ ಯಂತ್ರ. ಇದನ್ನ ಯೋಚನೆ ಮಾಡ್ಬಿಟ್ಟು ಬರೀ ನೀವು ಸಾಧನ ಅಂತ ತಿಳ್ಕೊಬೇಡಿ, ಸಾಧನವಾದಿ ಅಂತ ದೇಹದಿಂದ ನಮಗೆ ಆಗ್ಬೇಕಾದೇನು ಇಲ್ದಿರ ಇರ್ಬೋದು, ಆದ್ರೆ ಎಷ್ಟು ಸುಸಂಗತವಾಗಿದೆ ನೋಡಿ. ಆದ್ರಿಂದ ಬಿಟ್ಟು ಸಾಂಗತ್ಯವಾದ ಅಂತ ಅನ್ನೋದನ್ನ ಒಂದು ಮುಂದಿಟ್ಟು, ಸಾಂಗತ್ಯ, ಕೋರಿಲೇಷನ್, ಸುಸಂಬದ್ಧತೆ ನೋಡಿ, ಅದೇ ಸೌಂದರ್ಯ. ಇವಾಗ ಸಾಂಗತ್ಯಕ್ಕೂ ಬಹಳ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದು, ಒಂದು ಸ್ಫಿಯರ್, ಗಣಿತದಲ್ಲಿ ತಗೊಂಡು ಒಂದು ಸ್ಫಿಯರ್, ಒಂದು ಗೋಲ, ಸುಂದರವಾದಂತಹದ್ದು. ಏನು ಎಲ್ಲಾ ಕಡೆಯಿಂದ ಒಂದು ವೃತ್ತ ತಗೊಳ್ಳಿ, ಯಾಕಂದ್ರೆ 3 ಡೈಮೆನ್ಷನ್ ಮೊದಲು ಹೇಳಿದ್ರೆ ಗೊತ್ತಾಗಲ್ಲ. ವೃತ್ತ ತಗೊಳ್ಳಿ, ಒಂದು ಕೇಂದ್ರ ಬಿಂದುವಿನಿಂದ ಒಂದೇ ದೂರದಲ್ಲಿ ಇರ್ತಕ್ಕಂಥ ಎಲ್ಲಾ ಬಿಂದುಗಳನ್ನು ಸೇರಿಸ್ಬಿಟ್ರೆ ಒಂದು ವೃತ್ತ ಆಗೋಯ್ತು. ಅದೇ ರೀತಿ ಗೋಳ ಕೂಡ ಹಾಗೆ, ಸ್ಫಿಯರ್ ಕೂಡ ಹಾಗೇನೆ. ಒಂದು ಕೇಂದ್ರ ಬಿಂದುವಿನಿಂದ ಎಲ್ಲಾ ದಿಕ್ಕುಗಳಲ್ಲೂ ಬಿಂದುಗಳನ್ನು ಹಾಕ್ಬಿಟ್ಟು ಒಂದೇ ದೂರ ಇರೋ ತರ ನೋಡೋದನ್ನ ಸೇರಿಸ್ಬಿಟ್ರೆ ಗೋಲ ಆಗೋಯ್ತು. ಇದು ಸಿಮಿಟ್ರಿಗೆ ಬಹಳ ಅತ್ಯದ್ಭುತವಾದ ಉದಾಹರಣೆ. ಇದು ಸುಂದರ, ಸಾಮಾನ್ಯವಾಗಿ ಸುಂದರವಾಗಿರ್ತಕ್ಕಂಥದ್ದು ಗೋಲಾಕಾರವಾಗಿರೋದು,
ನೋಡಿ ಎಷ್ಟು ಇರ್ತದೆ, ಗೋಲಾಕಾರವಾಗಿರುವಂಥ ಸುಂದರ, ಸಿಲಿಂಡರು, ಗೋಲ, ಸ್ಟ್ರೈಟ್ ಲೈನ್ಗಿಂತ ಕರ್ವ್ಸ್ ಬಹಳ ಸುಂದರವಾದ. ಅದಕ್ಕೆ ಕೆಲವರು ಹೇಳ್ತಾರೆ, ಕೆಲವು ತತ್ವಜ್ಞಾನಿಗಳು ಹೇಳ್ತಾರೆ, ಹೆಣ್ಣು ಯಾತಕ್ಕೆ ಸುಂದರವಾಗಿ ಕಾಣ್ತಾನೆ ಗಂಡಿಗೆ, ಇಲ್ಲಿ ಗಂಡು ಹೆಣ್ಣು ಇದು ಬೇರೆ ತರದ ಯೋಚನೆ ಮಾಡ್ಬೋದು. ಯಾಕೆಂದ್ರೆ ಮೊದಲು ಚಿಂತಕರು ಎಲ್ಲಾರು ಗಂಡಸ್ರೆ, ಆದ್ರಿಂದ ಹೆಣ್ಣು ಸುಂದರ ಅಂತ ಹೇಳಿ ಭಾವಿಸಿದ್ರು. ಗಂಡು ಸುಂದರ ಅಲ್ವಾ? ಹಾಗಾದ್ರೆ ಗಂಡು ಸುಂದರ ಅದನ್ನ ಹೇಳ್ಬೇಕಾದ್ರೆ ಯಾರು? ಅದನ್ನ ಸ್ತ್ರೀರು ಹೇಳ್ಬೇಕು, ಯಾತಕ್ ಸುಂದರ ಅಂತ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ತತ್ವಜ್ಞಾನಿಗಳು ಸುಮ್ಮನೆ ಇರೋದಿಲ್ಲ. ಅದು ಯಾತಕ್ ಸುಂದರ ಅಂದ್ಬಿಟ್ಟು ಅವನಲ್ಲೂ ಕೂಡ ಸೌಂದರ್ಯದ ಕೆಲವು ಗುಣಗಳನ್ನ ಗುರುತಿಸ್ತಾರೆ, ಬೇರೆ ಗುಣಗಳು, ಸ್ತ್ರೀಯಲ್ಲಿ ನೋಡುವಂತ ಗುಣಗಳಲ್ಲ. ಈಗ ಸ್ಫಿಯರ್ ಸಿಮಿಟ್ರಿಗೆ, ಸೌಂದರ್ಯಕ್ಕೆ ಇದಾದ್ರಿಂದ ಗುಂಡಿಗಿರ್ತಕ್ಕಂಥ ಭಾಗಗಳು, ವಕ್ರರೇಖೆಗಳು ಸುಂದರವಾಗಿ ಕಾಣೋದಕ್ಕೆ ಶುರು ಆಗಿದೆ. ಆಯ್ತು, ಮನಸ್ಸಿನಲ್ಲಿ ಅದು ಬಂತು. ಆದ್ರಿಂದ ಇದು ಒಂದಕ್ಕೊಂದು ಸಂಗತವಾಗಿರುತ್ತೆ. ಸುಸಂಬದ್ಧವಾದ ಕಲ್ಪನೆನೇ ಸೌಂದರ್ಯ. ಸುಸಂಬದ್ಧವಾಗಿ ಮುಂದುವರಿತಾ ಹೋಗ್ಬೇಕು ಕಲ್ಪನೆ. ಅತ್ಯಂತ ಸಂಪೂರ್ಣ ಸುಸಂಬದ್ಧವಾದಂತಹ ಕಲ್ಪನೆ ಸೌಂದರ್ಯ ಆಗುತ್ತೆ ಅಂತ ಸಾಂಗತ್ಯವಾದ ಹೇಳ್ತು. ಬಹುಮಟ್ಟಿಗೆ ಸಾಂಗತ್ಯವಾದವನ್ನು ಒಪ್ಕೊಂಡಿದ್ದಾರೆ. ಬೇರೆ ವಾದಗಳನ್ನ ಪೂರ್ತಿ ತಿರಸ್ಕರಿಸದೆ ಹೋದ್ರು ಕೂಡ ಸಾಂಗತ್ಯವಾದ ಅನೇಕರಿಗೆ ಅದು ಒಪ್ಪಿಗೆ ಆಗುತ್ತೆ. ಅದರಲ್ಲಿ ಬಹಳ ಉತ್ತಮ ಅಂಶಗಳು ಇದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ. ಇನ್ನು ಸತ್ಯದ ಬಗ್ಗೆ ಹೇಳೋದಾದ್ರೆ, ಸತ್ಯ ಅಂದ್ರೆ ಯಾವುದು? ಬುದ್ಧಿಶಕ್ತಿ, ಮೊದಲೇ ಹೇಳಿದೆ, ಬುದ್ಧಿಯ ಸೃಷ್ಟಿಶಕ್ತಿ ಏನಿದೆ, ಆ ಸೃಷ್ಟಿಶಕ್ತಿಯ ಒಂದು ಫಲ, ಪರಿಣಾಮ. ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ವಿಚಾರ ಶಕ್ತಿಯನ್ನು, ಬುದ್ಧಿಯ ವಿಚಾರ ಶಕ್ತಿಯನ್ನು ಬಳಸಿ ಕಂಡುಕೊಂಡಂತ ಅದರ ಒಂದು ಫಲನೇ ಸತ್ಯ. ಅಂದ್ರೆ ಜ್ಞಾನ ಅಂತ ಹೇಳ್ಬೋದು. ಅದು ಜ್ಞಾನ, ಬುದ್ಧಿಯನ್ನು ಉಪಯೋಗಿಸಿ ಒಂದು ಜ್ಞಾನ ಪಡೆಯೋದು, ಅದು ಸತ್ಯ. ಈ ಸತ್ಯ ಮತ್ತು ಸೌಂದರ್ಯಕ್ಕೆ ಏನು ಕೋರಿಲೇಷನ್ ಅಂತ ಹೇಳಿ ಈ ಪುಸ್ತಕದಲ್ಲಿ ಚರ್ಚೆ. ಸತ್ಯ ಅಂದ್ರೆ ಏನು ಅಂತ ಹೇಳಿದರೆ ಸೌಂದರ್ಯ. ಇದು ಯಾವುದು ಪರಮ ಸತ್ಯ? ಯಾವುದು? ಆಯ್ತಪ್ಪ, ನನ್ಗೆ ಯಾವುದೋ ಒಂದು ಸತ್ಯ, ಸೂರ್ಯ ಸತ್ಯ, ಅಥವಾ ಯಾವುದೋ ನನ್ನ ಮನೆ ಮುಂದೆ ಇರೋ ಒಂದು ಗಿಡ ಸತ್ಯ, ನನಗೆ ಕಾಣಿಸ್ತಿರ್ತಕ್ಕಂಥ ಒಂದು ಕಟ್ಟಡ ಸತ್ಯ, ಇದು ಸತ್ಯ. ಆದ್ರೆ ಇದು ಬುದ್ಧಿಶಕ್ತಿಯ ಒಂದು ಪರಮ ಸೃಷ್ಟಿನ, ಇದು ಸುಂದರವಾದ ಸೃಷ್ಟಿನ ಅಲ್ಲ. ಆದ್ರಿಂದ ಪರಮ ಸತ್ಯ ಅಂದ್ರೆ ಯಾವುದು ಅನ್ನೋ ಪ್ರಶ್ನೆ ಬರುತ್ತೆ. ಸೃಷ್ಟಿ ಸುಂದರವಾಗಿರೋದು ಗೊತ್ತು, ಸೃಷ್ಟಿ ಸತ್ಯ ಅಂತ ಹೇಳೋದು ಹೇಗೆ? ಯಾವ್ದು ಸತ್ಯ? ಬದಲಾಗ್ತಾ ಇರುತ್ತೆ. ಯಾವ್ದು ಸತ್ಯ? ಸೃಷ್ಟಿ ದಿನ ಇದು ಕ್ಷಣಕ್ಕೂ ಬದಲಾಗ್ತಿರೋ ಸೃಷ್ಟಿಗಳಿಗೆ ಯಾವ್ದು ಸತ್ಯ? ಇವತ್ತಿರೋದು ನಾಳೆ ಇಲ್ಲ, ಆಗ್ಲಿ ಇವತ್ತಿರೋದು ಕೆಲವು ವರ್ಷಗಳಲ್ಲಿ ಇಲ್ಲ. ಹೀಗಾಗಿ ಸತ್ಯ ಅನ್ನೋದು, ಪರಮ ಸತ್ಯ ಅನ್ನೋದು ಇದೆಯಾ ಅನ್ನೋದು ಒಂದು ಏನು ಹಾಗಾದ್ರೆ ಪರಮ ಸತ್ಯ ಅಂತ. ಇದರಲ್ಲಿ ಕೆಲವು ವಾದಗಳು ಬಂತು. ಮೊದಲನೇದು ಅಸ್ತಿತ್ವವಾದ. ಈ ಸೃಷ್ಟಿ ಇದೆ, ಸೃಷ್ಟಿ ಸತ್ಯ, ಜಗನ್ಮಿಥ್ಯ ಅಂತ ಹೇಳಿ ಶಂಕರಾಚಾರ್ಯರು ಹೇಳಿದ್ರು. ಆದ್ರೆ ಇಲ್ಲಿ ಜಗನ್ಮಿಥ್ಯ ಅಲ್ಲ, ಜಗತ್ತು ಸತ್ಯ. ಅಸ್ತಿತ್ವ, ಜಗತ್ತು ಸತ್ಯ, ಜಗತ್ ಸತ್ಯ. ದ್ವೈತದಲ್ಲಿ ಹೇಳಿದಾಗ ಹೌದು, ಸತ್ಯವಾಗೂ ಇದೆ, ಜಗತ್ತು ಸತ್ಯ. ನಿಮ್ಗೆ ಕಾಣಿಸ್ತಿರೋ ನಕ್ಷತ್ರ, ನಿಮ್ಗೆ ಕಾಣಿಸ್ತಿರೋ ಗ್ರಹ, ಸೂರ್ಯ ಅಥವಾ ಭೂಮಿ, ಇದೆಲ್ಲ ಇದೆ, ಮಣ್ಣು ನೀರು ಎಲ್ಲವೂ ಇದೆ, ಇದು ಇದೆ. ಸೊ ಇದು ಅಸ್ತಿತ್ವವಾದ. ಇದನ್ನ ಸ್ವಲ್ಪ ಮುಂದೆ ಆಮೇಲೆ ಇದನ್ನು ಸೃಷ್ಟಿ ಮಾಡಿದ ನಂಬಿದಾನೆ ಅಂತ ಹೇಳಿ ಇದು ವಿಚಾರದಿಂದ ತಿಳಿಯೋದು ಅಂತ ಹೇಳ್ತಾರೆ. ಕಲ್ಪನೆ ಅಲ್ಲ, ಇದು ಸೌಂದರ್ಯ ಅಲ್ಲ. ಸೃಷ್ಟಿ ಇಷ್ಟು ದೊಡ್ಡದಾಗಿದೆಯಲ್ಲ, ಆಯ್ತಪ್ಪ, ಇಷ್ಟು ಸಾವಿರಾರು ಕೋಟಿ ನಕ್ಷತ್ರಗಳು, ಇಷ್ಟೊಂದು ನಿಹಾರಿಕೆಗಳು, ಅದ್ಭುತವಾದಂಥ ಪ್ರಪಂಚ, ಸೂರ್ಯೋದಯ ಸೂರ್ಯಾಸ್ತ, ಆಮೇಲೆ ನಮ್ಮ ಇದೆಲ್ಲ ಇರೋದು ನೋಡಿ, ಇದನ್ನು ಸೃಷ್ಟಿ ಮಾಡಿದವನು ಇರಲೇಬೇಕು ಅಂತ ತರ್ಕ. ಈ ವಿಚಾರ, ಇದು ವಿಚಾರ ಶಕ್ತಿ. ಒಂದು ಈ ಬುದ್ಧಿಯ ವಿಚಾರ ಶಕ್ತಿ ಒಬ್ಬ ಕ್ರಿಯೇಟರ್ ಅಥವಾ ಕರ್ತನನ್ನ ಸೃಷ್ಟಿ ಮಾಡ್ತು, ಅದು ಸೌಂದರ್ಯ, ಅಲ್ಟಿಮೇಟ್ ರಿಯಾಲಿಟಿ ಅದು ಅಂತ ಒಂದು ವಾದ ಅಷ್ಟೇ. ಇದೇ ನಿಜ ಅಂತ ನಾನು ಹೇಳ್ತಾ ಇಲ್ಲ, ಅದಕ್ಕೆ ಕೌಂಟರ್ ಅಲ್ಲೇ ಬರುತ್ತೆ, ಮುಂದೆನೆ ಬರುತ್ತೆ. ಅದು ಸೃಷ್ಟಿಕರ್ತ ಅಂತ ಒಬ್ಬನಿದ್ದಾನೆ, ಇದು ಅಸ್ತಿತ್ವವಾದ. ಸೃಷ್ಟಿ ಇದೆ, ಸೃಷ್ಟಿ ಅನ್ನೋದಿದೆ, ಸೃಷ್ಟಿಕರ್ತ ಅನ್ನೋನು ಒಬ್ಬನಿದ್ದಾನೆ ಅನ್ನೋದು. ಆಮೇಲೆ ಇನ್ ಕೆಲವರು ಇದಕ್ಕೆ ವಿರುದ್ಧನೇ ಅಷ್ಟೇ, ಇಲ್ಲ ಸೃಷ್ಟಿಕರ್ತ ಇಲ್ಲ, ಸೃಷ್ಟಿ ಇದೆ, ಹೌದು, ಬಂಡೆ ಇದೆ, ಪರ್ವತ ಇದೆ, ಸಮುದ್ರ ಇದೆ, ಅದನ್ನ ಮಾಡ್ದಾನೆ ಹಾಕಿರ್ಬೇಕು, ಇಲ್ಲ, ಎಲ್ಲಿದಂತ ತೋರಿಸಿ. ಇವನು ಹಿರಣ್ಯಕೃಷ್ಣ ಕೇಳಿದಾಗೆ ಪ್ರಹ್ಲಾದನ ಎಲ್ಲಿ ತೋರಿಸ್ತಾನ ಅವನು? ಪ್ರಹ್ಲಾದ ಕಂಬದಲ್ಲಿ ಇದಂತಂದ, ಬಂದಿದ್ದು ಯಾರು? ನರಸಿಂಹ. ಹಾಗಾಗುತ್ತೆ ಹೊರತು ಇದೆ ಅಂತ ಸಾಧಿಸೋದಕ್ಕೆ ಆಗೋದಿಲ್ಲ. ಇದು ಸಂಶಯ ಅದು. ಅದಕ್ಕೂ ಒಂದು ಸ್ಥಾನ ಇದೆ, ಸಂಶಯವಾದ ಇದೆ. ಸಂಶಯ ಇಲ್ಲ, ಸೃಷ್ಟಿ ಇದೆ, ಸೃಷ್ಟಿನ ಸಂಶಯ ಪಡ. ಆಮೇಲೆ ಇನ್ನೊಂದು, ಮಿಥ್ಯಾವಾದದಲ್ಲಿ ಸೃಷ್ಟಿನೇ ಸಂಶಯ ಪಡ್ಬೋದಲ್ಲ, ಇಲ್ಲ, ಎಲ್ಲ ಬರೀ ಭ್ರಮೆ, ಕನಸು ಮತ್ತು ಅದ್ವೈತದಲ್ಲೇ ತಗೊಂಡ್ರೆ ಕನಸು ಮತ್ತು ಎಚ್ಚರ ಸ್ಥಿತಿ ಎರಡು ಒಂದೇ, ಎಚ್ಚರವೂ ಒಂದು ರೀತಿಯ ಕನಸೆ. ಈ ತರದ ವಿಚಾರಗಳೆಲ್ಲ ನಮ್ಮಲ್ಲೇ ಇದೆ, ಭಾರತದಲ್ಲೇ, ನಮ್ಮ ಚಿಂತನೆಯಲ್ಲೇ ಇದೆ, ಅದ್ವೈತದಲ್ಲೇ ಇದೆ. ಆದ್ರಿಂದ ಅದು ನಿಜ ಅಂತ ಹೇಗೆ ಹೇಳ್ತೀರಾ? ಇದು ಭ್ರಮೆ ಅಂತ ಹೇಳ್ಬಿಟ್ಟು ಆದ್ರಿಂದ ಸೃಷ್ಟಿನೇ ಇಲ್ಲ. ಬ್ರಹ್ಮಸತ್ಯಂ ಜಗನ್ಮಿಥ್ಯ ಅಂದ್ರೆ ಬ್ರಹ್ಮಸತ್ಯದಿರ್ಲಿ, ಅದ್ ನೋಡೋಣ, ಅದು ಒಪ್ಪಲ್ಲ. ಜಗನ್ಮಿಥ್ಯ,
ಜಗತ್ತೇ ಮಿಥ್ಯೆ ಅಂದ್ಮೇಲೆ ಇನ್ನು ಬ್ರಹ್ಮನಲ್ಲಿ ಒಪ್ತಾರೆ? ಹಿಮಾಲಯ ಪರ್ವತನೇ ಇಲ್ಲ ಅಂದ್ಮೇಲೆ ಅದು ಸೃಷ್ಟಿ ಮಾಡಿದವನು ಯಾರು ಇದ್ದಾನೆ ಅಂದ್ರೆ ಯಾರು ಒಪ್ತಾರೆ? ಯಾರು ಒಪ್ಪೋದಿಲ್ಲ. ಹೀಗೆ ಈ ತರ ಸೌಂದರ್ಯ ಸತ್ಯದ ಬಗ್ಗೆ. ಆಮೇಲೆ ಇವೆರಡರ ಮಧ್ಯದಲ್ಲಿ ಇನ್ನೊಂದು, ಈ ಸಂಶಯವಾದ ಏನ್ ಹೇಳ್ತಾನೆ, ಇಲ್ಲ ಸೃಷ್ಟಿಕರ್ತನೊಬ್ಬನು ಇದ್ದಾನೆ ಅಂತ ಹೇಳ್ತೀರಲ್ಲ, ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಅಗ್ನೇಯವಾದ ಏನ್ ಹೇಳ್ತಾನೆ, ಸೃಷ್ಟಿಕರ್ತ ಇದ್ದಾನೆ ಆದ್ರೆ ನಮಗ ಅದು ತಿಳಿಯಲ್ಲ ಅಂತ. ಇದು ಅಗ್ನೇಯವಾದ ಒಂದು. ಭೈರಪ್ಪನವ್ರು ಅಗ್ನೇಯವಾದಿಗಳು, ಭೈರಪ್ಪನವ್ರು ಒಪ್ಪೋದು ಅಗ್ನೇಯವಾದಿಗಳು. ಅವರು ಹೇಳ್ಕೊಂಡು ಇದ್ದಾರೆ, ಅವ್ರ ಕೃತಿಗಳಲ್ಲೂ ಗೊತ್ತಾಗುತ್ತೆ, ಯಾನದಲ್ಲಿ ಕೂಡ ಗೊತ್ತಾಗುತ್ತೆ, ಅವ್ರ ಅನೇಕ ಕೃತಿಗಳಲ್ಲಿ ಗೊತ್ತಾಗುತ್ತೆ. ಇದೇ ಅಸ್ತಿತ್ವ ಪರಮ ಸತ್ಯದ, ಪರಮ ಸೃಷ್ಟಿಕರ್ತನ ಅಥವಾ ಪರಮ ಸತ್ಯ ಅದನ್ನೇ ಅಂತ ಹೇಳಿದ್ವಲ್ಲ, ಅದರ ಅಸ್ತಿತ್ವವನ್ನು ಒಪ್ಪುತ್ತಾರೆ. ಆದ್ರೆ ಅದು ಹೇಗೆ, ಅದ್ರ ಸ್ವರೂಪ ಏನು ಗೊತ್ತಿಲ್ಲ. ಇದು ಅಗ್ನೇಯವಾದ ಅಥವಾ ಅಗ್ನೇಯವಾದ, ಅಗ್ನಾಸ್ಟಿಕ್ಸ್ ಅಂತ ಹೇಳ್ತಾರೆ. ಬಹಳ ಜನ ಚಿಂತಕರು ಅಗ್ನಾಸ್ಟಿಕ್ಸ್ ಆಗಿದೆ. ನಾನು ಅಲ್ಲ, ಭೈರಪ್ಪನವ್ರ ಅಗ್ನಾಸ್ಟಿಕ್ ಸರಿ. ಹಾಗೆ ಅನೇಕ ಚಿಂತಕರು ಇದರಲ್ಲಿ ಅಗ್ನಾಸ್ಟಿಕ್ ಅಲ್ಲಿ ಒಂದು ಏನಂದ್ರೆ ಅನುಕೂಲ ಏನಪ್ಪಾ ಅಂದ್ರೆ, ಅವನು ಅಗ್ನಾಸ್ಟಿಕ್ ನಿರಂತರವಾಗಿ ಶೋಧದಲ್ಲೇ ತೊಡಗಿರ್ತಾನೆ. ಅವನಿಗೆ ಅವನ ಇದು ಚಿಂತನೆಯಲ್ಲಿ ಅಥವಾ ಅವನ ಹುಡುಕಾಟದಲ್ಲಿ ಅದಕ್ಕೆ ಕೊನೆನೇ ಇಲ್ಲ. ಇದೊಂದು ಅವನ ಅವನು ಸಂಶಯವಾದಿ ಅಲ್ಲ, ಖಂಡಿತ ಸಂಶಯವಾದಿ ಅಲ್ಲ. ಸಂಶಯವಾದಿ ಹೇಳ್ತಂತ ಒಂದ್ ಹೆಜ್ಜೆ ಮುಂದೆ ಹೊಟ್ಟೋಗ್ತಾನೆ, ಇಲ್ಲ ಏನು ಇಲ್ಲ ಕಣ, ಯಾಕೆ ಹುಡುಕ್ತೀಯ ಅಂತಾನೆ. ಇವನು ಅಷ್ಟು ಮುಂದಕ್ಕೆ ಹೋಗಿ ಧೈರ್ಯ ಇಲ್ಲ. ಅಗ್ನೇಯವಾದಿಗೆ ಇಲ್ಲಪ್ಪ ಇದೆ, ನನಗೆ ಗೊತ್ತಾಗ್ತಿಲ್ಲ, ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅನ್ನೋ ತರದಲ್ಲಿ ಹೇಳ್ತಾನೆ. ಅವನೊಂದು ಮುಂದೆ ಇದ್ರು ತೋರ್ಸಾಗಾರೆ. ಇದು ಸಂಶಯವಾದ. ಈ ತರ ಸತ್ಯದ ಸ್ವರೂಪ, ಇದು ಸೌಂದರ್ಯ ಸ್ವರೂಪ. ಅದು ನಾನು ಈಗಾಗಲೇ ಹೇಳಿದಾಗೆ ಅದು ಸೌಂದರ್ಯ ಸ್ವರೂಪ. ಈ ಸಾಂಗತ್ಯವಾದ ಹೇಳಾಗೆ ಸತ್ಯ ಮತ್ತು ಸೌಂದರ್ಯ ಎರಡೂ ಸಮಾನವಾದ ಲಕ್ಷಣಗಳನ್ನು ಹೊಂದಿದೆ ಅಂತ. ಸತ್ಯನೂ ಒಂದೇ, ಸೌಂದರ್ಯವೂ ಒಂದೇ. ಸತ್ಯ ಸೌಂದರ್ಯ ಎರಡು ಒಂದೇ ಅಂತಲೇ ಹೇಳ್ತಾರೆ. ಸುಂದರವಾಗಿರೋದು ಸತ್ಯವಾಗಿರುತ್ತೆ, ಸತ್ಯವಾಗಿರೋದು ಸುಂದರವಾಗಿರುತ್ತೆ ಅನ್ನೋ ಥರದಲ್ಲಿ ಈಕ್ವೇಟ್ ಮಾಡ್ತಾರೆ. ಸಮಾನವಾದ ಲಕ್ಷಣ ತೋರುತ್ತೆ. ಒಂದೇ ನಿಯಮ ಈ ಎರಡು ಮೌಲ್ಯಗಳ ಹಿಂದೆ ಕೆಲಸ ಮಾಡ್ತಾ ಇದೆ. ಒಂದೇ ನಿಯಮ ಇವೆರಡರ ಹಿಂದೆ ಕ್ರಿಯಾಶೀಲವಾಗಿದೆ. ಸತ್ಯ, ಶಿವ ಮತ್ತು ಶಿವ ಅನ್ನೋದೊಂದು ಕಾನ್ಸೆಪ್ಟ್ ಸೇರಿಸ್ತಾರೆ. ಈ ಶಿವ ಸೇರಿಸೋದಕ್ಕೆ ಬರೀ ಭಾರತದವರಲ್ಲ, ಪ್ಲೇಟೋನೇ, ಗ್ರೀಕ್ ತತ್ವಜ್ಞಾನಿ 3ನೇ ಶತಮಾನದಲ್ಲಿ ಇದ್ದವನೇನೆ, ಪ್ಲೇಟೋನೇನೆ ಅವನು ಮಂಗಳದ ಕಲ್ಪನೆ ತಂದ. ಒಳಿತು, ಗುಡ್ನೆಸ್ ಅನ್ನೋದೊಂದಿದೆ. ಸುಂದರವಾಗಿ ಕಾಣೋದೆಲ್ಲ ಸೌಂದರ್ಯ ಅಲ್ಲ. ಸುಮ್ಮನೆ ಕಾಣಿಸ್ಬಿಟ್ರೆ ಇಂದ್ರಿಯಗಳಿಗೆ ಚೆನ್ನಾಗಿ ಕಾಣಿಸೋದೆಲ್ಲ ಸೌಂದರ್ಯ ಅಲ್ಲ. ಅದರೊಂದು ಒಳಿತಿರ್ಬೇಕು, ಒಂದು ಮಂಗಳಕರವಾದಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೇಳ್ತಾನೆ. ನಮ್ಮ ಭಾರತೀಯರು ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಸತ್ಯಂ ಶಿವಂ ಸುಂದರಂ. ಸುಂದರ ಬರೀ ಸೌಂದರ್ಯ ಅಲ್ಲ, ಸತ್ಯವಾಗಿ ಅಲ್ಲೊಂದು ಮಂಗಳಕರವಾದಿರ್ಬೇಕು, ಒಳಿತನ್ನು ಉಂಟು ಮಾಡ್ತಕ್ಕಂಥ ಶಕ್ತಿ ಇರಬೇಕು, ಅದು ಶಿವ ಅಂತ ಹೇಳ್ತಾರೆ. ಭೈರಪ್ಪನವರು ಶಿವವನ್ನ ಇಲ್ಲಿ ಎತ್ಕೊಳ್ಳಿಲ್ಲ. ಭೈರಪ್ಪನವರು ಭಾರತೀಯ ಚಿಂತನೆಯನ್ನ ಬಹಳ ಚೆನ್ನಾಗಿ, ಅಫ್ಕೋರ್ಸ್ ಆವಾಗ ಅದನ್ನು ಬರೆದಾಗ ಅಷ್ಟಿತ್ತು ಅಂತ ಹೇಳಕ್ ಆಗಲ್ಲ. 1966 ಅಂದ್ರೆ ಅವ್ರಿಗೆ ಇನ್ನು 33-35 ವರ್ಷ ಅವಾಗಿತ್ತ ಇಲ್ಲ. ಆದ್ರೆ ಒಟ್ಟಾರೆ ಅವರು ಭಾರತೀಯ ಚಿಂತನೆಯನ್ನ ಸಾಕಷ್ಟು ಅರಗಿಸ್ಕೊಂಡಿದ್ರು. ಆನಂದ ಕುಮಾರ ಸ್ವಾಮಿ ಅವರು ಫಿಲಾಸಫಿನೇ ಓದಿದ್ದಲ್ವಾ, ಭಾರತೀಯ ಚಿಂತನೆ ಓದಿರೇ ಇರ್ತಾರ, ತಿಳ್ಕೊಂಡೇ ಇರ್ತಾರೆ. ಆದ್ರೂ ಕೂಡ ಅವರು ಶಿವದ ಬಗ್ಗೆ ಯಾಕೆ ಅವರು ಬರೆದಿದ್ದಾರೆ. ಅವರು ಸತ್ಯ ಮತ್ತು ಸೌಂದರ್ಯ ಕೃತಿ ಒಳಗೆ ಮುನ್ನುಡಿ ಒಳಗೆ ಬರೀತಾರೆ. ಮುನ್ನುಡಿ ಒಳಗೆ ಬರೀತಾರೆ. ಹಿನ್ನುಡಿ ಅಂತ ಕಾಣುತ್ತೆ. ಹಿನ್ನುಡಿ 67ನೇ ಇಸವಿಯಲ್ಲಿ ಬರೀತಾರೆ. ಇದು ನಾನು ಇನ್ನೂ ಒಂದೇ ಪುಸ್ತಕ, ಇದು ಸತ್ಯ, ಸೌಂದರ್ಯ ಮತ್ತು ಶಿವ, ಈ 3 ಪರಿಕಲ್ಪನೆಗಳಿದೆ. ನಾನು ಇದರಲ್ಲಿ ಸತ್ಯ ಮತ್ತು ಸೌಂದರ್ಯ ಎರಡರ ಸಂಬಂಧವನ್ನ ಇಲ್ಲಿ ತೋರಿಸಿದ್ದೀನಿ. ನನಗೆ ಸೌಂದರ್ಯ ಮತ್ತು ಶಿವ ಸಂಬಂಧಕ್ಕೆ ಇನ್ನೊಂದು ಪುಸ್ತಕ ಬರೀತೀನಿ. ಆಮೇಲೆ ಶಿವ ಮತ್ತು ಸತ್ಯದ ಬಗ್ಗೆ ಮತ್ತೊಂದು ಪುಸ್ತಕ ಬರೀತೀನಿ, 3ನೇದಾಯ್ತು. 4ನೇದು ಸತ್ಯ, ಶಿವ ಮತ್ತು ಸುಂದರ 3 ಸೇರಿ 4ನೇ ಪುಸ್ತಕವನ್ನು ಬರೀತೀನಿ ಅಂತ ಅವರು ತಿಳಿಸಿದ್ರು. ಆದ್ರೆ 3 ವರ್ಷಗಳ ನಂತರ 1970ರಲ್ಲಿ ಅವರು ಬರೆದಿದ್ದಾರೆ ಇನ್ನೊಂದು. ಇದರೊಳಗೆ 2ನೇ ಆವೃತ್ತಿ ಬಂದಾಗ, ಸತ್ಯ ಮತ್ತು ಸೌಂದರ್ಯದ 2ನೇ ಆವೃತ್ತಿ ಬಂದಾಗ ಅದ್ರಲ್ಲಿ ಬರೀತಾರೆ ಮುನ್ನುಡಿ ಒಳಗೆ, 2ನೇ ಆವೃತ್ತಿ ಮುನ್ನುಡಿ ಒಳಗೆ. ಇಲ್ಲ, ನಾನು 3 ವರ್ಷ ಬರೆದ ಪ್ರಯತ್ನ ಪಟ್ಟೆ. ನಾನು ಹೇಳಿದ್ದೆ 1ನೇ ಆವೃತ್ತಿ ಬಂದಾಗ ನಾನು ಈ ತರ 4 ಪುಸ್ತಕ, 4ರಲ್ಲಿ ಒಂದಾಯ್ತು, ಇನ್ನು 3 ಬರೀತೀನಿ ಅಂತ ಹೇಳಿದ್ದೆ. ಆಗ್ಲಿಲ್ಲ. 2ನೇದು ಸತ್ಯ ಮತ್ತು ಶಿವ ಅಲ್ಲ, ಸೌಂದರ್ಯ ಮತ್ತು ಶಿವ 3 ವರ್ಷ ನಾನು ಕೆಲಸ ಮಾಡಿದೆ. ನನ್ನ ಕಾರ್ಯಗಳ ಒತ್ತಡದಲ್ಲಿ ಅದನ್ನು ನಾನು ಅರ್ಧ ಮಾತ್ರ ನಾನು ಮಾಡಿದ್ದೀನಿ. ನನ್ನನ್ನ ನಿರೀಕ್ಷಿಸಬೇಡಿ, ಇದು ನನ್ನಿಂದ ನಿರೀಕ್ಷಿಸೋ ಹಾಗಿಲ್ಲ, ನಿರೀಕ್ಷಿಸಬೇಡಿ ಅಂತ ಸೂಚನೆ ಕೊಟ್ಬಿಟ್ರು. ಆಮೇಲೆ ಅದೇನು ಬರಲೇ ಇಲ್ಲ. ಅಂದ್ರೆ ಎಷ್ಟು ಗಹನವಾದ ವಿಷಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಭೈರಪ್ಪನವ್ರಿಗೆ ಅಸಾಧ್ಯವಾದ್ದು ಅಂತ ನಾವು ಹೇಳಲ್ಲ, ಆದ್ರೆ ಗಹನತೆ ಹೇಗಿದೆ. ಆಮೇಲೆ ಇನ್ನೊಂದು, ಯಾರು ಹೇಳ್ಬೇಕು ಇದನ್ನ ಬೇರೆ ಅದನ್ನು ಓದ್ತಾರ?
PhD ಪ್ರಬಂಧ ಆದ್ರಿಂದ ಬರೆದ್ರು. ಬಹುಶಃ ಜನಗಳಿಗೋಸ್ಕರ ಬರೀತಿರ್ಲಿಲ್ವೋ ಏನೋ. ಯಾಕೆ ಬರೀತಾರೆ? PhDಗಾದ್ರೆ ಆ ಪರಿಣಿತರೇ ಇರ್ತಾರೆ. ಅಂತವ್ರು ಒಂದು 10 ಜನ ಇದನ್ನು ಓದ್ತಾರೆ. ಓದಿ ಇವನು PhD ಕೊಡ್ಬೇಕು, ಒಂದ್ 3 ಜನ ಓದಿ ಕೊಡ್ಬೇಕು. ಆದ್ರಿಂದ ಅಲ್ಲಿ ಬರೀತಾರೆ. ಸರಿ, ಚಿಂತನೆ ಮಾಡ್ತಾರೆ. ಇಷ್ಟು ಕಷ್ಟಪಟ್ಟು ಬರೆದ್ರೆ ಯಾರು ಓದ್ತಾರೆ ಅನ್ನೋದು ಬಂದಿರ್ಬೋದು. ಗಹನವಾದ ವಿಷಯ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸತ್ಯ, ಶಿವ ಮತ್ತು ಸುಂದರ ಇದಿದೆ. ಸತ್ಯಕ್ಕಿರುವಷ್ಟೇ ಬೆಲೆ ಇವೆರಡಕ್ಕೂ ಇದೆ. ಸೌಂದರ್ಯ ಮತ್ತು ಶಿವಕ್ಕೂ ಇದೆ. ಸತ್ಯಕ್ಕೆ ಎಷ್ಟು ಬೆಲೆ ಇದೆ ಅಂತ ನಾವು ಒಪ್ಕೊಂಡ್ರೆ ಸತ್ಯಕ್ಕಿರುವಷ್ಟೇ ಬೆಲೆ ಸೌಂದರ್ಯ ಮತ್ತು ಶಿವಕ್ಕೂ ಇದೆ. ಸೌಂದರ್ಯಕ್ಕೆ ಆಧಾರನೇ ಸತ್ಯ. ಈ ಭೈರಪ್ಪನವರೇ ಹೇಳ್ತಾರೆ, ಸೌಂದರ್ಯಕ್ಕೆ ಆಧಾರ ಸತ್ಯ ಇಲ್ಲದೆ ಹೋದ್ರೆ ಸೌಂದರ್ಯಕ್ಕೆ ಯಾವ ಬೆಲೆನೂ ಇಲ್ಲ. ಸತ್ಯನೇ ಇಲ್ಲದೆ ಇರ್ತಕ್ಕಂಥ ಒಂದು ಕೃತಕವಾದೇನೋ ಏನೋ ಬಣ್ಣವಾಗಿ ಕಾಣಿಸೋದ್ರದ್ದು ಅದು ನಿಜವಾಗ್ಲೂ ಸುಂದರ ಅಲ್ಲ. ತೋರಿಕೆಯ ಸೌಂದರ್ಯ ಅಷ್ಟೇ, ಅದು ಕುರೂಪ ಅಲ್ಲ, ತೋರಿಕೆಯ ಸೌಂದರ್ಯ. ಅದೇನು ಪ್ರಯೋಜನ ಇಲ್ಲ, ನಿಜವಾದ ಸೌಂದರ್ಯ ಅಲ್ಲ ಅಂತ ಹೇಳ್ತಾರೆ. ಸತ್ಯವೇ ಇದರ ಆಧಾರ ಅಂತ ಹೇಳ್ತಾರೆ. ಆಮೇಲೆ ವಿಮರ್ಶೆ ಮತ್ತು ಮೀಮಾಂಸೆ, ಶಿವ ಮತ್ತು ಸೌಂದರ್ಯಗಳನ್ನ ಕಡೆಗಣಿಸೋದು ಮೀಮಾಂಸಕರಿಗೆ ಒಪ್ಪಿಗೆ ಆಗ್ಲಿಲ್ಲ. ಶಿವ ಮತ್ತು ಸೌಂದರ್ಯ ಕಡೆಗಣಿಸ್ಬೇಡ್ರಪ್ಪ, ಅದೆರಡು ಇರಲೇಬೇಕು, ಸತ್ಯದ ಜೊತೆಗೆ ಅವು ಇದ್ರೇನೆ ಶಿವನು ಪರಿಗಣಿಸ್ಬೇಕು ಅಂತ ಹೇಳಿದ್ರು. ವಿಮರ್ಶೆ ಮತ್ತು ಮೀಮಾಂಸೆಯಲ್ಲಿ ವ್ಯತ್ಯಾಸ ಹೇಳ್ತಾರೆ. ಅವೆಲ್ಲ ತುಂಬಾ ವಿವರ ಆಗುತ್ತೆ, ನಾನು ಅದಕ್ಕೆ ಹೋಗಲ್ಲ. ವಿಮರ್ಶೆ ಅಂದ್ರೆ ಯಾವುದೋ ಒಂದು ಕೃತಿ ತಗೊಳ್ಳೋದು. ಯಾವುದೋ ಒಂದು ಭೈರಪ್ಪನವ್ರ ಕೃತಿನೇ ತಗೊಳ್ಳೋಣ ಅಂತ ಇಟ್ಕೊಳ್ಳಿ. ಯಾವ್ದು ಯಾನ ಅನ್ನೋ ಕೃತಿ, ಅದ್ರ ಗುಣಗಳೇನು ಹೇಳೋದು, ಅದ್ರ ಅವಗುಣಗಳೇನು, ಏನೇನು ವೀಕ್ನೆಸ್, ಎಲ್ಲೆಲ್ಲಿ ಡ್ರಾಬ್ಯಾಕ್ಸ್ ಇದೆ ಅದನ್ನ ಹೇಳೋದು. ಅದು ಗುಣಗಳು ಇದು ವಿಮರ್ಶೆ, ನಮಗೆಲ್ಲ ಗೊತ್ತಿರುವಂಥದ್ದು. ಆದ್ರೆ ಇದರಲ್ಲಿ ಯಾವ ತತ್ವಗಳನ್ನು ಬಳಸಿದ್ದಾರೆ ಈ ವಿಮರ್ಶೆಯಲ್ಲಿ, ಕೃತಿ ಸಾಹಿತ್ಯದ ವಿಮರ್ಶೆಯಲ್ಲಿ ಯಾವ ತತ್ವಗಳನ್ನು ಬಳಸಿದ್ದಾರೆ, ಆಧಾರ ಸೂತ್ರಗಳು ಯಾವುದು, ಆ ನಿಯಮಗಳು ಅದರ ಚಿಂತನೆ ಮಾಡೋದು ಮೀಮಾಂಸೆ ಅಂತ ಹೆಸರು. ಅದು ಧರ್ಮ ಮೀಮಾಂಸೆ ಇರ್ಬೋದು, ಅಧ್ಯಾತ್ಮ ಮೀಮಾಂಸೆ ಇರ್ಬೋದು, ಸಾಹಿತ್ಯ ಮೀಮಾಂಸೆ, ಬೇರೆ ಬೇರೆ ತರದ ಮೀಮಾಂಸೆ ಅಂದ್ರೆ ಯಾವ್ದನ್ನ ಗುಣಗಳನ್ನು ಮಾಡ್ತೀಯಲ್ಲ ಅದರ ಆಧಾರ ಸೂತ್ರಗಳು ಏನ್ ಹೇಳಪ್ಪ, ಅದು ಮೀಮಾಂಸೆ. ಸಾಹಿತ್ಯ ಮತ್ತು ಪ್ರತೀಕ ಅಂತನೂ ಅವರು ಬರೆದ್ರು. ಅದರಲ್ಲಿ ಪ್ರತೀಕಗಳ ಬಗ್ಗೆ ಎಲ್ಲ ಹೇಳಿದ್ರು. ಸಾಹಿತ್ಯದಲ್ಲಿ ಅಭಿವ್ಯಕ್ತವಾಗದೇ ಇರತಕ್ಕಂಥ ತತ್ವ ವಿಚಾರ ಇಲ್ವೇ ಇಲ್ಲ ಅಂತ ಹೇಳ್ತಾರೆ. ಅನೇಕ ಉದಾಹರಣೆಗಳನ್ನ ಅವ್ರು ಕೊಡ್ತಾರೆ. ಬೇಂದ್ರೆಯವರ ಕವನ ಕೊಡ್ತಾರೆ, KS ನರಸಿಂಹಸ್ವಾಮಿ ಅವರ ಕವನ ಕೊಡ್ತಾರೆ, ಅಡಿಗರ ಕವನ ಕೊಡ್ತಾರೆ. ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಹಗ್ಗ ಅಂತ ಹೇಳ್ತಾರೆ, ಅದು ಕವಿ ಹೇಳೋ ರೀತಿ. ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ, ಜಾತಸ್ಯ ಮರಣಂ ಧ್ರುವಂ ಅಂತ ತತ್ವಜ್ಞಾನ ಏನ್ ಹೇಳ್ದ, ಹುಟ್ಟಿದವನು ಸಾಯಲೇಬೇಕು ಅಂತ ಹೇಳಿ ತತ್ವಜ್ಞಾನ ಏನ್ ಹೇಳ್ತು, ಅದನ್ನ ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬಾ ಹಗ್ಗ. ಹಾಗೆ ಅನೇಕ ವಿಚಾರಗಳು ಅಲ್ಲಿ ಬರುತ್ತೆ. ಈಗ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಸುಸಂಬದ್ಧವೂ ಸುಸಂಗತವೂ ಆಗಿ ಬೆಳೆದ ವಿಚಾರವೇ ಸತ್ಯ. ಸುಸಂಬದ್ಧವೂ ಆದಂತ ಕಲ್ಪನೆನೇ ಸೌಂದರ್ಯ ಅಂತ ಹೇಳಿದ್ದಾಯ್ತು. ಪೂರ್ಣ ಸಾಂಗತ್ಯವನ್ನು ಪಡೆದಿದ್ರೆ ಅದು ಸತ್ಯ ಆಗುತ್ತೆ ವಿಚಾರ, ಪೂರ್ಣ ಸಾಂಗತ್ಯವನ್ನು ಕಲ್ಪನೆ ಪಡೆದಿದ್ರೆ ಅದು ಸೌಂದರ್ಯ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಆಕಾರ, ಏಕತೆ ಅಂತೆಲ್ಲ ಬಹಳಷ್ಟು ವಿಷಯಗಳು ಬರುತ್ತೆ. ಅದನ್ನ ಸಾಹಿತ್ಯ ಅಭ್ಯಾಸಗಳು ಕೆಲವು ಓದ್ಬೇಕಾಗತ್ತೆ. ಉದಾಹರಣೆಗೆ ದುರಂತ ನಾಟಕಗಳನ್ನ ಅಥವಾ ನಾಟಕಗಳನ್ನ ಅಧ್ಯಯನ ಮಾಡೋರು ಅರಿಸ್ಟಾಟಲ್ ಹೇಳಿದ್ದು ಏಕತೆಯ ನಿಯಮವನ್ನು ಹೇಳ್ದ. ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಸ್ಪೇಸ್, ಯೂನಿಟಿ ಆಫ್ ಇವೆಂಟ್ಸ್ ಅಂತ 3 ಹೇಳ್ದ. ಯೂನಿಟಿ ಆಫ್ ಟೈಮ್, ಯೂನಿಟಿ ಆಫ್ ಸ್ಪೇಸ್, ಏಕತ್ವದ ಪರಿಕಲ್ಪನೆ ಹೇಳ್ದ. ಅವನು ಈ ದುರಂತ ನಾಟಕಗಳಲ್ಲಿ ಅದನ್ನೆಲ್ಲ ಅಳವಡಿಸಿ ಅದನ್ನ ವಿಮರ್ಶೆ ಮಾಡಿದ್ದಾರೆ. ಈಡಿಪಸ್ಸು ಇಂತಹ ಕೃತಿಗಳನ್ನೆಲ್ಲ ದುರಂತ ನಾಟಕಗಳಲ್ಲಿ ಇರ್ತಕ್ಕಂಥ ಆ ಯೂನಿಟಿಗಳಿದೆಯಾ, ಇದ್ದಾಗ ಅದಕ್ಕೆ ಒಳ್ಳೆ ಕಲಾಕೃತಿ ಆಗುತ್ತೆ, ಇಲ್ಲದೇ ಇದ್ರೆ ಇಲ್ಲ ಅಂತ. ಸ್ಥಳದ ಏಕತೆ ಇರಬೇಕು, ಕ್ರಿಯೆ ಏಕತೆ ಇರಬೇಕು, ಅವೆಲ್ಲ ಇದ್ರೆ ಅದು ಕೃತಿ ಸುಂದರವಾಗುತ್ತೆ. ಅವಾಗ ಸಮಗ್ರತೆ, ಸಾವಯವ ಸಮಗ್ರತೆ, ಇಂಟೆಗ್ರಲ್ ಹೋಲ್, HSK ಅವರು ಈ ಪದನ ಅವಾಗ ಬಳಸ್ತಾ ಇದ್ರು. ಪ್ರಬಂಧದಲ್ಲಿ ಸಾವಯವ ಸಮಗ್ರತೆ ಇಲ್ಲ ಅಂತ ಹೇಳ್ತಿದ್ರು. ಅಂದ್ರೆ ಎಲ್ಲ ಅವಯವಗಳು ಒಂದಕ್ಕೊಂದಕ್ಕೆ ಸಂಬಂಧ ಇರಬೇಕು. ಮೊದಲನೇ ಪ್ಯಾರಾದಲ್ಲಿ ಏನೋ ಹೇಳಿ, ಕೊನೆ ಪ್ಯಾರಾದಲ್ಲಿ ಇನ್ನೇನೋ ಹೇಳ್ಬಿಟ್ಟು ಒಂದಕ್ಕೊಂದು ಸಂಬಂಧ ಇರ್ತದೆ, ಅದು ಪ್ರಬಂಧ ಆಗಲ್ಲ, ಸುಂದರವಾಗಿರಲ್ಲ ಪ್ರಬಂಧ ಅಂತ. ಸಾವಯವ ಇಂಟೆಗ್ರಲ್ ಹೋಲ್, ಇಟ್ ಶುಡ್ ಕಮ್. ಎಲ್ಲಾ ವಿಚಾರನೂ ಹೇಳಿರ್ತೀವಿ, ಎಲ್ಲಾ ವಿಚಾರ ಗೊತ್ತಿದೆ, ಅದು ಹಾಕು ಇದು ಹಾಕು ಇದು ಹಾಕು ಇದು ಹಾಕಿ ಮಾಡ್ಬಿಟ್ರೆ ಆಗಲ್ಲ. ಒಂದೇನೋ ಒಂದು ತಿಂಡಿ, ಒಂದು ಸಾಗು ಮಾಡ್ಬೇಕು, ಎಲ್ಲ ತರಕಾರಿ ಇದೆ, ಇದು ಈರುಳ್ಳಿ ಇದೆ, ಇದು ಎಲ್ಲಾನು ಇದೆ, ಖಾರ ಇದೆ, ಉಪ್ಪಿದೆ, ಆ ಸಾವಯವ ಸಮಗ್ರತೆ ಬರಬೇಕು. ಬರದೇ ಇದ್ರದು ಸಾಗು ಆಗಲ್ಲ. ಹಾಗೆ ಇಂಟೆಗ್ರಲ್ ಹೋಲ್ ಅದೊಂದು ಕಲೆ, ಆ ಕಲೆ ಅಲ್ಲ, ಅದೇ ಸೌಂದರ್ಯ. ಆಮೇಲೆ ಇದಕ್ಕೆ ಇನ್ನೊಂದು, ಆ ಸಾವಯವ ಸಮಗ್ರತೆಗೆ ಒಂದು ಸಂಗೀತದಿಂದ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಸುಲಭವಾಗಿ ಅರ್ಥ ಆಗೋ ಹಾಗೆ. ಅದನ್ನ ಹೇಳ್ತೀವಿ. ಉದಾಹರಣೆಗೆ ಸಂಗೀತದಲ್ಲಿ ಅದಕ್ಕೆ ಆಕಾರ ಅಂತಾರೆ, ಆ ಸಾವಯವ ತರ್ತಕ್ಕಂಥದಕ್ಕೆ ಆಕಾರ. ಉದಾಹರಣೆ ಸಂಗೀತದಲ್ಲಿ ತಾಳ ಇದೆ, ಶಬ್ದದ ಗಾತ್ರ ವಾಲ್ಯೂಮ್ ಇದೆ, ಆಮೇಲೆ ಸ್ಥಾಯಿ ಪಿಚ್ ಇದೆ, ಏರಿಳಿತಗಳಿದೆ, ಸ್ವರ ವಿಕಾಸಗಳಿದೆ. ಅದನ್ನೆಲ್ಲ ಏಕೀಕರಿಸೋ ನಿಯಮನ್ನೇ ಆಕಾರ ಅಂತ ಕರೀತಾರೆ.
ಅದು ಸಂಗೀತದ ಆಕಾರ. ಸಂಗೀತದ ಆಕಾರ ಎಲ್ಲಿರುತ್ತೆ ಅಂತ ನಾವು ಕೇಳಿದ್ರೆ ಸಂಗೀತದ ಆಕಾರ ಅಂದ್ರೆ ಇದು. ಹಾಗೆ ಒಂದೊಂದು ಕಲಾ ಮಾಧ್ಯಮಕ್ಕೆ ಒಂದೊಂದು ಮಾನದಂಡ ಇರುತ್ತೆ, ಅದರಂತೆ ನಡಿಬೇಕು. ಯಾವುದೋ ರೀತಿ ಕಲ್ಪನೆ ಮಾಡಿ ನಾನು ಸೌಂದರ್ಯ ಸೃಷ್ಟಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಶಿಲ್ಪಕಲೆ ನಾನು ಆರಿಸ್ಕೊಂಡ್ರೆ ಸೌಂದರ್ಯ ಸೃಷ್ಟಿ ಮಾಡ್ಬೇಕಾದ್ರೆ ಅದರ ಆಧಾರ ನಿಯಮಗಳನ್ನು ತಗೊಂಡು ಅದರಂತೆ ಸೃಷ್ಟಿ ಮಾಡ್ಬೇಕು. ಆ ನಿಯಮಗಳಿಗೆ ಬದ್ಧನಾಗಿ ನಾನು ಸೃಷ್ಟಿ ಮಾಡಬೇಕು, ಕಲ್ಪನೆ ಮಾಡಬೇಕು. ಕಾವ್ಯ ಅಂತ ತಗೊಂಡ್ರೆ ಅದರ ನಿಯಮಗಳಿಗೆ ಅನುಸಾರವಾಗಿ ನಾನು ಕಲ್ಪನೆ ಮಾಡಬೇಕು. ಸುಮ್ಮನೆ ಏನೋ ಕಲ್ಪನೆ ಮಾಡಿಬಿಟ್ರೆ ಅದು ಸುಂದರ ಆಗಲ್ಲ ಅಂತ ಹೇಳ್ತಾರೆ. ನೋಡಿ, ಬೇಂದ್ರೆಯವರ ಜಿಜ್ಞಾಸೆಯಲ್ಲಿ ದರ್ಶನ ಶಾಸ್ತ್ರದ ಮೂಲ ಪ್ರಶ್ನೆಗಳನ್ನು ಗುರುತಿಸಿದ್ದಾರೆ ಅಂತ ಹೇಳಿ ಕೊಡ್ತಾರೆ. ಅದು ಸತ್ಯ ಮತ್ತು ಸೌಂದರ್ಯ ಪುಸ್ತಕದಲ್ಲಿ. ನೋಡಿ, ಬೇಂದ್ರೆಯವರು ಹೇಳ್ತಾರೆ ಜಿಜ್ಞಾಸೆಯಲ್ಲಿ ಮೊದಲನೇ ಪ್ಯಾರಾನೆ, ಏನು ಯಾಕೆ ಎಲ್ಲಿ ಯಾರು ಅದೇ ತೊದಲ ನಾಡಿದೆ, ಅಂದಿನಿಂದ ಇಂದುವರೆಗೂ ಅದೇ ರಾಗ ಹಾಡಿದೆ. ಏನು ಯಾಕೆ ಎಲ್ಲಿ ಯಾರು ಅದೇ ತೊದಲ ನಾಡಿದೆ, ಅಂದಿನಿಂದ ಇಂದುವರೆಗೂ ಅದೇ ರಾಗ ಹಾಡಿದೆ. ಅಂದ್ರೆ ಅಗ್ನಾಸ್ಟಿಕ್, ಇಲ್ಲಿ ಅಗ್ನೇಯತವಾದ ಇಲ್ಲಿರೋದು. ಬೇಂದ್ರೆಯವರು ಹೇಳಿರೋದು ಅಗ್ನೇಯತವಾದ. ಗೊತ್ತಾಗಿಲ್ಲ ಸೃಷ್ಟಿ ಏನು ಇದೇನು ಅನ್ನೋದು ಗೊತ್ತಾಗಿಲ್ಲ ಅನ್ನೋದನ್ನ ಹೇಳ್ತಾರೆ. ಇಲ್ಲಿ ಒಂದು ವಿಷಯ ಮಾತ್ರ ಹೇಳಿ ನಾನು ಮುಂದಿನ ಕೃತಿಗೆ ಬರ್ತೀನಿ. ಕನ್ನಡಿ ಮತ್ತು ಜ್ಯೋತಿ ಅಂತ ಹೇಳಿ ಒಂದು ಕೃತಿ. ಅಮೆರಿಕನ್ ಪ್ರೊಫೆಸರ್, ಅವನು ವಿಮರ್ಶಕ, ಸಾಹಿತ್ಯ ವಿಮರ್ಶಕ. ಅವನು ಅಮೆರಿಕನ್ ವಿಮರ್ಶಕ ಪ್ರೊಫೆಸರ್ MH ಅಬ್ರಹಾಮ್ಸ್ ಅಂತ. ಅಬ್ರಹಾಮ್ ಅಲ್ಲ, ಅಬ್ರಾಮ್ಸ್, ABRAMS. ಅಬ್ರಾಮ್ಸ್ ಅನ್ನೋನು 1912ರಿಂದ 2015 ಇವನು 103 ವರ್ಷ ಇದ್ದ ಈ ಪುಣ್ಯಾತ್ಮ. ನಿಜವಾಗ್ಲು ಅನೇಕ ತತ್ವಜ್ಞಾನಿಗಳೆಲ್ಲ 30-31 ಕವಿಗಳು ತುಂಬಾ ಇದಾಗಿರೋರೆಲ್ಲ ಬೇಗ ಹೊಟ್ಟೋಗ್ಬಿಟ್ಟಿದ್ದಾರೆ. ಅದರಿಂದ ಆಶ್ಚರ್ಯ ಆಗುವಾಗ 103 ವರ್ಷ ಇದ್ದ MH ಅಬ್ರಾಮ್ಸ್ ಅಂತ ಪ್ರೊಫೆಸರು. ಮಿರರ್ ಇನ್ ದಿ ಲ್ಯಾಂಪ್ ಅಂತ ಒಂದು ಶ್ರೇಷ್ಠವಾದ ಗ್ರಂಥವನ್ನು ಕೊಟ್ಟಿದ್ದಾನೆ. ವಿದ್ವತ್ಪೂರ್ಣ ಗ್ರಂಥ. ರೊಮ್ಯಾಂಟಿಕ್ ಸಿದ್ಧಾಂತ ಮತ್ತು ವಿಮರ್ಶಾತ್ಮಕ ಪರಂಪರೆಯನ್ನು ಪರಿಚಯಿಸತಕ್ಕಂಥ ಒಂದು ಮಿರರ್ ಇನ್ ದಿ ಲ್ಯಾಂಪ್. ಈ ಸತ್ಯ ಒಂದು ಮಿರರ್ ಅಲ್ಲ. ಅಂದ್ರೆ ಈಗ ವಾಸ್ತವ ಅಂದ್ರೆ ಮಿರರ್ ಅಲ್ಲಿ ಕಾಣುತ್ತಲ್ಲ ಇಮೇಜು, ಅದನ್ನು ನೋಡಿ. ಅದು ಆಮೇಲೆ ಒಂದು ದೀಪ ತೋರಿಸ್ತಕ್ಕಂಥ ಚಿತ್ರ. ಇದರಲ್ಲಿ ಮಿರರ್ ತೋರಿಸೋದು ಕೇವಲ ನಮ್ಮ ಅನುಕರಣವಾದ ಆನೆ ಅಂತ ಬಂದ್ಬಿಡುತ್ತೆ ಚಿತ್ರ ಕಣ್ಣಿಗೆ, ಅದು ಅನುಕರಣವಾದ ಆಯ್ತು. ಅಥವಾ ಕೆಲವು ಭಾಗ ಅದು ಒಂದು ವೇಳೆ ನೀವು ಮಿರರ್ನ ಒಂದು ಬೇರೆ ತರ ಕಾನ್ಕೇವ್ ಮಿರರ್ ಮತ್ತೊಂದು ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಸಣ್ಣದಾಗಿ ಕಾಣ್ಬೋದು, ಆ ತರ ಆಗ್ಬೋದು. ಇದು ಅನುಕರಣವಾದ ಮತ್ತು ಸಾದೃಶ್ಯವಾದ ಆಯ್ತು. ಆದ್ರೆ ಲ್ಯಾಂಪು, ಆ ಲ್ಯಾಂಪ್ ಇದ್ರೆ ಜ್ಞಾನದ ಬೆಳಕಿನಲ್ಲಿ ನೋಡಿದಾಗ ಆನೆ ತರ ಕಾಣದಿರ ಬೇರೆ ಹೇಗೆ ಕಾಣ್ಬೋದು. ಅದನ್ನ ಅವನು ಮಿರರ್ ಇನ್ ದಿ ಲ್ಯಾಂಪ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಆದ್ರಿಂದ ಲ್ಯಾಂಪ್ ತೋರಿಸುವಂತ ಸತ್ಯ, ಅರಿವಿನ ಬೆಳಕಿನಲ್ಲಿ ಏನ್ ನೋಡ್ತೀಯ, ಬರೀ ಇಂದ್ರಿಯಗಳ ಬೆಳಕಲ್ಲ, ಇಂದ್ರಿಯದ ಬೆಳಕಿನಲ್ಲಿ ನೋಡೋದು ಒಂದು ರೀತಿ ಆಯ್ತು ಅನುಕರಣವಾದ. ಅಲ್ಲಿರೋದನ್ನೇ ಬರೀತೀಯ, ಅಲ್ಲಿ ಕೆಂಪಗಿದ್ರೆ ಇಲ್ಲಿ ಕೆಂಪು ಬಣ್ಣ, ಅಲ್ಲಿ ದಪ್ಪಗಿದ್ರೆ ಇಲ್ಲಿ ದಪ್ಪ. ಆದ್ರೆ ಇಲ್ಲಿ ಏನ್ ಬೇಕಾದ್ರೂ ಬೇರೆನೆ ಕಾಣಿಸ್ಬೋದು, ಏನ್ ಬೇಕು ಅರಿವಿನಲ್ಲಿ ಏನ್ ಬೇಕಾದ್ರೂ ಗೊತ್ತಾಗ್ಬೋದು. ಅದನ್ನ ಬಹಳ ಚೆನ್ನಾಗಿ ಹೇಳ್ತಾನೆ. ಅದನ್ನೆಲ್ಲ ಇಲ್ಲಿ ಸ್ವಲ್ಪ ಹೇಳಿದ್ದಾರೆ. ಮತ್ತೆ ಭವ್ಯದ ಕಲ್ಪನೆ ಇದೆ. ಸೌಂದರ್ಯವನ್ನು ಮೀರಿದ್ದು ಕಲ್ಪನೆ ಸೋತು ಶರಣಾಗ್ಬಿಡುತ್ತೆ. ಕಲ್ಪನೆ ಬುದ್ಧಿಶಕ್ತಿ ಸೋತು ಶರಣಾಗ್ಬಿಡುತ್ತೆ, ಅದು ಭವ್ಯ. ಕಲ್ಪನೆ ಸೋತು ಶರಣಾಗ್ಬಿಡುತ್ತೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಅದು ಭವ್ಯ. ಅದು ಗ್ರ್ಯಾಂಜರ್ ಭವ್ಯ. ಆ ಗ್ರ್ಯಾಂಜರ್ ಇನ್ನೇನು ಪದ ಇದೆ ಗೊತ್ತಿಲ್ಲ ಇಂಗ್ಲಿಷ್ನಲ್ಲಿ. ಯಾಕಂದ್ರೆ ಇಲ್ಲಿ ಪದಗಳನ್ನ ಅವರು ಕನ್ನಡದೇ ಬಳಸಿದ್ದಾರೆ, ಇಂಗ್ಲಿಷ್ ಬಳಸಿಲ್ಲ. ನಂತರ ಬ್ರಾಕೆಟ್ ಕೆಲವು ಕಡೆ ಕೊಟ್ಟಿದ್ದಾರೆ, ಅನೇಕ ಕಡೆ ಕೊಟ್ಟಿಲ್ಲ. ಭವ್ಯದ ಕಲ್ಪನೆ. ಉದಾಹರಣೆ ಕೊಡ್ಬೇಕಾದ್ರೆ ಕೃಷ್ಣ ಬಹಳ ಸುಂದರನಾದ ವ್ಯಕ್ತಿ. ಕೃಷ್ಣ, ಅವನ ಸೌಂದರ್ಯ ಗೊತ್ತಿದೆ ನಮಗೆ, ಅವನು ಹೇಗಿದ್ದ, ಸುಂದರನಾಗಿದ್ದ. ಅವನ ಬಣ್ಣ, ಅವನ ಮುಖ, ಅವನ ಕೊಳಲುತ್ತಿದ್ದಂಥ ರೀತಿ, ಅವನ ನಗೆ, ಅವನ ಮುಂಗುರುಳು, ಅವನ ಧರಿಸಿದ್ದಂಥ ನವಿಲ್ಗರಿ ಎಲ್ಲ ಸುಂದರ. ಆದ್ರೆ ವಿಶ್ವರೂಪ, ನೀವೇನ್ ಹೇಳ್ತೀರಾ ವಿಶ್ವರೂಪಕ್ಕೆ? ವಿಶ್ವರೂಪ ತೋರಿಸ್ದ ಅರ್ಜುನನಿಗೆ, ಅದು ಭವ್ಯ. ಅದನ್ನು ವಿವರಿಸಕ್ ಸಾಧ್ಯವೇ ಇಲ್ಲ. ನೀವು ಸೌಂದರ್ಯವನ್ನಾದ್ರೂ ವಿವರಿಸ್ಬೋದು, ಭವ್ಯವನ್ನು ವಿವರಿಸಕ್ಕಾಗಲ್ಲ. ಇದನ್ನು ಭವ್ಯದ ಚಿಂತನೆ ಕೊಡ್ತಾರೆ. ಹೀಗೆ ಅನೇಕ ವಿಚಾರಗಳನ್ನ, ರೀತಿಯ ಕಲ್ಪನೆಗಳನ್ನ ನಮ್ಮ ಮುಂದೆ ಇಟ್ಟು ಒಂದು ಸತ್ಯ ದರ್ಶನವನ್ನು ಮಾಡತಕ್ಕಂಥ ಕೃತಿಯನ್ನು ನಾವು ನೋಡಿದ್ವಿ. ಇನ್ನು ನಾನು ಇದಕ್ಕೆ ಎಷ್ಟರ ಮಟ್ಟಿಗೆ ನಾನು ನ್ಯಾಯ ಒದಗಿಸೋದು ಗೊತ್ತಿಲ್ಲ. ಯಾಕಂದ್ರೆ ಹೇಳ್ಬೇಕಾದ ಇನ್ನೂ ಬೇಕಷ್ಟೇ. 10 ಚಾಪ್ಟರ್ ಇದೆ ಇದರಲ್ಲಿ. ಸತ್ಯದಲ್ಲಿ ಸೌಂದರ್ಯದಲ್ಲಿ ಸತ್ಯ, ಈ ಥರದ್ದೆಲ್ಲ ಹೇಳ್ತಾರೆ. ಅದೆಲ್ಲ ಬಹಳ ಗೊಂದಲ. ನಮಗೆ ಬೇಸಿಕಲಿ ಸೌಂದರ್ಯ ಮತ್ತು ಸತ್ಯ ಅಂದ್ರೆ ಏನು ಅಂತಾನೆ ಮೂಲವಾಗಿ ನಾವು ತಿಳ್ಕೊಳ್ಳ ಬಹಳ ಅಲ್ಪ ಸಮಯದಲ್ಲಿ 15-20 ನಿಮಿಷ ಅಥವಾ ಅರ್ಧ ಗಂಟೆ ಒಳಗೆ ಇದನ್ನು ಹೇಳೋದು ಬಹಳ ಕಷ್ಟ. ನನ್ನ ಒಂದು ಮಿತಿಯೊಳಗೆ ಅದನ್ನ ಅವಲೋಕನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇನ್ನು 2ನೇ ಕೃತಿಗೆ ನಾವು ಬರೋದಾದ್ರೆ ಉತ್ತರಕಾಂಡವನ್ನ ನಾವು ನೋಡ್ಬೋದು. ಉತ್ತರಕಾಂಡ
ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಒಂದು ಭಾಗ ಅಂತ ಹೇಳಿ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ, ವಾಲ್ಮೀಕಿ ವಿರಚಿತ ಶ್ರೀಮದ್ ರಾಮಾಯಣದಲ್ಲಿ 7 ಕಾಂಡಗಳು, ಆದಿಕಾಂಡ ಅಥವಾ ಬಾಲಕಾಂಡದಿಂದ ಶುರುವಾಗಿ ಆಮೇಲೆ ಅಯೋಧ್ಯಕಾಂಡ, ಆಮೇಲೆ ಅರಣ್ಯಕಾಂಡ, ಆಮೇಲೆ ಕಿಷ್ಕಿಂಧ ಕಾಂಡ, ಆಮೇಲೆ ಸುಂದರಕಾಂಡ, ಆಮೇಲೆ ಯುದ್ಧಕಾಂಡ, ಇದು 6 ಆಯ್ತು. ಇದಾದ್ಮೇಲೆ ಉತ್ತರಕಾಂಡ. ಅನೇಕ ವಿದ್ವಾಂಸರು ಇಲ್ಲಿ ಹೇಳೋದೇನು ಅಂದ್ರೆ, ಇಲ್ಲ ಇದು ವಾಲ್ಮೀಕಿಗಳು ಬರೆದಿದ್ದಲ್ಲ, ಉತ್ತರಕಾಂಡ ವಾಲ್ಮೀಕಿಗಳ ಸೃಷ್ಟಿ ಅಲ್ಲ ಅಂತ ಸಾರ ಸಗಟಾಗಿ ಬಹಳ ಸ್ಪಷ್ಟವಾಗಿ ಹೇಳು. ಅನೇಕರು ಇದರಲ್ಲಿ ಒಮ್ಮತ ಇದೆ ಅಂತ ನಾನು ಹೇಳಾರೆ, ಆದ್ರೆ ಬಹುಮತ ಅಂತ ಇದೆ. ತುಂಬಾ ಒಂದ್ ವೇಳೆ ನೀವು ಉತ್ತರಕಾಂಡ ನೀವು ನಂಬದೇ ಇರೋರಾದ್ರೆ ಯು ಆರ್ ಇನ್ ದಿ ಮೆಜಾರಿಟಿ. ಉತ್ತರಕಾಂಡ ಪ್ರಕ್ಷೇಪ ಇಲ್ಲ. ಅದಕ್ಕೆ 2-3 ಅನೇಕ ಕಾರಣಗಳು ಕೊಡ್ತಾರೆ. ಯಾಕೆಂದ್ರೆ ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ದ ಸುಖಾಂತ್ಯ ಆಯ್ತು. ಅಲ್ಲಿ ರಾವಣ ಅಪಹರಿಸಿದ ಸೀತೆನ ರಾವಣನ ಕಾಡಿನಲ್ಲಿ ಅಶೋಕವನದಲ್ಲಿ ಇದ್ಲು, ಆಯ್ತು. ಆಮೇಲೆ ಅಗ್ನಿ ಪ್ರವೇಶವೂ ಆಯ್ತು. ಅವಳ ಪಾವಿತ್ರ್ಯವನ್ನ ಶ್ರುತಪಡಿಸೋದಕ್ಕೆ ಅಗ್ನಿ ಪ್ರವೇಶದ ಒಂದು ಇದು ಆಯ್ತು, ಒಂದು ಪರೀಕ್ಷೆನೂ, ಅಗ್ನಿ ಪರೀಕ್ಷೆನೂ ಆಯ್ತು. ಎಲ್ಲರ ಎದುರಿಗೆ, ಎಲ್ಲ ವಾನರರು ಕಪಿವೀರರ ಎದುರುಗಡೆ, ಎಲ್ಲರ ಎದುರಿಗೆ ಅದು ಆಯ್ತು. ಸ್ತ್ರೀಗೆ ಬಹಳ ದುರ್ಭರವಾದಂತ ಒಂದು ಸ್ಥಿತಿ ಅದು. ತನ್ನ ಪಾವಿತ್ರ್ಯತೆಯನ್ನ ಮಾಡ್ಬೇಕು, ಸಾಬೀತುಪಡಿಸೋದಿದೆಯಲ್ಲ, ಬಹಳ ವೇದನೆ, ಪ್ರಾಣಾಭಾದ್ರು ಕೊಟ್ಬಿಡ್ತಾರೆ ಅಂತ ಅಲ್ಲ ಆಯ್ತು, ಅವ್ರಿಗಾಯ್ತು. ಇಲ್ಲಿ ಬಂದ್ರೆ ಪಟ್ಟಾಭಿಷೇಕ ಆಯ್ತು, ಅಲ್ಲಿಗೆ ಅಂತ್ಯ ಮಾಡಿದ್ರು ವಾಲ್ಮೀಕಿ ಅಂತ ಹೇಳೋದು. ಉತ್ತರಕಾಂಡ ಅಂದ್ರೆ ಆಮೇಲೆ ಸೇರಿಸಿದ್ದು ಬೇರೆಯವರು. ಯಾರೋ ಹೇಳಿದ್ರು, ಅಪವಾದ ಬಂತು, ಆದ್ರಿಂದ ಸೀತೆಯನ್ನು ಕಾಡಕ್ಕೆ ಕಳಿಸ್ಬಿಟ್ಟ. ಬೇರೆ ಬೇರೆ ರೀತಿನೂ ಹೇಳ್ತಾರೆ. ಆಕ್ಚುಲಿ ಇದರಲ್ಲಿ ರಾಮ ಹೇಳ್ತಾನೆ, ಯಾರೋ ಹೇಳಿದ್ರು ಅಂತ. ನಾನು ಸೀತೆ ಕೇಳ್ತಾಳೆ, ಯಾರೋ ಹೇಳಿದ್ರೆ ಯಾಕೆ ಯಾರೋ ಹೇಳಿದ್ದಲ್ಲ, ನೀನು ಅಲ್ಲಿ ನಿನ್ನ ಇದನ್ನ ಪರೀಕ್ಷೆ ಮಾಡಿದಾಗ ವಾನರ ವೀರರು ಅವರೆಲ್ಲ ನಾವು ಮಾತ್ರ ಇದ್ವಿ. ಜನಗಳು ಒಬ್ಬೊಬ್ರು ಒಂಥರ ಮಾಡ್ಕೊಂಡ್ರೆ ರಾಜ್ಯದಲ್ಲಿ ಬಿಗಿ ಮಾತಿಗೆ ಬೆಲೆ ಇರೋದಿಲ್ಲ, ರಾಜನ್ನ ಬೇರೆ ದೃಷ್ಟಿಯಿಂದ ನೋಡ್ತಾರೆ, ಸಮಾಜದಲ್ಲಿ ಇದಾಗುತ್ತೆ ಅಂತ ಬಹಳ ಇದಾಗಿ ಹೇಳ್ತಾನೆ. ಆದ್ರೆ ಅದು ಯಾವುದನ್ನು ಸೀತೆ ಒಪ್ಪೋದಿಲ್ಲ, ನಾವು ಒಪ್ಪಬೇಕಾದಿಲ್ಲ. ಇದು ಉತ್ತರಕಾಂಡ ಪ್ರಕ್ಷೇಪ ಅನ್ನೋದು ದಯವಿಟ್ಟು ಗಮನದಲ್ಲಿ, ಪ್ರಕ್ಷೇಪ. ಆದ್ರೆ ಭವಭೂತಿ ಅನ್ನೋ ಮಹಾಕವಿ 7ನೇ ಶತಮಾನದಲ್ಲಿ, ಸಂಸ್ಕೃತ ಮಹಾಕವಿ ಭವಭೂತಿ ಬಹಳ ಸುಂದರವಾಗಿ ಉತ್ತರ ರಾಮಚರಿತ ಅಂತ ಹೇಳಿ ಬಹಳ ಸುಂದರವಾದಂತ ಒಂದು ಕಾವ್ಯವನ್ನ ರಚಿಸಿದ್ದಾನೆ. ಇದರಲ್ಲಿ ಉತ್ತರಕಾಂಡದ ಕತೆ ಅವನ ವಾಲ್ಮೀಕಿ ರಾಮಾಯಣವನ್ನು ಆಶ್ರಯಿಸಿದ್ದೀನಿ ನಾನು ಅಂತ ಭೈರಪ್ಪನವ್ರು ಹೇಳಿದ್ರು ಕೂಡ ಎಷ್ಟು ಮಟ್ಟಿಗೆ ಆಶ್ರಯಿಸಿದ್ದಾರೆ ನೋಡೋಣ. ಯಾಕೆಂದ್ರೆ ಉತ್ತರಕಾಂಡವು ವಾಲ್ಮೀಕಿ ರಾಮಾಯಣಕ್ಕೆ ನನ್ನ ಸೃಜನಾತ್ಮಕ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ ಭೈರಪ್ಪನವರು. ಉತ್ತರಕಾಂಡ ಅನ್ನೋದು ವಾಲ್ಮೀಕಿ ವಿರಚಿತ ರಾಮಾಯಣಕ್ಕೆ ನನ್ನ ಸೃಜನಾತ್ಮಕ ಪ್ರತಿಕ್ರಿಯೆ ಅಂತ ಹೇಳಿದ್ದಾರೆ. ಅದನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೂ ಕೂಡ ಉತ್ತರಕಾಂಡನೇ ಉಳಿದಿದ್ದಕ್ಕೆ ಸರಿ ಒಪ್ಕೊಳ್ಳೋಣ, ಉಳಿದ 6 ಕಾಂಡಗಳನ್ನ ಇವರು ಮಾಡಿದ್ದಾರೆ. ಉತ್ತರಕಾಂಡದ ಭಾಗನ ತಗೊಂಡಿದ್ದಾರೆ, ಸಂತೋಷ. ಅದು ವಾಲ್ಮೀಕಿ ಬರದ ಅಂತ ಇಟ್ಕೊಳ್ಳೋಣ, ಬರೀ ಇಲ್ಲ ಅಂದ್ರೂ ಕೂಡ ನಮಗೇನು ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಭೈರಪ್ಪನವರಂತೂ ಅದನ್ನ ಅನುಸರಿಸಿದ. ಅಲ್ಲಿರೋ ಅಂಶಗಳನ್ನ ಮೂಲ ಕಥಾವಸ್ತು ಅದೇನೆ, ಅದೇ ಕಾಡಿಗೆ ಬರೋದೇನೆ, ಅಲ್ಲೇ ಲವಾಕುಶ ಹುಟ್ಟೋದು, ವಾಲ್ಮೀಕಿಯ ಒಂದು ಆರೈಕೆ ಆಶ್ರಯದಲ್ಲಿ ಇರ್ತಾಳೆ, ರಾಮ ಯುದ್ಧ ಆಗುತ್ತೆ, ಕುದುರೆ ಬರುತ್ತೆ, ಅಶ್ವಮೇಧದ ಕುದುರೆ, ಅದನ್ನ ಕಟ್ಟಕ್ಕೆ ಇತ್ಯಾದಿ ಅವೆಲ್ಲ ಹಾಗೇನೆ. ಆದ್ರೆ ಇದು ಏನಾಗಿದೆ ಅಂದ್ರೆ ಸೃಜನಾತ್ಮಕ ಪ್ರತಿಕ್ರಿಯೆ ಅಂದ್ರು. ಈ ಪುರಾಣದ ಒಂದು ವ್ಯಕ್ತಿಗಳು ರಾಮಾಯಣದಲ್ಲಿ ಬರೋ, ರಾಮಾಯಣ ಪುರಾಣನೋ ಇತಿಹಾಸನೋ ಅಥವಾ ಇನ್ನೇನು ಪುರಾಣನೋ ಇತಿಹಾಸನೋ ಅಥವಾ ಕಾವ್ಯನೋ, ಹೇಗೆ ಹೇಳೋದು? ಕೆಲವರು ಪುರಾಣ ಅಂತಲೂ ತಗೋಬಹುದು, ಯಾಕೆಂದ್ರೆ ಪುರಾಣದ ಅಂಶಗಳಿದೆ. ಯಾಕೆಂದ್ರೆ ಅವ್ನು ಹುಟ್ಟೇನೆ ಹಾಗೆ ಮಹಾವಿಷ್ಣು ಅವತಾರ ಅಂತ ಹೇಳೋ ಥರ. ಆಮೇಲೆ ಇತಿಹಾಸದ ಅಂಶಗಳಿದೆ, ಯಾಕೆಂದ್ರೆ ದೊರೆ, ರಾಜ್ಯ, ಆಡಳಿತ, ಬೇರೆ ಥರದ ವ್ಯವಸ್ಥೆಗಳು, ಅದು ಸಾಮಾಜಿಕ ಅಂಶಗಳು ಕೆಲವಿದೆ, ಅಂದ್ರೆ ಐತಿಹಾಸಿಕ ಅಂತ ಹೇಳ್ಬೋದು. ಮತ್ತೆ ಕಾವ್ಯ, ರಾಮಾಯಣ ಕಾವ್ಯನೇ ಅದು. ವಾಲ್ಮೀಕಿ ಮಹರ್ಷಿಯ ಒಂದು ಕಲ್ಪನೆ ಕಾವ್ಯ, ರಾಮಾಯಣ ಮಹಾಕಾವ್ಯ. ಸೊ ಹೀಗೆ ಅದು ಯಾವುದು ಅಂತ ಹೇಳಕ ಇದನ್ನ ಮಾಡ್ತಾರೆ. ಇಲ್ಲೇನ್ ಮಾಡ್ತಾರೆ, ಪುರಾಣದ ಅಂಶಗಳನ್ನ ಕಿತ್ತು ಪುರಾಣದ ಆವರಣಗಳೆಲ್ಲ ಸರಿಸ್ಬಿಟ್ಟು ಆ ಪುರಾಣದ ಮುಖವಾಡ, ಕಿರೀಟ, ತೋಳುಬಂದಿ, ಅದು ಇದು ಏನೇನಿತ್ತು ಆಭರಣಗಳು ಪಳಪಳ ಅಂತ ಹೊಳಿತು, ಅದನ್ನೆಲ್ಲ ತೆಗೆದಿಟ್ಬಿಟ್ಟು ವಾಸ್ತವ ನಮ್ಮ ಜೀವನ ಹೇಗಿದೆಯೋ, ನಮ್ಮ ಸಾಮಾನ್ಯ ಮನುಷ್ಯರಂತೆ ಅವ್ರನ್ನು ಕೂಡ ನೋಡೋ. ಸೀತೆನ, ರಾಮನ್ನ, ದಶರಥನ್ನ, ಜನಕನ್ನ ಎಲ್ಲಾನು ಸಾಮಾನ್ಯ ಮನುಷ್ಯರಂತೆ, ರಾವಣನ ಎಲ್ಲಾನು ಸಾಮಾನ್ಯ, ಮಂಡೋದರಿ ಎಲ್ಲಾನು ಸಾಮಾನ್ಯರಂತೆ ನೋಡ್ತಕ್ಕಂಥದ್ದು ಒಂದು ದೃಷ್ಟಿಯಲ್ಲಿ ಬರೆದಿದ್ದಾರೆ. ಇದು ಸರಿನಾ ತಪ್ಪಾ ಅನ್ನೋದು ಆಮೇಲೆ ನೋಡೋಣ. ಯಾಕಂದ್ರೆ ಎಲ್ಲ ಅವಲೋಕನ ಅಂದ್ರೆ
ನಮ್ಗೇನ್ ಗೊತ್ತೋ ಅದನ್ನೆಲ್ಲ ನೋಡ್ಬಿಡೋದು ಅಷ್ಟೇ. ನಮಗೆ ಯಾಕೆ ತೋಚುತ್ತೋ ಹಾಗೆ ಹೇಳೋದು ಅವಲೋಕನ ಅಷ್ಟೇ, ಇನ್ನೇನು ಮಾಡಿ. ಇರ್ಲಿ, ಅದು ಆಮೇಲೆ ನೋಡೋಣ. ಮೂಲ ರಾಮಾಯಣದ ಕಾಂಡಗಳಾಯ್ತು. ಇದು ಕೇವಲ ಹಾಗಾದ್ರೆ ಅದರಲ್ಲಿರೋದು ಅವಲೋಕನ ಮಾತ್ರನ ಇವ್ರು ಮಾಡಿದ್ದು? ಆ ರಾಮಾಯಣದ ಅವಲೋಕನ ಅಲ್ಲ, ಮರುಕಥನ. he has retold the story of ರಾಮಾಯಣ. ರಾಮಾಯಣದ ಕಥೆಯನ್ನ ಮತ್ತೆ ಹೇಳಿದ್ದಾರೆ. ಅಂದ್ರೆ ಈಗಿನ ಕಾಲಕ್ಕೆ ಅನ್ವಯ ಆಗೋ ಹಾಗೆ ಹೇಳಿದ್ದಾರೆ, ತಮ್ಮ ಕಲ್ಪನೆಗೆ ಇದಾಗಿ ಹೇಳಿದ್ದಾರೆ. ಇದು ಪ್ರಕ್ಷೇಪ ಅಂತ ಹೇಳಿದಾಯ್ತು. ಮೂಲ ರಾಮಾಯಣ ಏನಂತಂದ್ರೆ ಅದರಲ್ಲಿ ಇದು ಯಾತಕ್ಕೆ ಪ್ರಕ್ಷೇಪ ಅಂತ ಹೇಳ್ತಾರೆ ಅನ್ನೋದಕ್ಕೂ ಒಂದು ಇದಿದೆ ನಿದರ್ಶನ. ಏನಂದ್ರೆ ಅಲ್ಲಿ ಒಂದು ಫಲಶ್ರುತಿ ಅಂತ ಬರುತ್ತೆ. ಒಂದು ಕೃತಿ ಆದ್ಮೇಲೆ ಫಲಶ್ರುತಿ. ಈ ಕೃತಿಯನ್ನು ಓದೋರಿಗೆ ಇಂಥ ಫಲ ಉಂಟಾಗುತ್ತೆ, ಇದಕ್ಕೆ ಫಲಶ್ರುತಿ ಅಂತ ಹೆಸರು. ಈ ಫಲಶ್ರುತಿನ ಆಮೇಲೆ ಬೇರೆಯವರು ಸೇರಿಸಿರ್ಬೋದು, ವಾಲ್ಮೀಕಿಗಳೇನು ಬರ್ದಿರಲ್ಲ, ಬರ್ದಿಲ್ದಿರ ಇರಬಹುದು, ನಮಗೆ ಗೊತ್ತಿಲ್ಲ. ಫಲಶ್ರುತಿಗಳು ಸಾಮಾನ್ಯವಾಗಿ ಈ ಮಹಾಕಾಕ ಅವ್ರೇನು ಬರ್ದಿರಲ್ಲ, ಇದನ್ನು ಓದಿದ್ರೆ ಹೀಗೆ ಫಲ ಉಂಟಾಗುತ್ತೆ, ಹಾಗೆ ಫಲ ಉಂಟಾಗುತ್ತೆ ಅಂತ ಹೇಳಿ ಬರ್ದಿದ್ದಾರೆ. ಈ ಬಾಲಕಾಂಡವನ್ನು ಓದಿದ್ರೆ ಮಕ್ಕಳಾಗುತ್ತೆ ಅಂತನೋ, ಅಥವಾ ಸೀತಾಪರಿಣಯದ ಭಾಗ ಅಲ್ಲಿ ವಿವಾಹ ಆಯ್ತಲ್ಲ, ಸೀತಾರಾಮ ಕಲ್ಯಾಣ ಆಯ್ತಲ್ಲ, ಅದು ಮಾಡಿದ್ರೆ ವಿವಾಹದ ಮಂಗಳ ಕಾರ್ಯಗಳಾಗುತ್ತೆ ಅಂತಲೋ, ಆಮೇಲೆ ಸುಂದರಕಾಂಡವನ್ನ ಓದಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತಲೋ, ಹೀಗೆ ಫಲಶ್ರುತಿಯನ್ನ ಬರೆದು ಈ ಫಲಶ್ರುತಿ ರಾಮಾಯಣದಲ್ಲಿ ಇದೆ, ಆದ್ರೆ ಅಲ್ಲಿಗಿದೆ. ಆದ್ರಿಂದ ಫಲಶ್ರುತಿ ಇರೋದ್ರಿಂದ ಉತ್ತರ ರಾಮಾಯಣ ಆಮೇಲೆ ಬಂದಿದ್ದು ಅಂತ ಹೇಳ್ತಾರೆ. ಇದು ಮೊದಲನೇದು. ಎರಡನೇದು, ಸಾವಯವ ಸಮಗ್ರತೆ ಇಲ್ಲ, ಇಂಟಗ್ರಲ್ ಹೋಲ್ ಇಲ್ಲ, ಆಗಿಲ್ಲ. ಅದು ಬಹಳ ಭವ್ಯವಾಗಿ ಅದು ಬರೆದ್ರು, ಆದ್ರೆ ಇಲ್ಲೇನು ಹೀಗಾಗೋಯ್ತು? ಶೋಕ, ರಾಮಾಯಣ ಆರಂಭ ಆಗಿದ್ದು ಒಂದು ಶೋಕದಿಂದ. ನಾವೆಲ್ಲ ತಿಳಿದಿರೋ ಹಾಗೆ, ಭೈರಪ್ಪನವರು ತಮ್ಮ ಪುಸ್ತಕದಲ್ಲಿ ಅದನ್ನು ಒಪ್ಕೊಂಡು ಬರೆದಿರೋ ಹಾಗೆ, ಈ ಇದು ಒಬ್ಬ ಬೇಡ ಜೋಡಿಯಾಗಿದ್ದ ಗಂಡು ಮತ್ತು ಹೆಣ್ಣು ಹಕ್ಕಿಗಳಲ್ಲಿ ಒಂದು ಹಕ್ಕಿನ ಕೊಂದು ಬಿಡ್ತಾನೆ. ಒಂದು ಹಕ್ಕಿ ಬಾಣ ಬಿಟ್ಟು ಕೊಂದಾಗ ಅದು ಸತ್ತಿರುತ್ತೆ, ಇನ್ನೊಂದು ವಿಲಪಿಸ್ತಾ ಇರುತ್ತೆ ಇನ್ನೊಂದು ಹಕ್ಕಿ. ಅದನ್ನ ಕಾಡಿನಲ್ಲಿದ್ದ ವಾಲ್ಮೀಕಿ ನೋಡ್ತಾನೆ. ನೋಡ್ಬಿಟ್ಟು ಅವನಿಗೆ ಬಹಳ ಸಂಕಟ ಆಗೋದು. ಅವನು ಒಂದು ಆ ಬೇಡನಿಗೆ ಶಾಪ ಕೊಡ್ತಾನೆ ವಾಲ್ಮೀಕಿ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ ಅಂತ ಹೇಳಿದ. ಇದು ಒಂದು ಶ್ಲೋಕ ಛಂದಸ್ಸು, ರಾಮಾಯಣ ಪೂರ್ತಿ ರಚಿತವಾಗಿರೋ ಶ್ಲೋಕ ಛಂದಸ್ಸು. ಈ ಶ್ಲೋಕವಾಗಿ ಪರಿವರ್ತನೆ ಆಗೋಯ್ತು. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಇದು ವಾಲ್ಮೀಕಿ ಇದಾಗಿ ಪ್ರಜ್ಞಾಪೂರ್ವಕವಾಗಿ ರಚಿಸಿದಂತ ಸಾಲುಗಳಲ್ಲ ಇವೆರಡು ಸಾಲು. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕಂ ದೇಕಂ ಅವಧಿ ಕಾಮಮೋಹಿತಂ. ಕಾಮಮೋಹಿತನಾಗಿ ಈ ಪ್ರೇಮದಲ್ಲಿ ನಿರತವಾದ ಈ ಪಕ್ಷಿಗಳನ್ನ ನೀನು ಕಾಮಮೋಹಿತನಾಗಿ ಅದನ್ನ ಕೊಂದಿದೆಯಲ್ಲ, ನಿನಗೆ ಶಾಶ್ವತವಾದ ಶಾಂತಿ ಆಗ್ಲಿ ಸಮೃದ್ಧಿ ಆಗ್ಲಿ ನಿನಗೆ ಸಿಕ್ಕದೇ ಇರ್ಲಿ ಅಂತ ಶಾಪ ಕೊಟ್ಟ. ಇವನು ವಾಲ್ಮೀಕಿ ಮಹರ್ಷಿಗೆ ಬಹಳ ನೋವಾಗಿತ್ತು, ಬಹಳ ದುಃಖ ಆಗಿತ್ತು. ಈ ದುಃಖದ ನಿವಾರಣೆಗೋಸ್ಕರ ಕಾವ್ಯವನ್ನ ತೊಡಗ್ತಾನೆ ವಾಲ್ಮೀಕಿ. ಈ ದುಃಖವನ್ನು ನಿವಾರಿಸ್ಕೊಳ್ಳೋಕೋಸ್ಕರ ರಾಮಾಯಣವನ್ನು ಬರೀತಾನೆ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಆವಾಗ ನಾರದ ಹೇಳೋದು ಇತ್ಯಾದಿ ಆ ವಾಲ್ಮೀಕಿ ರಾಮಾಯಣದಲ್ಲಿ ಬರ್ತಕ್ಕಂಥದ್ದು. ಆ ಶೋಕವನ್ನು ನಿವಾರಿಸಿಕೊಳ್ಳೋದಕ್ಕೆ ರಾಮನ ಕಥೆಯನ್ನು ಬರೀತಾನೆ. ಬರೆದು ಅದನ್ನು ಸುಖಾಂತ್ಯ ಮಾಡ್ತಾನೆ ವಾಲ್ಮೀಕಿ. ಆದ್ರಿಂದ ಮೂಲ ರಾಮಾಯಣ ಸುಖಾಂತ್ಯ ಹೇಗೆ ಅಂದ್ರೆ ಮೊದಲೇ ಹೇಳಿದಾಗೆ ಯುದ್ಧ ಆದ್ಮೇಲೆ ಕರ್ಕೊಂಡು ಬರ್ತಾನೆ, ಸೀತೆಯನ್ನು ಕರ್ಕೊಂಡ್ ಬರ್ತಾನೆ, ಅಲ್ಲಿ ರಾಜ್ಯವನ್ನ ಆಳ್ತಾನೆ, ಅಲ್ಲಿಗೆ ಮುಗಿಯುತ್ತೆ, ಪಟ್ಟಾಭಿಷೇಕ ಆಗಿ ಮುಗಿಯುತ್ತೆ, ಅದು ಸುಖಾಂತ್ಯ. ಅದಕ್ಕೆ ಅದಾದ್ಮೇಲೆ ಏನೋ ಅಂತ ಕಳಿಸ್ದ ತಿರ್ಗಾ ನಮ್ಮ ಧಾರಾವಾಹಿಗಳಲ್ಲಿ ಮಾಡ್ತಾರಲ್ಲ, ಏನೋ ಆಗುತ್ತೆ ಇನ್ನೇನೋ ಅಲ್ಲಿ ಇಂಟಗ್ರಲ್ ಹೋಲ್ ಇರಲ್ಲ, ಇಂಟಗ್ರಲ್ ಹೋಲ್ನೆಸ್ ಇರಲ್ಲ, ಸಾವಯವ ಸಮಗ್ರತೆ ಇರಲ್ಲ, ಒಂದ್ ಮೊದಲದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇರಲ್ಲ. ಅದೊಂಥರ ಇದ್ರೆ ಇದನ್ನೊಂಥರ. ಈ ಉತ್ತರ ರಾಮಾಯಣ ಆಗಿರೋದು ಹಾಗೇನೆ. ಸುಮ್ಮನೆ ಅಲ್ಲಿದ್ದವನು ಚೆನ್ನಾಗಿದ್ದವನು ಎಲ್ಲ ಆಯ್ತಪ್ಪ, ಗೆದ್ಕೊಂಡು ರಾಕ್ಷಸರನ್ನ ಕೊಂದು ಬಂದ್ ಮಾಡ್ದೆ, ಸಂತೋಷ ಆಯ್ತು, ರಾಜ್ಯ ಆಳು, ಸೀತೆನೇ ಆತಕ್ಕೆ ಅಲ್ಲಿ ನೀನು ಅಗ್ನಿ ಪರೀಕ್ಷೆ ಮಾಡಿಸ್ದೆ, ಎಲ್ಲ ಆಯ್ತು, ಇಲ್ಲೇನು ಕಳಿಸೋದು? ಅದು ರಾಮನ ವ್ಯಕ್ತಿತ್ವಕ್ಕೆ ಅದಕ್ಕೆಲ್ಲ ಹೊಂದೋದಿಲ್ಲ. ಯಾರೋ ಹೇಳ್ಬಿಟ್ಟು ಅದು ಮಾಡಿದ್ರೆ ಅದೇ ರಾಮನ ವ್ಯಕ್ತಿತ್ವಕ್ಕೆ ಹೊಂದೋವಂಥದ್ದಲ್ಲ. ಅದರಿಂದ ಇದು ಕಾವ್ಯ ಅಲ್ಲ, ಸೌಂದರ್ಯ ಇಲ್ಲ. ರಾಮಾಯಣ ಯಾರೋ ಆಮೇಲೆ ಸೇರಿಸಿದ್ದಾರೆ ಅನ್ನೋ ಒಂದು ಭಾವನೆ, ಇವೆರಡು ಕಾರಣ ಕೊಡ್ತಾರೆ. ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಈ ಭೈರಪ್ಪನವರು, ಈ ದುಃಖವನ್ನ ತೊಡೆದುಕೋಬೇಕು ಅಂತ ಹೇಳಿ, ದುಃಖವನ್ನು ನಿವಾರಿಸ್ಕೋಬೇಕು ಅಂತ ಹೇಳಿ ನಾನು ಮಾಡದೆ, ಕಾವ್ಯ ಬರದೆ, ಅಂದ್ರೆ ಇವರು ಭೈರಪ್ಪನವರು ವಾಲ್ಮೀಕಿ ಹೇಳ್ತಿರೋದು ಉತ್ತರಕಾಂಡನು ಸೇರಿಸ್ಕೊಂಡು
ಅಂದ್ರೆ ರಾಮಾಯಣದಲ್ಲಿ ಈ ಭಾಗನೂ ಅವರೇ ಬರೆದಿದ್ದು, ವಾಲ್ಮೀಕಿಗಳು ಬರೆದಿದ್ದು ಅನ್ನೋ ಭಾವನೆನೇ ಇಟ್ಕೊಂಡೇ ಇಲ್ಲಿ ಈ ಹಿನ್ನೆಲೆ ಇರೋದು. ಅದನ್ನು ಬರೆದಿದ್ದು ಆಮೇಲೆ ಕೊನೆಯಲ್ಲಿ ಏನ್ ಮಾಡ್ತಾನೆ, ರಾಮ ಸೀತೆಯರು ಈ ಲವಕುಶರ ಜೊತೆಲಿ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸ್ಕೊಂಡು ಹೋಗಕ್ಕಾಗಲ್ಲ. ರಾಮ ಬರ್ತಾನೆ, ಅವ್ನಿಗೆ ಗೊತ್ತಾಗುತ್ತೆ ಮಕ್ಕಳು ಅಂತ, ಯುದ್ಧ ಮಾಡಲ್ಲ, ಬಿಟ್ಬಿಡ್ತಾನೆ, ಯುದ್ಧ ಬಿಡಲ್ಲ. ಇವಾಗ ಆದ್ರೂ ಕೂಡ ರಾಮ ಮತ್ತು ಸೀತೆಯರ ಮನಸ್ಸು ಒಂದಾಗಲ್ಲ. ಸೀತೆ ಇದಾಗೆ ಇರ್ತಾಳೆ, ವ್ಯಗ್ರವಾಗೇ ಇರ್ತಾಳೆ, ಅವನು ಒಪ್ಪೋದಿಲ್ಲ. ರಾಮನ ಒಂದು ಪತಿತ್ವವನ್ನ ಅವಳು ಒಪ್ಪೋದಿಲ್ಲ. ಯಾಕಂದ್ರೆ ಕಳಿಸ್ಬಿಟ್ಟಿಯಲ್ಲ, ನನ್ನಲ್ಲಿ ಅಪನಂಬಿಕೆ ಇಟ್ಟು ನೀನು ಕಳಿಸಿದ್ಮೇಲೆ ನಿನ್ಗೆ ಯಾತಕ್ಕೆ ನನ್ನ ಸಂಬಂಧ ಬೇಡ, ನಾನು ಬರೋದಿಲ್ಲ, ನಾನು ನಿನ್ನ ವಂಶದವಳಲ್ಲ, ಇಕ್ಷ್ವಾಕು ವಂಶ ನಂದಲ್ಲ. ಯಾರೋ ಒಬ್ರು ಹೇಳ್ತಾರೆ ಅಲ್ಲಿ, ಅದಕ್ಕೆ ಧರ್ಮಸಭೆ ಏರ್ಪಡಿಸ್ತಾನೆ. ವಾಲ್ಮೀಕಿ ಏನ್ ಮಾಡ್ತಾನೆ, ಇವರಿಬ್ಬರನ್ನ ಒಂದು ಮಾಡಬೇಕು ಅಂದ್ಬಿಟ್ಟು ಅಯೋಧ್ಯೆಯಲ್ಲಿ ಒಂದು ಧರ್ಮಸಭೆ ಏರ್ಪಡಿಸ್ತಾನೆ. ಎಲ್ಲರೂ ಅವ್ರ ಮಂತ್ರಿಗಳು, ಇಲ್ಲಿ ಋಷಿಗಳು, ಅವರು ಇವರು ಎಲ್ಲ ಜ್ಞಾನಿಗಳು, ಮಂತ್ರಿಗಳು ಎಲ್ಲ ಸೇರಿ ಸೀತೆ ಇದೆ ಎಲ್ಲ ಇರ್ತಾರೆ. ಅದು ಏರ್ಪಡಿಸಿದಾಗ ಪ್ರಯತ್ನ ಪಡ್ತಾನೆ, ಆಗಲ್ಲ. ಅಲ್ಲಿ ಸೀತೆ ಬಹಳ ಕಟ್ಟುನಿಟ್ಟಾಗಿ ಮಾತಾಡ್ತಾಳೆ, ಬಹಳ ಶಾಕ್ ಆಗೋ ಹಾಗೆ ಮಾತಾಡ್ತಾಳೆ. ಈ ರಾಮಾಯಣ ಇಲ್ಲಿ ಉತ್ತರ ರಾಮಾಯಣದಲ್ಲಿ ಭೈರಪ್ಪನವರ ಸೀತೆಯ ಡೈರಿ ಇದು. ಸೀತೆಯ ದೃಷ್ಟಿಯಿಂದ ರಾಮಾಯಣದ ಕಥೆ, ಇಡೀ ರಾಮಾಯಣದ ಕಥೆಯ ಮರುಕಥನ ಸೀತೆಯ ಬಾಯಲ್ಲಿ, ಸೀತೆಯ ದೃಷ್ಟಿಯಿಂದ ಮಾಡಿಸ್ತಾ ಇದ್ದಾರೆ. ಇದೊಂದು ಹೊಸತನ, ಇದು ಸೀತೆ ಬಾಯಿನಲ್ಲಿ. ಅದಕ್ಕೆ ಅದಕ್ಕೆ ಆಧಾರ ಇದೆ. ಯಾಕೆಂದ್ರೆ ಅದಕ್ಕೇನು ಅಂತಂದ್ರೆ, ಈ ರಾಮಾಯಣ ಇದೆಯಲ್ಲ, ಈ ರಾಮಾಯಣ ಅನ್ನೋದು ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಸೀತಾಯಾಶ್ಚರಿತಂ ಮಹತ್ ಅಂತ ಒಂದು ಹೇಳಿಕೆ ಇದೆ. ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಅಂದ್ರೆ ಇಡಿಯಾಗಿ, ಸಮಗ್ರವಾಗಿ. ರಾಮಾಯಣ ಕಾವ್ಯವು ಸಮಗ್ರವಾಗಿ ಸೀತಾಯ ಚರಿತಂ ಮಹತ್, ಸೀತೆಯ ದೊಡ್ಡ ಚರಿತ್ರೆ ಅಂತ ಹೇಳಿದೆ. ಇದು ಪ್ರಸಿದ್ಧವಾದ ಹೇಳಿಕೆ. ಸೀತೆಯ ಚರಿತ್ರೆ ಅಂತಂದ್ಮೇಲೆ ಸೀತೆ ಬಾಯಿಂದಾನೆ ಹೇಳ್ತಾಳೆ, ತಪ್ಪೇನು? ಅವಳ ಮಾತು ಏನು ಕೇಳೋಣ. ಆ ದೃಷ್ಟಿಯಿಂದ ಇದು ಬಹಳ ಉತ್ತಮವಾದಂಥ ಕೃತಿ, ಹೆಣ್ಣಿನ ನೋವುಗಳನ್ನೆಲ್ಲ. ಆಮೇಲೆ ಆ ಸೀತೆಯ ಮಹಾರಾಣಿ, ಅವಳು ಜನಕರಾಜನ ಪುತ್ರಿ, ತುಂಬಾ ಅದನ್ನೆಲ್ಲ ಬಿಟ್ಬಿಟ್ಟು ಸಾಧಾರಣ ಒಬ್ಬ ಹೆಣ್ಣು ಮಗಳು, ಋಷಿ ಆಶ್ರಮದಲ್ಲಿರ್ತಕ್ಕಂಥ ಸಾಮಾನ್ಯ, ಆರ್ಥಿಕ ಅಂತ ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ದೃಷ್ಟಿ ನೋಡೋದಾದ್ರೆ, ಇವಾಗ ನೋಡಿರೋದು ಹಾಗೆ ತಾನೆ. ಆರ್ಥಿಕ ಸಾಮಾನ್ಯ, ತುಂಬಾ ಸಖೀರು, ದಾಸಿಯರು ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಳ. ಅಲ್ಲಿ ಏನು ಸೌಲಭ್ಯಗಳಿಲ್ಲ, ಸಮೃದ್ಧಿ ಇಲ್ಲ. ಅಂತ ಕಡೆಗಳಲ್ಲಿ 2 ಮಕ್ಕಳನ್ನ ಸಾಕ್ಬೇಕು ಪಾಪ. ಮೊದಲನೇ ದೃಶ್ಯದಲ್ಲೇ ಈ ಇದರಲ್ಲಿ ಬರೋದು ಸೀತೆ ಪಾಪ 2 ಮಕ್ಕಳನ್ನ ಇಟ್ಕೊಂಡು ಹಾಲು ಉಡಿಸ್ಕೊಂಡಿರೋದನ್ನು ತೋರಿಸ್ತಾರೆ. ಅಂದ್ರೆ ವಾಸ್ತವಕ್ಕೆ ಈ ಪುರಾಣದಲ್ಲಿ ವಾಸ್ತವತೆ ಕಳಚಿದ್ರೆ ಏನಾಗುತ್ತೆ? ಈ ಮಿಥ್ಯೆ ಅವೆಲ್ಲ ಮಿಥ್ಯೆ. ಆಗಿತ್ತು, ಹೀಗಿತ್ತು, ಅದ್ಯಾವುದೋ ಪಾಯಸ ಕೊಡದು ಹುಟ್ಟಿದ್ರು, ಇದೆಲ್ಲ ಹೇಳಿದ್ರೆ ಅವೆಲ್ಲ ಮಿಥ್ಯೆಗಳದು. ಅದನ್ನು ಬಿಡಿಸ್ಬಿಟ್ಟು ಎಲ್ಲ ತುಂಬಾ ಸರಳೀಕರಣ ಮಾಡಕ್ ಹೋದ್ರೆ ಎಡವಟ್ಟಾಗುತ್ತೆ. ಮಾನವತಾವಾದ ಏನ್ ಮಾಡುತ್ತೆ, ಜಗತ್ತಿನ ಪ್ರತಿಯೊಂದು ವಸ್ತು ತನ್ನ ತಾಪಮಾನಕ್ಕೆ ಒಗ್ಗುವಂತೆ ಹದಗೊಳಿಸಿ ಇಟ್ಕೋಬೇಕು ಅಂತ ಬಯಸುತ್ತೆ ಮಾನವತಾವಾದ. ನಮ್ಮ ಒಂದು ಚಿಂತನೆ ಏನು ಅಂದ್ರೆ, ವಾಸ್ತವವಾದ ಅಥವಾ ಮಾನವತಾವಾದ ಏನ್ ಮಾಡಿದ್ರೆ, ಎಲ್ಲಾ ವಸ್ತುಗಳನ್ನು ನಮ್ಮ ಇದಕ್ಕೆ ತಕ್ಕ ಹಾಗೆ, ಹಾಗಿರೋ ಹೀಗಿತ್ತು, ಹೀಗೆ ಇದ್ದಿರ್ಬೇಕು ಅಂತ ಹೀಗೆ ಮಾಡ್ಕೊಳ್ಳೋದು ಇದು ವಾಸ್ತವತಾವಾದ ಅಥವಾ ಮಾನವತಾವಾದ. ಇದು ಅಂಬಾರಪ್ಪನವ್ರು ಮಾಡಿರೋದು ಇಲ್ಲ. ಅದೇನೆ ಅದೇನಾಗುತ್ತೆ ಅಂದ್ರೆ, ಅದಕ್ಕೂ ಇದಕ್ಕೂ ಹೊಂದಾಣಿಕೆ ಆಗೋದೇ ಇಲ್ಲ. ಅದನ್ನು ಒಪ್ಕೊಂಡ ಮನಸ್ಸು ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಮಟ್ಟಿಗೆ ಬದಲಾವಣೆ ಒಪ್ಕೋತಾರೆ, ಅದನ್ನ ಇನ್ನೂ ಏನು ಬೇರೆ ರೀತಿಯಲ್ಲಿ ನಿಮ್ಮ ಕಲ್ಪನೆ ಮಾಡಿ ಈಗಿನ ಕಾಲಕ್ಕೆ ಹೊಂದ್ಕೊಳ್ಳೋ ಆಗಿದ್ರೆ ಸಂತೋಷ ಮಾಡ್ತಾರೆ. ಹಾಗೆ ಮಾಡಿದ್ರೆ ಇಲ್ಲಿ ಇವರು ಆನಂದ್ ಕುಮಾರ್ ಸ್ವಾಮಿ ಅವ್ರು ಹೇಳ್ತಾರೆ, ಮೆನ್ ಲಿವ್ ಬೈ ಮಿತ್ಸ್, ದೇ ಆರ್ ನೋ ಮಿಯರ್ ಪೊಯೆಟಿಕ್ ಇನ್ವೆನ್ಷನ್ಸ್ ಅಂತ ಹೇಳ್ತಾರೆ ಆನಂದ್ ಕುಮಾರ್ ಸ್ವಾಮಿ. ಅಂದ್ರೆ ಮನುಷ್ಯ ಬದುಕೋದು ಮಿಥ್ಯೆಗಳಲ್ಲೇ ಬದುಕೋದು, ಅವನಿಗೆ ವಾಸ್ತವ ಅದು ಇದು ಆತರ ಅಲ್ಲ. ಆಮೇಲೆ ಇದು ಬರೀ ಕವಿಗಳು ನಿರ್ಮಿಸಿರೋದಲ್ಲ ಈ ಮಿಥ್ಯೆಗಳನ್ನೆಲ್ಲ. ಈ ಮಿಥ್ಯೆಗಳು ಜನಗಳ ಮಿಥ್ಯೆ, ಕವಿಗಳದನ್ನು ತಗೊಂಡಿರ್ತಾರೆ. ಮಹಾಕಾವ್ಯ 1000 ವರ್ಷ ಯಾಕಿರುತ್ತೆ? ಗ್ರೀಕಲ್ಲಾಗ್ಲಿ ಸಂಸ್ಕೃತಲ್ಲಾಗ್ಲಿ ಯಾತಕ್ಕಿರುತ್ತೆ 1000 ವರ್ಷ? ಅದು ಒಬ್ಬ ಮಾಡಿರೋದಲ್ಲ. ಎಷ್ಟೋ 100 ವರ್ಷಗಳು ಜನಮಾನಸದಲ್ಲಿರುವಂತ ಬೇರೆ ಬೇರೆ ತಗೊಂಡು ಮಹಾಕವಿಯನ್ನು ಪೋಣಿಸ್ತಾನೆ. ಅದನ್ನ ಸಮಗ್ರವಾಗಿ ನೋಡೋದಕ್ಕೆ ಪ್ರಯತ್ನ ಪಟ್ಟು ಕೊಡ್ತಾನೆ ಹೊರತು ಈ ಮಿಥ್ಯೆಲ್ಲ ಅವನ ಕ್ರಿಯೇಷನ್ ಅಲ್ಲ ಅಂತ ಆನಂದ್ ಕುಮಾರ್ ಸ್ವಾಮಿ ಅವರು ಹೇಳ್ತಾರೆ. ಅದು ಕವಿಯ ಸೃಷ್ಟಿ ಅಲ್ಲ. ಆಮೇಲೆ ಇನ್ ಕೆಲವರು ಹೇಳ್ತಾರೆ, ಈ ಕಲ್ಪನೆಗಳಲ್ಲಿ ಕೆಲವು ಸುಮ್ಮನೆ ಹೇಳ್ಬಿಡ್ತೀನಿ, ಬದಲಾವಣೆಗಳಲ್ಲಿ ಸೀತೆಯ ದೃಷ್ಟಿ, ಸೀತೆಯ ಡೈರಿ, ಇದು ಸೀತೆಯ ಒಂದು ಡೈರಿ ಅನ್ನೋದು ಒಂದು ಪುರಾಣದ ಪ್ರಭಾವ. ಕಳಚಿ ನಗ್ನವಾಗಿ ಅಂತ ಹೇಳಲ್ಲ, ಒಂದು ನಿಜ ಸ್ವರೂಪದಲ್ಲಿ ಅಂತ ಹೇಳೋಣ, ನಗ್ನವಾಗಿ ಬೆತ್ತಲೆಯಾಗಿ ಅನ್ನೋದು ಬೇಡ. ಸೀತೆಯ ದಿಟ್ಟತನ, ಸೀತೆಯಲ್ಲಿ ಕೃಷಿ ಆಸಕ್ತಿ. ಅವಳು ಸಿಕ್ಕೋದು ನೇಗಿಲ ಗೆರೆಯಲ್ಲಿ ಸಿಗ್ತಾಳೆ, ಆಯ್ತಾ, ನೇಗಿಲ ಗೆರೆಯಲ್ಲಿ ಸಿಗ್ತಾಳೆ. ಆದ್ರಿಂದ ಅವಳು ಕೃಷಿಕಳು ಅನ್ನೋದೊಂದು. ಅವಳು
ಕೃಷಿಕರ ಜಾತಿಯಲ್ಲಿ ಇರೋದು ಅಂತ ಕೂಡ ಒಂದು ಬಂದ್ಬಿಡುತ್ತೆ. ಅದು ಅಷ್ಟು ಆ ಬದಲಾವಣೆ ಅಷ್ಟು ಹಿತ ಆಗಲ್ಲ. ಅದೇನಾಗುತ್ತೆ ಅಂದ್ರೆ ಮದುವೆ ಸಮಯದಲ್ಲಿ ರಾಮ ಬಂದು ಶಿವಧನಸ್ಸನ್ನು ಮುರಿದಿದ್ದಾಯ್ತು, ಶಿವಧನಸ್ಸು ಮುರಿದ್ರೆ ಸೀತೆ ಮದುವೆ ಆಗ್ಬೇಕು, ಅದಕ್ಕೆ ತಾನೇ ಬಂದಿರೋದು. ಅದು ವೀರ್ಯ ಶುಲ್ಕ, ಅವನಿಗೆ ಸೀತೆ ಅನ್ನೋದು ವೀರ್ಯ ಶುಲ್ಕವಾಗಿರ್ತಾಳೆ, ಅದನ್ನು ಬರ್ಬೇಕು ಅವನಿಗೆ ಕೊಡು. ಆದ್ರೆ ಜನಕ ಮಹಾರಾಜ ಹೇಳಿ ಕಳಿಸ್ತಾನೆ ದೂತರ ಕೈಲಿ ದಶರಥ ಮಹಾರಾಜನ ಬನ್ನಿ ಅಂತ. ದಶರಥ ಸ್ವಲ್ಪ ಏನೋ ಒಂದು ಸುಮ್ಮನೆ ತೆಗಿತಾನೆ, ಏನು ಯಾವ ಜಾತಿ ಇದು ದಶರಥನ ಒಂದು ಸ್ಟೇಟಸ್. ದಶರಥನ ಬೇರೆ ದೌರ್ಬಲ್ಯಗಳಿರ್ಬೋದು, ಕೈಕೇಯ ಮಾತು ಕೇಳಿದ ಸ್ತ್ರೀ ದೌರ್ಬಲ್ಯ ಇರ್ಬೋದು, ಬೇರೆ ತರ ಇರ್ಬೋದು. ಆದ್ರೆ ದಶರಥನ ಈ ತರ ಅವನ ಜಾತಿನ ಕೇಳಿದ್ಲು ಅಂತ ಹೇಳೋದನ್ನ ಒಪ್ಪಕ್ಕಾಗಲ್ಲ, ಅದನ್ನ ಒಪ್ಪಲ್ಲ. ಅಲ್ಲಿ ವಾಲ್ಮೀಕಿ ಮಹರ್ಷಿಗಳ ದಶರಥ ಏನ್ ಹೇಳ್ತಾನೆ, ವಾಲ್ಮೀಕಿನ ಕಂಪೇರ್ ಮಾಡ್ತಿದ್ದೀನಿ ಹೇಗಿತ್ತಲ್ಲ ಅವನಿಗೂ ಇವನಿಗೂ ನೋಡಿ ಅಂತ. ಅವ್ರು ಹೇಳ್ತಾನೆ, ಜನಕ ಮಹಾರಾಜರು ಹೇಳಿದಾಗ ಆಯ್ತು, ನೀವು ಜನಕ ಮಹಾರಾಜರೇ ನೀವು ಧರ್ಮಜ್ಞರು. ಜನಕ ಮಹಾರಾಜ ಒಬ್ಬ ಸಣ್ಣ ರಾಜ, ದಶರಥ ಚಕ್ರವರ್ತಿ. ಇದರಲ್ಲಿ ಸಾಮ್ರಾಜ್ಯದಲ್ಲಿ ನೋಡೋದು ದಶರಥ ಚಕ್ರವರ್ತಿ. ಜನಕ ಮಹಾರಾಜ ಜ್ಞಾನಿ, ತುಂಬಾ ದೊಡ್ಡ ಜ್ಞಾನಿ, ಆದ್ರೆ ರಾಜನಾಗಿ ಸಣ್ಣವನು. ದಶರಥನ ಹೋಲಿಸೋದು, ದಶರಥ ಚಕ್ರವರ್ತಿ ಇವನಲ್ಲ. ಯಥಾವಕ್ಷಸಿ ಧರ್ಮಜ್ಞ ತತ್ಕರಿಷ್ಯಾಮಹೇ ವಯಂ. ಧರ್ಮಜ್ಞರೇ ನೀವು ಹೇಗೆ ಹೇಳಿದ್ರೆ ಹಾಗೆ ಮಾಡೋಣ ಅಂತ ಹೇಳ್ತಾನೆ. ಅಷ್ಟು ವಿನಯದಿಂದ ಅವನು ದಶರಥ ಅಲ್ಲಿ ಒಪ್ಕೊಂಡ್ರೆ, ವಾಲ್ಮೀಕಿ ರಾಮಾಯಣವನ್ನು ನಾನು ಅನುಸರಿಸಿದೀನಿ ಅಂತ ಹೇಳ್ಬಿಟ್ಟು ಭೈರಪ್ಪನವರು ದಶರಥ ಜಾತಿನ ಕೇಳ್ದ ಅಂತ ಅನ್ನೋದು ಅಷ್ಟು ಸಂಗತವಾಗಿ ಹಿತವಾಗಿ ಕಾಣೋದಿಲ್ಲ. ಆಮೇಲೆ ಅವನು ಹೇಳ್ತಾನೆ, ನಾನು ಬೇರೆ 3 ಮಕ್ಕಳಿದ್ದಾರೆ ಬೇರೆಯವರು, ಅವ್ರನ್ನೂ ಕೊಡ್ತೀನಿ ರಾಮನ್ಗೆ ಅಂತ. ರಾಮ ಒಪ್ಪಲ್ಲ, ನಾನು ನಾನು 4 ಜನ ನಾನು ಮದುವೆ ಆಗಲ್ಲ, ನಾನು ಸೀತೆನೊಬ್ಬಳನೆ, ನನ್ಗೆ ಇದು ವೀರ್ಯ ಶುಲ್ಕ ಅಷ್ಟೇನೆ, ನಾನು ವಿಶುದ್ಧನಸನ್ನ ದೇರಿಸಿದೀನಿ ಅದರಿಂದ ಅಷ್ಟೇ ಅಂತ. ಅವನು ಒಪ್ಪೋದಿಲ್ಲ. ಅಂತೂ ಕೊನೆಗೇನೋ ಆಗುತ್ತೆ, ವಿವಾಹ ಆಗುತ್ತೆ ಅಂತ ಇಟ್ಕೊಳ್ಳಿ. ಊರ್ಮಿಳೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ವಿಭೀಷಣ ಹೆಂಡತಿ ಸುರಮೆ ಅವಳ ಪಾತ್ರಕ್ಕೆ ಹೊಸದಾಗಿ ಕೊಟ್ಟಿದ್ದಾರೆ. ಸಹಯೋಗ ಇದೆ. ಶಬರಿ, ಗುಹಾ, ಅನಸೂಯೆ, ಲಕ್ಷ್ಮಣನ ಪಾತ್ರಕ್ಕೆಲ್ಲ ಕಳೆ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕೆಲವು ಅತಿವಾಸ್ತವಿಕತೆ ಭಾರದಿಂದ ಕಥೆಯ ಒಂದು ನಡೆ ಕುಂಠಿತ ಆಗಿದೆ ಅಂತ ಹೇಳಿ ವಿಮರ್ಶಕರು ಹೇಳ್ತಾರೆ. ಅತಿವಾಸ್ತವ ನನಗೂ ಹಾಗೆ ಅನ್ಸುತ್ತೆ. ಅತಿವಾಸ್ತವ ಏನು, ಪುಷ್ಪಕುಮಾರದಲ್ಲಿ ಸಮಯ ಆಯ್ತಾ ಕುಸ್ಬಿ ಅವರೇ? ಸರ್ ಚಂದ್ರಶೇಖರ್ ಸರ್ ಡಿಸ್ಕನೆಕ್ಟ್ ಆಯ್ತಾ? ಫೋನ್ ಮಾಡ್ಬೇಕಾಯ್ತಲ್ವಾ, ಅವ್ರು ಮಾತಾಡ್ತಾನೆ ಇದ್ರೆ ಕಷ್ಟ. ಮಾಡ್ತೀನಿ. ನಾನ್ ಮಾಡ್ಲಾ, ನೀವೇ ಮೀಟಿಂಗ್ ಏನ ಕರ್ದಿರಿ? ಮಾಡ್ತೀನಿ. 2 ಕಾದಂಬರಿಗಳ ವಿಮರ್ಶೆ ಅವಲೋಕನ ಆಗಿದೆ. ಈಗ ಯಾನಕ್ಕೆ ಹೋಗೋಣ ಅಂತ ಅವ್ರನ್ನ ಕೇಳ್ಕೊಳ್ಳೋಣ ಅಂತ ಅನ್ಕೊಂಡೆ, ಅಷ್ಟೊತ್ತಿಗೆ ಡಿಸ್ಕನೆಕ್ಟ್ ಆಗಿದೆ. ದಯವಿಟ್ಟು ಎಲ್ಲರೂ ಒಂದು 2 ನಿಮಿಷಗಳ ಕಾಲ ಕಾಯ್ಬೇಕಾಗಿ ಪ್ರಾರ್ಥನೆ. ಇನ್ನೊಂದು 10 ನಿಮಿಷ ಇದೆಯಾ ಅಂತ ಕೇಳ್ಬೇಕಾಗಿತ್ತು. ರವಿ ಕುಸ್ಬಿ ಅವರೇ. ಸರ್ ಇನ್ನು ಅಲ್ಲ ಮಾತಾಡಿ ಸರ್, ಇನ್ನು 15 ನಿಮಿಷ ಮತ್ತೆ ನೋ ಪ್ರಾಬ್ಲಮ್. ನೀವು ಮಾತಾಡಿದ್ರೆ ನಮ್ಗೆ ತೊಂದರೆ ಇಲ್ಲ, ಎಲ್ಲರೂ ಕೇಳಕ್ಕೆ ಆಸಕ್ತರಿದ್ದಾರೆ. ಅದರಿಂದ ನೀವು ಇನ್ನೂ 15 ನಿಮಿಷ ತಗೊಂಡ್ರಲ್ಲ, 3ನೇ ಕಾದಂಬರಿಗೆ ಹೋಗೋಣ ಅನ್ನೋದು ನನ್ನ ಒಂದು ವಿನಂತಿ ಅಷ್ಟೇ. ಆಯ್ತು, ಹೋಗ್ತೀನಿ. ಈಗ ಮುಗೀತು, ಅದಕ್ಕೆ ನಿಮ್ಮನ್ನ ಕೇಳಿದೆ. ಅಷ್ಟೊಂದು ಕಟ್ ಆಯ್ತು ಯಾಕೋ. ಸರಿ ಸರಿ, ಇದನ್ನ ನೋಡ್ಬಿಟ್ಟು ಅಂದ್ರೆ ಸೀತೆಯನ್ನು ಅಪಹರಣ ಮಾಡುವ ರಾವಣ ಪುಷ್ಪಕುಮಾರದಲ್ಲಿ ತಗೊಂಡೋದ, 3 ಗೆರೆ ಎಳೆದಿದ್ದು, ಅದು ಇತ್ಯಾದಿ ಎಲ್ಲ ಇದೆ, ಅದೆಲ್ಲ ಸರಿ. ಅದ್ರಲ್ಲಿ ಕೆಲವು ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಏನ್ ಬದಲಾವಣೆ ಅಂದ್ರೆ, ಜಿಂಕೆಯನ್ನು ಕೇಳಿದ್ದೆ ಯಾತಕ್ಕೆ ಅಂದ್ರೆ, ನೀವೆಲ್ಲ ಬೇಟೆಗೆ ಹೊಟ್ಟೋಗ್ಬಿಟ್ರೆ ನಾನು ಒಬ್ಳೇ ಇರ್ತೀನಿ, ನನಗೆ ಆಡೋದಕ್ಕೊಂದು ಜೊತೆ ಬೇಕು ಇತ್ಯಾದಿ ಅಂತ ಕೇಳ್ತಾಳೆ ಅಂತ ಮಾನವ ಸಹಜವಾದಂಥದ್ದು. ಆಮೇಲೆ ಸೀತೆಗೆ ಕೃಷಿನಲ್ಲಿ ಆಸಕ್ತಿ, ಲಕ್ಷ್ಮಣ ಬಹಳ ಸಹಾಯಕನಾಗಿರ್ತಾನೆ, ಲಕ್ಷ್ಮಣ ರಾಮನಿಗಿಂತ ತುಂಬಾ ಪ್ರಾಕ್ಟಿಕಲ್, ಅದನ್ನೆಲ್ಲ ತೋರಿಸಿದ್ದಾರೆ, ಎಲ್ಲ ಒಳ್ಳೇದೆ. ಆದ್ರೆ ಅತಿ ವಾಸ್ತವತೆ ಅಂತ ಹೇಳಿದ್ನಲ್ಲ, ಒಬ್ಬ ಪುಷ್ಪಕುಮಾರದಲ್ಲಿ ತಗೊಂಡು ಹೋಗೋದಕ್ಕೆ ಆಗಲ್ಲ, ಅದನ್ನು ವಾಸ್ತವತೆ ಕಳಿಸ್ಬೇಕು. ಚಟ ಕಟ್ಬಿಟ್ಟು ಚಟದ ಮೇಲೆ ಸೀತೆಯನ್ನು ಕಟ್ಬಿಟ್ಟು ನಡ್ಕೊಂಡು ಹೋಗುತ್ತೆ ಅಂದ್ರೆ ನಮಗೆ ಅದನ್ನ ಕಲ್ಪಿಸ್ಕೊಳ್ಳೋದು ಕಷ್ಟ. ಅದು ಭೈರಪ್ಪರದು ತಪ್ಪು ಅಂತ ನಾನು ಹೇಳಲ್ಲ, ಹೇಗೆ ಇಲ್ಲಿ ತೊಡಕುಗಳು ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಆಮೇಲೆ ಸೀತೆ ಜಾತಿ ನೆತ್ತೋದಂತೂ ಒಪ್ಪಿಗೆ ಆಗಲ್ಲ, ದಶರಥ ಸಂಶಯ ಪಡೋದು, ಸೀತೆ ಚಟ ಕಟ್ಟಿ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಸಮುದ್ರದಲ್ಲಿ ಇತ್ಯಾದಿ. ಆಮೇಲೆ ರಾಮ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನಪ್ಪ ಇದ್ರಲ್ಲಿ. ರಾಮ ಆತ್ಮಹತ್ಯೆ ಏನೇ ಹೇಳಿದ್ರು ಕೂಡ ಅದು ಆತ್ಮಹತ್ಯೆನೆ. ಯಾಕೆಂದ್ರೆ ಸರಿಯೂ ನದಿಲಿ ಹೋದ,
ಅವನು ಅಗಮರ್ಷಣ ಸೂಕ್ತ ಪಟ್ಟಿಸ್ಕೊಂಡು ಮಾಡ್ತಾ ಇದ್ದ, ಮಂತ್ರಪಠಣ ಮಾಡಿದ್ದಾಗಲಿ ಬೇರೆ ಏನೇ ಕ್ರಿಯೆಗಳೇನು ಕಾಣಿಸ್ಲಿಲ್ಲ. ಇವರು ನೋಡ್ತಾ ಇದ್ರು, ಅವರ ಸೈನಿಕರು ನೋಡ್ತಾನೆ ಇದ್ರು, ಮಾಡ್ಲಿಲ್ಲ. ಆಮೇಲೆ ಪ್ರವಾಹ ಏನಿರ್ಲಿಲ್ಲ ಅಲ್ಲಿ, ನದಿ ಸರಿಯೂ ನದಿ ಒಳಗೆ ಪ್ರವಾಹ ಏನಿರ್ಲಿಲ್ಲ. ಆದ್ರೂ ಕೂಡ ಅದು ಕಾಣ್ಲಿಲ್ಲ, ರಾಮನ ದೇಹ ಅಲ್ಲಿ ಕಾಣ್ಲಿಲ್ಲ, ರಾಮ ಕಾಣಿಸ್ಲಿಲ್ಲ. ಮುಳುಗಿದ್ರೆ ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು, ರಾಮನಿಗೆ ಚೆನ್ನಾಗಿ ಈಜು ಬರುತ್ತೆ, ಯಾತಕ್ಕೆ ಇನ್ನೂ ಕಾಣಿಸ್ಲಿಲ್ಲ ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ಆದ್ರಿಂದ ಇದು ಪ್ರವಾಹ ಅಲ್ಲ, ಆಮೇಲೆ ಇದು ಆತ್ಮಹತ್ಯೆನೆ. ಆಮೇಲೆಲ್ಲ ಹುಡುಕ್ತಾರೆ, ಈಜುಗಾರರೆಲ್ಲ ಬರ್ತಾರೆ, ಅಲ್ಲಿ ಮಾಡಿದ ತಕ್ಷಣ ಬೇಗ ಮಾಡಿದ್ರು ಕೂಡ ಅಲ್ಲಿ ಎಲ್ಲೂ ಸಿಗಲ್ಲ. ಆಮೇಲೆ ಸ್ವಲ್ಪ ಎಷ್ಟೋ ದೂರದಲ್ಲಿ ಒಂದು ಬಂಡೆಗೆ ರಾಮನ ದೇಹ ಸಿಕ್ಕಿರುತ್ತೆ. ಇದು ಬಹಳ ಒಪ್ಕೊಳ್ಳೋದಕ್ಕೆ ಬಹಳ ಕಷ್ಟವಾಗುವಂತಹ ಒಂದು ವಿಷಯ ಇದು. ಆಮೇಲೆ ಈ ಹೋಗ್ಲಿ ಸುದ್ದಿ ತಿಳಿತಾರ ಸೀತೆಗೆ ಹೇಗೆ ವ್ಯಕ್ತಪಡಿಸೋದು, ಅದ್ ನೋಡಕ್ ಕೂಡ ಹೋಗಲ್ಲ ಸೀತೆ. ಗಂಡ ಪತಿ ಸತ್ತಿದ್ದಾನೆ, ಸೀತೆ ಹೋಗೋದೇ ಇಲ್ಲ, ಪತಿ ಅಲ್ಲ ಅಂತಾನೆ ನಿರ್ಣಯ. ಇದನ್ನು ಎರಡು ರೀತಿಯಲ್ಲಿ ಹೇಳ್ಬೋದು. ಒಂದು, ಅವನು ನನ್ನನ್ನ ಅವಮಾನ ಮಾಡ್ದ, ಅಂದ್ರೆ ನನ್ನ ಶಂಕಿಸಿ, ನನ್ನ ಶೀಲವನ್ನು ಶಂಕಿಸಿ ನನಗೆ ಅವಮಾನ ಮಾಡ್ದ, ನೋಯಿಸ್ದ, ಅವನ್ ಯಾಕೆ ನೋಡ್ಬೇಕು, ತಿರಸ್ಕಾರ ಅಂತ ಬೇಡ. ಇದು ಮೊದಲನೇ ವಾದ. ಎರಡನೇದೇನಪ್ಪಾ ಅಂತಂದ್ರೆ, ಎರಡನೇ ಮಾತೇನಪ್ಪಾ ಅಂದ್ರೆ, ಶಂಕಿಸಿದ್ ಒಂದು. ಎರಡನೇದು, ಗಂಡ ಸತ್ರ ನೋಡೋದಕ್ಕೆ ತುಂಬಾ ದುಃಖ ಆಗುತ್ತೆ, ನಾನು ಗಂಡನ ಕಳ್ಕೊಳಕ್ ಇಷ್ಟ ಇಲ್ಲ, ಪತಿವ್ರತೆ, ಪತಿಯೇ ಸರ್ವಸ್ವ, ಪಾತಿವ್ರತ್ಯ, ಆದ್ರಿಂದ ನಾನು ಅವ್ನು ನೋಡೋದು ನನಗೆ ಬೇಡ, ನಾನು ಹೋಗ್ಬಿಡ್ತೀನಿ ಅನ್ನೋ ತರನೋ ಏನು ಇಚ್ಛಾಮರಣ. ಸೀತೆ ಇದಿಲ್ಲ ಇಚ್ಛಾಮರಣ. ಸೀತೆ ಏನ್ ಮಾಡ್ತಾಳೆ, ನೆಲದಲ್ಲಿ ಹಳ್ಳವನ್ನು ತೋಡಿ ಅಲ್ಲಿ ಇದು ಮಾಡ್ಕೊಂಡು ಅನಸೂಯಾದೇವಿಯವರು ಕೊಟ್ಟಿರ್ತಕ್ಕಂಥ ಅರಣ್ಯವಾಸಕ್ಕೆ ಹೋದಾಗ ಅನಸೂಯಾದೇವಿನ ಭೇಟಿಯಾಗ, ಅತ್ರಿ ಅನಸೂಯರ ಆಶ್ರಮಕ್ಕೆ ಹೋದಾಗ ಅನಸೂಯೆ ತನ್ನ ಆಭರಣಗಳೆಲ್ಲ ತುಂಬಾ ಒಳ್ಳೆ ಆಭರಣಗಳು ಮತ್ತೆ ವಸ್ತ್ರಗಳನ್ನೆಲ್ಲ ಕೊಟ್ಟಿರ್ತಾರೆ. ಆ ವಸ್ತ್ರವನ್ನ ಪದೇ ಪದೇ ಆ ವಸ್ತ್ರ ಇದ್ರಲ್ಲಿ ಬರುತ್ತೆ, ಅದೇ ಬಹಳ ಚೆನ್ನಾಗಿದೆ. ಅದನ್ನೇ ಉಟ್ಕೊಂಡು ಇದರಲ್ಲಿ ತಾನು ತೋಡಿದ ಗುಂಡಿ ಒಳಗೆ ಮಲ್ಕೊಂಡು ಹಾಗೇನೆ ಇಚ್ಛಾಮರಣ ಹೊಂದ್ತಾಳೆ. ಆ ಇಚ್ಛಾಮರಣ ಅನ್ನೋದು ಇಲ್ಲಿ ಇದಿದೆ, ಸಾಬೀತಿದೆ. ಏನು ಅಂದ್ರೆ, ವಾಲ್ಮೀಕಿಗಳು ಅವಳ ತಲೆ ಮುಟ್ಟಿ, ಎಲ್ಲರೂ ಬಂದು ನೋಡ್ತಾರೆ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ವಾಲ್ಮೀಕಿ ಸೀತೆಯ ತಲೆಯನ್ನು ಮುಟ್ಟಿ ಇಚ್ಛಾಮರಣ ಅಂತ ಹೇಳ್ತಾರೆ. ಆದ್ರೆ ರಾಮನಿಗೆ ಆಗಿಲ್ಲ, ರಾಮನಲ್ಲಿ ಅನುಮಾನ ಇದೆ. ಅಲ್ಲಿ ಅದು ಬಹುಶಃ ಇಚ್ಛಾಮರಣ ಖಂಡಿತ ಅಲ್ಲ, ಅದು ಪ್ರವಾಹ ಅಲ್ಲ. ಆದ್ರಿಂದ ಇನ್ನೇನು ಇಚ್ಛಾಮರಣವೂ ಅಲ್ಲ, ಪ್ರವಾಹವೂ ಅಲ್ಲ. ಅವನು ಪ್ರವಾಹ ಇಲ್ದಿರ ಹಾಕಿ ಕೊಚ್ಕೊಂಡು ಹೋಗಲ್ಲ ಅವನು, ಅದು ಆತ್ಮಹತ್ಯೆ. ರಾಮನ ಆತ್ಮಹತ್ಯೆ ಖಂಡಿತ ಮುಚ್ಚಕ್ಕಾಗಲ್ಲ. ಅದಕ್ಕೆ ಕೆಲವರು ಯಾಕಪ್ಪ ಬರೆದ್ರು ಭೈರಪ್ಪನವ್ರು ಇಂಥದನ್ನ ಅಂತ ಕೇಳಿರೋದು ಉಂಟು. ನನಗೆ ಇಷ್ಟವಾಗದ ಕಾದಂಬರಿಗಳಲ್ಲಿ, ನನಗೆ ಇಷ್ಟವಾಗದ ಭೈರಪ್ಪನವರ ಒಂದೆರಡು ಕಾದಂಬರಿಗಳಲ್ಲಿ ಉತ್ತರಕಾಂಡವು ಒಂದು ಅಂತ ಹೇಳೋರು ಕೂಡ ಇದ್ದಾರೆ. ಗಾಢವಾದ ಕಾವ್ಯಾನುಭವ ಇಲ್ಲಿ ಸಿಕ್ಕಿಲ್ಲ, ಒದಗಿಸಿಲ್ಲ ಭೈರಪ್ಪನವರು ಅಂತ ಕೆಲವು ವಿಮರ್ಶಕರು ಹೇಳಿದ್ದಾರೆ. ಬೇರೆ ಬೇರೆ ತರ ಹೇಳಿದ್ದಾರೆ, ಇಲ್ಲ ಅಂತಲ್ಲ, ಒಳ್ಳೆ ಅಂಶಗಳನ್ನು ಹೇಳಿದ್ದಾರೆ. ಅದು ಗುಣಗಳಿಂದ ನೋಡುತ್ತಾನೆ ವಿಮರ್ಶೆ. ಗಾಢವಾದ ಕಾವ್ಯಾನುಭವವನ್ನು ಒದಗಿಸಿಲ್ಲ ಇದು ಅಂತ ವಿಮರ್ಶಕರ ಅಭಿಪ್ರಾಯ. ಅತಿಯಾದ ವಾಸ್ತವ ಪ್ರಜ್ಞೆಯ ಹೊರೆಯು ಕಥೆಯ ನಡಿಗೆಯನ್ನು ಮತ್ತು ಕಾವ್ಯ ಸಂಭ್ರಮವನ್ನ ತಗ್ಗಿಸಿವೆ. ನಮ್ಮ ಜನಮಾನಸದಲ್ಲಿ ಬೇರೆ ಬಿಟ್ಟಿರ್ತಕ್ಕಂಥ ರಾಮ, ಸೀತೆ ಚೆನ್ನಾಗಿದೆ, ಸೀತೆ ಪಾತ್ರ ಬಹಳ ನ್ಯಾಯವಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಗಟ್ಟಿ. ಧರ್ಮಸಭೆಯಲ್ಲಿ ಕೂಡ ಅವಳು ಹೇಳ್ತಾಳೆ, ಕೆಲವು ಸಲಹೆ ಕೊಡ್ತಾರೆ ಜ್ಞಾನಿಗಳು ಮಂತ್ರಿಗಳೆಲ್ಲ, ಇರ್ಲಿ ಬಿಡಿ, ಇವಳು ಹೇಳ್ತಾಳೆ, ಅವರೇನು ರಾಮ ಏನು ಗೆದ್ದಿಲ್ಲ, ನನ್ನ ಮಕ್ಕಳು ಲವಕುಶರು ಕುದುರೆಯನ್ನು ಹಿಡಿದಿರೋದ್ರಿಂದ ಅವ್ರು ಗೆದ್ದಿದ್ದಾರೆ, ರಾಮ ಬಿಡಿಸ್ಕೊಂಡಿಲ್ಲ, ಆದ್ರಿಂದ ರಾಜ್ಯ ನಮ್ದು ಅಂತ. ಅವರು ಆಗ್ಲಿ ಬಿಡಿ, ರಾಜ್ಯ ಕೊಟ್ಬಿಡ್ಲಿ, ಹೇಗಿದ್ರು ಅವ್ರ ವಂಶ ತಾನೆ, ಅವ್ರ ಮಕ್ಕಳು ತಾನೆ ಕೊಟ್ಬಿಡ್ಲಿ ಅಂತ. ಆವಾಗ ಅಬ್ಜೆಕ್ಷನ್ ಹಾಕ್ತಾಳೆ ಸೀತೆ, ಇಲ್ಲ, ಇಕ್ಷ್ವಾಕು ವಂಶದವ್ರಲ್ಲ ಲವಕುಶರು, ಅವನು ನನ್ನ ರಾಮ ನನ್ನ ಗಂಡ ಅಲ್ಲ, ನನ್ನ ಪತಿ ಅಲ್ಲ ಅಂತ. ವಾಲ್ಮೀಕಿ ಕೂಗ್ತಾನೆ, ಏನ್ ಮಗಳೇ ಹೀಗೆ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯ ನಿಂಗೆ ಗೊತ್ತಿದ್ಯಾ ಅಂತ ಗಾಬರಿ ಆಗ್ತಾನೆ. ಆದ್ರೆ ಅವ್ರು ಹೇಳ್ತಾರೆ, ಇಲ್ಲ, ನೀವು ಪಿತ್ರಾರ್ಜಿತ ಆಸ್ತಿ ಅಂತ ಲವಕುಶ ಕೊಡೋಗಿದ್ರೆ ಬೇಡ, ಅಷ್ಟು ತಾಕತ್ತಿದ್ರೆ ರಾಮನ್ಗೆ ಬಾಣ ಬಿಲ್ಲು ತಗೊಂಡು ಬರ್ಲಿ, ಈಗ ಯುದ್ಧ ಮಾಡ್ಲಿ, ನನ್ನ ಮಕ್ಕಳು ಸತ್ರ ಸಾಯ್ಲಿ. ಎಂಥ ದಿಟ್ಟತನ, ಇದನ್ನ ಮೆಚ್ಚಬೇಕು, ಇದನ್ನ ಮೆಚ್ಚಬೇಕು. ಹೇಗೆ ಇದು ಭೈರಪ್ಪನವರ ಒಂದು ಶಕ್ತಿ. ಎಲ್ಲ ಬೇರೆಯವರನ್ನ ಬರೆದಿದ್ದು ಜಾಡ್ಸಾಕ್ಬಿಟ್ರು ಅಂತಾರ. ಬೇರೆ ಕಾದಂಬರಿಕಾರರು ಹೀಗೆ ಮಾಡ್ಬಿಟ್ಟಿದ್ರೆ ಚಿಂದಿ ಮಾಡಾಕ್ಬಿಟ್ರು. ಭೈರಪ್ಪನವ್ರಿಗೆ ಅದನ್ನ ತಡ್ಕೊಳ್ಳೋಕೆ ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಯಾಕಂದ್ರೆ ಅದನ್ನೆಲ್ಲ ಮೀರಿದಂಥ ಒಂದು ಸೃಷ್ಟಿ ಶಕ್ತಿ. ಸಾಹಿತ್ಯದೊಳಗೆ ಅಥವಾ ಕಲೆಯೊಳಗೆ ಸೃಜನಶೀಲತೆನೇ ಬಹಳ ಮುಖ್ಯ. ಆ ಸೃಜನಶೀಲತೆ ಭೈರಪ್ಪನವರಲ್ದೇ ಇನ್ಯಾರಲ್ಲಿತ್ತು? ಸೃಜನಶೀಲತೆ ಇಲ್ಲ ಅವರಲ್ಲಿ ಅಂದ್ರೆ ಸೂರ್ಯನಲ್ಲಿ ಬೆಳಕಿಲ್ಲ ಅಂತ ಹಾಗೆ. ಅಂತ ಸೃಜನಶೀಲತೆ ಇರೋ ಆ ಧೈರ್ಯದ ಮೇಲೆ ಅವ್ರದ್ದು ಬರ್ತೇ ಹೊತ್ತು ಬೇರೆ ಕಾದಂಬರಿಕಾರರಿಗೆ ಇದನ್ನೆಲ್ಲ ಅರಗಿಸ್ಕೊಳ್ಳೋ ಚೈತನ್ಯ ವಿಮರ್ಶಕರು ಬಹಳ ವಿಜೃಂಭಿಸಿರೋರು. ಇರ್ಲಿ, ಇನ್ನು ಮೂರನೇದಾಗಿ ಮತ್ತು ಕೊನೆಯದಾಗಿ ಭೈರಪ್ಪನವರ ಮತ್ತೊಂದು ಕೃತಿಯನ್ನು ನಾನು ಕ್ಷಮಿಸಿ, ನಾನು
ಮಧ್ಯದಲ್ಲಿ ಅಡಚಣೆ ಆಯಿತು, ನಾನು ಸ್ವಲ್ಪ ವಿಳಂಬ ಮಾಡಿದ್ದೀನಿ. ಇದನ್ನ ಸಂಕ್ಷೇಪವಾಗಿ ಮಾಡ್ತೀನಿ. ಯಾನ ಅನ್ನೋದು ಇದು 2021 40ನೇ ಆವೃತ್ತಿಯಾಗಿ ಬಂದಿದೆ. ಆದ್ರೆ ಇದನ್ನು ಬರೆದಿದ್ದು 2014ರಲ್ಲಿ. ಭಾರತೀಯ ಕಾದಂಬರಿಗಳಲ್ಲೇ ಅತ್ಯಂತ ಅಪರೂಪದ ಜಾತಿಗೆ ಸೇರಿದ್ದು ಅಂತ ಹೇಳಿ ವಿಮರ್ಶಕರು ಒಪ್ಪಿದ್ದಾರೆ, ಅನುಮಾನನೇ ಇಲ್ಲ. ಯಾಕೆಂದ್ರೆ ಇದರಲ್ಲಿ ವಿಜ್ಞಾನದ ಹಿನ್ನೆಲೆ ಕೊಟ್ಟಿದ್ದಾರೆ, ಅಂತರಿಕ್ಷಯಾನದ ಹಿನ್ನೆಲೆ. ಇದು ಸೈನ್ಸ್ ಫಿಕ್ಷನ್ ಅಂತ ಕೆಲವರು ಚರ್ಚೆ ಮಾಡಿದ್ದಾರೆ. ಹೌದು, ಒಂದು ದೃಷ್ಟಿಯಿಂದ ನೋಡಿದ್ರೆ ಸೈನ್ಸ್ ಫಿಕ್ಷನ್. ಯಾಕೆಂದ್ರೆ ಭೂಮಿಯಿಂದ 4.25 ಅಷ್ಟು ದೂರದಲ್ಲಿರ್ತಕ್ಕಂಥ ಆಲ್ಫಾ ಸೆಂಟಾರಿ ಅನ್ನೋ ನಕ್ಷತ್ರದ ಕಡೆಗೆ ಪ್ರಯಾಣ ಮಾಡ್ತೀವಿ. ಈ ಆಲ್ಫಾ ಸೆಂಟಾರಿ ಅನ್ನೋದು ನಾವು ಮರ್ತಿರ್ತೀವಿ. ಆಲ್ಫಾ ಸೆಂಟಾರಿ 3 ನಕ್ಷತ್ರಗಳ ಒಂದು ಗುಂಪು. ಅದರಲ್ಲಿ ಆಲ್ಫಾ ಎ ಮತ್ತು ಆಲ್ಫಾ ಬಿ ಅನ್ನೋದು 2 ಜೋಡಿ ನಕ್ಷತ್ರಗಳು, ಒಂದ್ರ ಸುತ್ತ ಒಂದು ಸುತ್ತಾ ಇರುತ್ತೆ. ಅದು ಯುಗಳ ಟ್ವಿನ್ಸು, 2 ಜೋಡಿ ಹತ್ತತ್ರನೇ ಇರುತ್ತೆ. ಅಂದ್ರೆ ನಕ್ಷತ್ರ ಹತ್ತತ್ರ ಅಂದ್ರೂ ತುಂಬಾ ಹತ್ರ ಏನಲ್ಲ, ಆದ್ರೂ ಕೂಡ ಹತ್ರ. ಅವೆರಡು ಆಲ್ಫಾ ಎ ಮತ್ತು ಆಲ್ಫಾ ಬಿ 2 ನಕ್ಷತ್ರಗಳು. ಇನ್ನೊಂದು ಪ್ರಾಕ್ಸಿಮಾ ಸೆಂಟಾರಿ ಅನ್ನೋದು ಇವೆರಡು ನಕ್ಷತ್ರಗಳನ್ನ ಸುತ್ತೊಡೆಯುತ್ತೆ. ಇವು 3 ಸೇರಿ ಆಲ್ಫಾ ಸೆಂಟಾರಿ ಅಂತ ಕರಿಬಹುದು. ಇವರು ಪ್ರಾಕ್ಸಿಮಾ, ಯಾಕೆ ಇದನ್ನ ಹೇಳಬೇಕಾಯ್ತು ಅಂದ್ರೆ, ಒಂದು ಕಡೆ ಆಲ್ಫಾ ಸೆಂಟಾರಿ ಅಂತಾರೆ, ಇನ್ನೊಂದು ಕಡೆ ಪ್ರಾಕ್ಸಿಮಾ ಸೆಂಟಾರಿ ಅಂತಾರಲ್ಲ, ಯಾಕೆ ಅಂತ ನೋಡಿದಾಗ ಈ ವಿವರ ಗೊತ್ತಾಯ್ತು. ಆಲ್ಫಾ ಎ ಮತ್ತು ಆಲ್ಫಾ ಬಿ 2 ಟ್ವಿನ್ ಸ್ಟಾರ್ಸ್ ಹತ್ತತ್ರ ಇರುತ್ತೆ, ಅದು ಒಂದನ್ನೊಂದು ಸುತ್ತೊಡಿತಿರುತ್ತೆ ಅಲ್ಲಲ್ಲೇ. ಪ್ರಾಕ್ಸಿಮಾ ಸೆಂಟಾರಿನ ಅದರದೇ ಒಂದು ಗುಂಪನ್ನು ಸೇರಿದ್ರು ಕೂಡ ಇವೆರಡನ್ನೂ ಸೇರಿ ಸುತ್ತೊಡೆಯುತ್ತೆ. ಪ್ರಾಕ್ಸಿಮಾ ಸೆಂಟಾರಿ ನಮಗೆ ಅತ್ಯಂತ ಹತ್ರ, ಭೂಮಿಗೆ ಅತ್ಯಂತ ಹತ್ತಿರದ ನಕ್ಷತ್ರ. ಅದು ನಮ್ಮ ನಕ್ಷತ್ರ ಪುಂಜನೇ, ನಮ್ಮ ಗ್ಯಾಲಕ್ಸಿಲಿ ಇರುವಂಥದ್ದೇ, ಮಿಲ್ಕಿ ವೇನಲ್ಲಿರುವಂಥದ್ದೇ. ಸೂರ್ಯ ಯಾವ ಗ್ಯಾಲಕ್ಸಿಲಿ ಇದಾನೋ, ಮಿಲ್ಕಿ ವೇ ಅದೇ ಗ್ಯಾಲಕ್ಸಿಲಿ ಇರುವಂಥದ್ದು. ತುಂಬಾ ಹತ್ತಿರದ ನಕ್ಷತ್ರ. ಕೇವಲ 4.5 ಒಳಗೆ, 4.5 ಜ್ಯೋತಿರ್ವರ್ಷಗಳ ಒಳಗೆ. ಒಂದು ಜ್ಯೋತಿರ್ವರ್ಷ ಅಂದ್ರೆ ಬೆಳಕು 1 ವರ್ಷದಲ್ಲಿ ಚಲಿಸುವ ದೂರಕ್ಕೆ ಜ್ಯೋತಿರ್ವರ್ಷ ಅಂತ ಹೆಸರು. 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಲೆಕ್ಕ ಹಾಕೊಳ್ಳಿ. 1 ವರ್ಷಕ್ಕೆ ಎಷ್ಟಾಗ್ಬೋದು? 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ಈಗ ಭೈರಪ್ಪನವ್ರು ಹೇಳ್ತಾ ಇರ್ತಕ್ಕಂಥ ಯಾನ ಅಂದ್ರೆ ಈ ವಾಯೇಜ್ ಇದೆಯಲ್ಲ, ಈ ಸಾಧನ ಹೋಗುತ್ತಲ್ಲ ವಾಹನ, ಇದು 150 ಅಡಿ ಅಗಲ, 300 ಅಡಿ ಉದ್ದ ಇರತಕ್ಕಂಥ ಒಂದು ಸ್ಪೇಸ್ ಶಿಪ್, ಅಂತರಿಕ್ಷ ನೌಕೆ. 150 ಅಡಿ ಅಗಲ, 300 ಅಡಿ ಉದ್ದ ಇರತಕ್ಕಂಥ ಅಂತರಿಕ್ಷ ನೌಕೆಯಲ್ಲಿ ಇಬ್ಬರು ಪ್ರಯಾಣವನ್ನು ಆರಂಭಿಸ್ತಾರೆ. ಇಬ್ಬರೇ. ನೀವು ಕಲ್ಪಿಸ್ಕೊಳ್ಳಿ, ಆಲ್ಫಾ ಸೆಂಟಾರಿ ಅಥವಾ ಪ್ರಾಕ್ಸಿಮಾ ಸೆಂಟಾರಿ ಎಷ್ಟು 4.5 ಜ್ಯೋತಿರ್ವರ್ಷಗಳು. ಬೆಳಕಿನ ವೇಗದಲ್ಲಿ ಹೋದ್ರೆ 4.5 ವರ್ಷ ಬೇಕು ಅಂದ್ರೆ ಸೆಕೆಂಡ್ 3 ಲಕ್ಷ ಕಿಲೋಮೀಟರ್. ಇನ್ನೆಷ್ಟು ದೂರ ಇರ್ಬೋದು, ಇನ್ನೆಷ್ಟು ವರ್ಷ ತಗೊಳ್ಬೋದು? 100 ವರ್ಷ, 1000 ವರ್ಷಗಳೇ ತಗೊಂಡ್ಬಿಡುತ್ತೆ ಹೋಗಕ್ಕೆ. ಅದು ಭೈರಪ್ಪನವರ ಯಾನ. ಇಲ್ಲಿ ಯಾನ ಇವ್ರು ಹೇಳ್ತಿರೋದು ಕೇವಲ ಒಂದು ಅಂತರಿಕ್ಷ ಯಾನ ಅಂತ. ಯಾನ ಹೌದು, ಅಂತರಿಕ್ಷ ಯಾನವೂ ಹೌದು, ಆದ್ರೆ ಅಷ್ಟೇ ಅಲ್ಲ, ಮನುಕುಲದ ಯಾನ, ದೊಡ್ಡ ಪ್ರಯಾಣ, ಮನುಕುಲದ ಬಹುದೊಡ್ಡ ಪ್ರಯಾಣ ಇಲ್ಲಿದೆ. ಅವ್ರ ಕಥಾವಸ್ತುನು ಹಾಗೆ. ಇದು ಕೇವಲ ವಿಜ್ಞಾನದ ಅಂಶಗಳನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಯಾಕೆಂದ್ರೆ ಇದನ್ನೆಲ್ಲ ಇದರಲ್ಲಿ ಅಮೆರಿಕಾದಲ್ಲಿ ಇರ್ತಕ್ಕಂಥ ಅಂತರಿಕ್ಷ ಮ್ಯೂಸಿಯಂಗಳನ್ನ ನೋಡಿದ್ದಾರೆ, ಅಂತರಿಕ್ಷ ವಿಜ್ಞಾನದ ವಸ್ತು ಸಂಗ್ರಹಾಲಯಗಳನ್ನ ನೋಡಿದ್ದಾರೆ. 2 ವಸ್ತು ಸಂಗ್ರಹಾಲಯಗಳ ಹೆಸರು ಹೇಳ್ತಾರೆ. ವಾಷಿಂಗ್ಟನ್ ಇರ್ತಕ್ಕಂಥದ್ದು, ಇನ್ನೊಂದು ನ್ಯೂಯಾರ್ಕ್ ಅಲ್ಲೇ ಇರ್ತಕ್ಕಂಥನೆಲ್ಲ ಬಹಳ ಅಲ್ಲಿನ ತಜ್ಞರ ಜೊತೆ ಎಲ್ಲ ಚರ್ಚೆ ಮಾಡೋದನ್ನೆಲ್ಲ ನೋಡ್ಕೊಂಡ್ ಬಂದಿರೋದು ಅಲ್ದಿರಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ 2 ತಿಂಗಳು ವಾಸ. ಇವ್ರನ್ನ ವಿಸಿಟಿಂಗ್ ಪ್ರೊಫೆಸರ್ ಆಗಿ ತಗೊಂಡಿದ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನವರು. ಅಲ್ಲಿ ತಗೊಂಡು ಅಲ್ಲಿನ ಅಂತರಿಕ್ಷ ಯಾನದ ವಿಭಾಗ ಇದೆಯಲ್ಲ, ಅಲ್ಲಿನ ಮುಖ್ಯಸ್ಥರು, ಅಲ್ಲಿನ ಪ್ರೊಫೆಸರ್ಗಳು ಜೊತೆಲೆಲ್ಲ ಚರ್ಚೆ ಮಾಡಿದ್ದಾರೆ. ಪ್ರೊಫೆಸರ್ಗಳು ಇವ್ರಿಗೆ ಆರಂಭದಿಂದ ಹೇಳ್ಕೊಡೋದು ಕಷ್ಟ, ಅವ್ರಿಗೂ ಸಮಯ ಇರಲ್ಲ, ಮತ್ತೆ ಇವ್ರಿಗೆ ಓನಾಮದಿಂದ ಹೇಳ್ಕೊಡ್ಬೇಕಲ್ಲ. ಆಗ ಅದಕ್ಕೆ ಅವ್ರೇನ್ ಮಾಡಿದ್ರು, ಅವ್ರ ಶಿಷ್ಯರು ಇರ್ತಾರಲ್ಲ, ಅವ್ರ ಶಿಷ್ಯರು ಅಂದ್ರೆ ಅವ್ರೇನ್ ಸಾಮಾನ್ಯ ಇದಾರಲ್ಲ, ಅವ್ರೂ PhD ಮಾಡಕ್ ಬಂದಿರೋರೆ. ಹಾಗೆ ಅವ್ರ ಅಸಿಸ್ಟೆಂಟ್ಸ್ ಅವರು ಕೂಡ ಇದೆಲ್ಲ ತುಂಬಾ ಉನ್ನತ ವಿಜ್ಞಾನವನ್ನ ಅಧ್ಯಯನ ಮಾಡಿ ರಿಸರ್ಚ್ ಮಾಡಕ್ ಬಂದಿರುವಂತವ್ರು. ಅಂತ ಶಿಷ್ಯರು 3-4 ಜನನೆಲ್ಲ ಇವ್ರಿಗೆ ಒದಗಿಸಿ ಇವ್ರ ಜೊತೆ ಒಡನಾಡಿಗಳಾಗಿ ಅವ್ರು ಇದ್ಕೊಂಡು 2 ತಿಂಗಳು ಮಾಡಿದ್ದಾರೆ. ಇವ್ರಿಗಲ್ಲಿ ಬೇರೆ ಏನೇನು ಕೆಲಸ ಇರಲಿಲ್ಲ, ಯಾವಾಗಲೂ ಒಂದೊಂದು ಲೆಕ್ಚರ್ ಕೊಡೋರು ಅಷ್ಟೇ ಹೊರತು ಬಿಡುವಿರ್ತಾ ಇತ್ತು. ಊಟ ಗೀಟ ಎಲ್ಲ ಅಲ್ಲೇ ಆಗೋದು. ಆ ಒಂದು ಇದ್ರು ಅಧ್ಯಯನ ಮಾಡಿದ್ದಾರೆ, ಇಷ್ಟು ಅಧ್ಯಯನ ಮಾಡಿದ್ದಾರೆ. ಭೈರಪ್ಪನವರ ಅಧ್ಯಯನಕ್ಕೆ ಬಹಳ ಒಂದು ಒಳ್ಳೆಯ ಉದಾಹರಣೆ ಯಾನ ಕೃತಿಯ ರಚನೆ ಅದರಲ್ಲಿ ಸಿಗುತ್ತೆ. ಕಥಾವಸ್ತು ಹೊಸದು, ಅದನ್ನು ಬೆಳೆಸಿದ್ರು. ಇಲ್ಲಿ ಅಂತರಿಕ್ಷ ಯಾನ ಅನ್ನೋದು ಬರೀ ಒಂದು ಹಿನ್ನೆಲೆ ಅಷ್ಟೇ, ಇದು ಇಟ್ಸ್ ಓನ್ಲಿ ಎ ಬ್ಯಾಕ್ ಡ್ರಾಪ್. ಅದು ಮೂಲ ವಸ್ತು ಅಂತ ತಿಳ್ಕೋಬಾರ್ದು. ಯಾಕೆಂದ್ರೆ ಇವ್ರ ವಿಷಯ ಅದಲ್ಲ. ಮನುಕುಲದ ಯಾನ, ಮನುಕುಲದ ಭವಿಷ್ಯದ ಚಿಂತನೆ, ಅದನ್ನು ಮಾಡ್ತಾ ಇದ್ದಾರೆ.
ಕಥಾವಸ್ತು ಹೊಸದು, ಅದನ್ನು ಬೆಳೆಸಿರೋ ರೀತಿ ಹೊಸದು. ವೈಜ್ಞಾನಿಕ ಕಾದಂಬರಿ ಅಂತ ಭಾವಿಸ್ಬೋದು, ತಪ್ಪಿಲ್ಲ. ಆದರೆ ವಿಷಯ ಚರ್ಚೆ ಮಾಡೋದು ವೈಜ್ಞಾನಿಕ ವಿಷಯಗಳಲ್ಲ. ಅದನ್ನು ಅಷ್ಟು ವೈಜ್ಞಾನಿಕ ಫಿಕ್ಷನ್ ಕಾದಂಬರಿ ಅಂತ ಮಾತ್ರ ನೋಡಬೇಡಿ. ಅಂತರಿಕ್ಷ ಯಾನ ಇದೆ ನಿಜ, ಹೆಣ್ಣು ಗಂಡಿನ ಸಂಬಂಧ ಇದೆ, ಲಿಂಗ ಸಮಾನತೆ ವಿಷಯಗಳಿದೆ, ಕಾಲದೇಶಗಳನ್ನು ಮೀರುವ ಚಿಂತನೆ ಇದೆ, ಮನುಷ್ಯನ ಮೂಲವನ್ನು ಕುರಿತಂತ ಜಿಜ್ಞಾಸೆ ಇದೆ, ಹೆಣ್ಣಿಗೆ ಎದುರಾಗುವಂತ ಸವಾಲುಗಳಿದೆ. ಗಂಡಿಗೆ ಸಮಾನವಾಗಿ ಬಾಳ್ಬೇಕು ಅನ್ನುವಾಗ ಹೆಣ್ಣಿಗೆ ಏನೇನು ಸವಾಲು ಬರುತ್ತೆ ಅದೆಲ್ಲ ಇದೆ. ಯಾಕೆಂದ್ರೆ ಇದರ ನಾಯಕಿ ಪಾತ್ರಗಳ ಬಗ್ಗೆ ಹೇಳ್ಬಿಡ್ತೀನಿ. ಇದರ ನಾಯಕಿ ಉತ್ತರ ಅಂತ ನಾಯಕಿ. ಈಕೆ ಒಬ್ಬಳು ಪೈಲಟ್, ಈಕೆ ವಿಮಾನವನ್ನು ನಡೆಸುವಂತ ಚಾಲಕಿ, ಪೈಲಟ್ ಆಗಿರ್ತಾಳೆ. ಅವಳು ಪೈಲಟ್ಸ್ ಅಲ್ಲಿ ಅದರಲ್ಲೂ ಕೂಡ ತರತಮಗಳು ಏನಂದ್ರೆ ಫೈಟರ್ ಪೈಲಟ್ ಆಗ್ಬೇಕು, ಅದು ಅತ್ಯುನ್ನತ ಪೈಲಟ್ಸ್ ಅಲ್ಲಿ. ಮಿಲಿಟರಿ ಒಳಗೆ ಅಂದ್ರೆ ಬಾಂಬ್ ಹಾಕಿ ಹೋಗಿ ಬರೋ ತರ ಫೈಟರ್ ಪೈಲಟ್ ಆದ್ರೆ ಬಹಳ ಗೌರವ. ಅವಳು ಫೈಟರ್ ಪೈಲಟ್ ಆಗ್ಬೇಕು ಅಂತ ಕೊಡೋದಿಲ್ಲ, ಯಾಕೆಂದ್ರೆ ಮಹಿಳೆಯರಿಗೆ ಕೊಡೋ ಅವಕಾಶ ಇಲ್ಲ ಅಂತಾರೆ. ನೀವು ಪೈಲಟ್ ಆಗಿ ಅದು ಫೈಟರ್ ಪೈಲಟ್ಗೆ ಅವಕಾಶ ಇಲ್ಲ ಅಂತ ನಿಯಮಗಳು. ಹೋರಾಡ್ತಾಳೆ ಅವಳು, ನಿಮ್ಮ ನಿಯಮ ಬದಲಾಯಿಸಿ ಹೋರಾಡ್ತಾಳೆ, ಮೇಲ್ನವರೆಗೂ ದೂರ ಹೋಗ್ತಾಳೆ, ಬಿಡೋದಿಲ್ಲ. ಆಮೇಲೆ ಅವ್ನು ಕರೆದು ಉನ್ನತಾಧಿಕಾರಿ ಕರೆದು ಅವ್ರನ್ನ ಮಾಡ್ತಾರೆ, ಅತ್ಯುನ್ನತ ಅಧಿಕಾರಿ ಕರೆದು ಅವ್ಳಿಗೆ ಹೇಳ್ತಾರೆ, ಇಲ್ಲಮ್ಮ ಈ ತರ ಆಗುತ್ತೆ, ಮಹಿಳೆಯರು ಬಂದು ಈ ಸಮಸ್ಯೆ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ಶತ್ರು ಮೇಲೆ ಪೈಲಟ್ಸ್ ಕಂಡ್ರೆ ಬಹಳ ದ್ವೇಷ ಇರುತ್ತೆ ಅವ್ರಿಗೆ, ಶತ್ರುಗಳಿಗೆ. ಅವನು ಸೆರೆ ಸಿಕ್ಬಿಟ್ರೆ ಅಕಸ್ಮಾತ್ ಅವನ ಚಿತ್ರಹಿಂಸೆ ಕೊಟ್ಬಿಡ್ತಾರೆ. ಅಕಸ್ಮಾತ್ ಬಿದ್ದೋಯ್ತು ಅಂತ ತಿಳ್ಕೊಳ್ಳಿ, ವಿಮಾನ ಬಾಂಬ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಪರವಾಗಿಲ್ಲ, ಬಿದ್ದೋಗ್ಬಿಟ್ರೆ ಅಥವಾ ಯಾವನೋ ಒಬ್ಬ ಬಾಂಬ್ ಹಾಕಿರ್ತಾನೆ, ಇನ್ನೊಂದು ಫ್ಲೈಟ್ ಅಲ್ಲಿ ನೀನ್ ಸಿಕ್ಬಿದ್ರೆ ನಿನ್ನ ಚಿತ್ರಹಿಂಸೆ ಮಾಡ್ತಾರೆ. ಬೇರೆ ಬೇರೆ ರೀತಿ ಸೂಜಿಗಳಲ್ಲಿ ಚುಚ್ತಾರೆ, ಇನ್ನೇನೋ ಮಾಡ್ತಾರೆ, ಬೆಂಕಿಲಿ ಸುಡ್ತಾರೆ, ಸಿಗರೇಟ್ ಅಲ್ಲಿ ಬೇರೆ ಬೇರೆ ಅತ್ಯಾಚಾರಗಳು ಮಾಡ್ತಾರೆ, ಹೀಗೆಲ್ಲ ಹೆದರ್ಸ್ತಾರೆ. ಆದ್ರೂ ಕೂಡ ಇರ್ಲಿ, ನಾನು ಪೈಲಟ್ ಆದ್ಮೇಲೆ, ಫೈಟರ್ ಪೈಲಟ್ ಆದ್ಮೇಲೆ, ಫೈಟರ್ ಪ್ಲೇನ್ ಪೈಲಟ್ ಆದ್ಮೇಲೆ ನಾನು ಅದಕ್ಕೆಲ್ಲ ಸಿದ್ಧರಾಗಿರ್ಲೇಬೇಕು, ನಾನು ಸಿದ್ಧಳಾಗಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟು ದಿಟ್ಟತನ ಅವಳಿಗೆ. ಆಮೇಲೆ ಫೈಟರ್ ಪೈಲಟ್ ಆಗ್ತಾಳೆ. ಫೈಟರ್ ಪೈಲಟ್ ಆದ್ಮೇಲೆ ಅವಳು ಒಂದು ಪಾತ್ರ ಮುಖ್ಯ, ಈ ನಾಯಕಿ. ಆಮೇಲೆ ಎರಡನೇ ಪಾತ್ರ ಯಾದವ್ ಅಂತ ಒಬ್ಬ, ಅವನು ಇನ್ನೊಬ್ಬ ಫೈಟರ್ ಪೈಲಟ್. ಯಾನಕ್ಕೆ ಮುಂಚೆ ಒಂದು ಪ್ರಾಯೋಗಿಕವಾಗಿ ಏನ್ ಮಾಡ್ತಾರೆ, ಈ ಯಾನದ ಕಾಲ ನಿಮ್ಗೆ ಹೇಳಿದೀನಿ, ಎಷ್ಟು ವರ್ಷ ಆಗ್ಬೋದು, ಸಾವಿರಾರು ವರ್ಷ ಆಗ್ಬೋದು. ಒಂದು ಗಂಟೆಗೆ 1,00,000 ಕಿಲೋಮೀಟರ್ ಹೋದ್ರೆ ಎಷ್ಟು ವರ್ಷ ಆಗುತ್ತೆ ನೀವು ಲೆಕ್ಕ ಹಾಕೋದು ಕಷ್ಟ, ಅಂತೂ ಸಾವಿರಾರು ವರ್ಷ ಆಗುತ್ತೆ. ಯಾಕೆಂದ್ರೆ ಬೆಳಕಿನ ವೇಗ ಅದಾದ 1 ಸೆಕೆಂಡ್ 3,00,000 ಕಿಲೋಮೀಟರ್ ಹೋಗುತ್ತೆ. ಇದು 1 ವರ್ಷಕ್ಕೆ ಒಂದು ಗಂಟೆಗೆ 1,00,000 ಹೋದ್ರೆ 1 ಗಂಟೆಗೆ 3,600 ಸೆಕೆಂಡ್. ಈಗ ಲೆಕ್ಕ ಹಾಕ್ತಾ ಹೋದ್ರೆ ಈ ಯಾನ ಅಲ್ಲಿ ರೀಚ್ ಆಗುತ್ತೋ ಇಲ್ಲೋ ಹೇಳಕ್ಕಾಗಲ್ಲ. ಇವ್ರು ಬದುಕಿರೋದೇ ಇಲ್ಲ ಅಷ್ಟು ವರ್ಷ. ಉತ್ತರ ಇವನ ಪ್ರಾಯೋಗಿಕವಾಗಿ 100 ದಿವಸ ಒಂದು ಪ್ರಯೋಗ ಮಾಡ್ತಾರೆ ಈ ವಿಮಾನ ಉಡ್ಡಯನ ಸಂಸ್ಥೆಯವರು. ಏನದ್ರಲ್ಲಿ ಇನ್ನೊಬ್ಬ ಪೈಲಟ್, ಫೈಟರ್ ಪೈಲಟ್, ಅವರಿಬ್ಬರು ಜೊತೆ ಮಾಡ್ತಾರೆ, ಯಾದವ್ ಅಂತ. ಅವರಿಬ್ಬರು ಒಟ್ಟಿಗೆ ಇರೋದು 100 ದಿವಸ. ಅವರಿಬ್ಬರು ದೈಹಿಕ ಸಂಬಂಧವನ್ನು ಕೂಡ ಬೆಳೆಸೋದು. ಅವರಿಬ್ಬರು ಗಂಡ ಹೆಂಡತಿ ತರನೇ ಇರೋದು, ದೈಹಿಕ ಸಂಬಂಧ ಬಿಟ್ಟು. ಅವರ ದೇಹ ಹೇಗೆ ಸ್ಪಂದಿಸುತ್ತೆ, ಅವರ ಮನಸ್ಸು ಹೇಗೆ ಸ್ಪಂದಿಸುತ್ತೆ ಈ ಅಂತರಿಕ್ಷ ಯಾನಕ್ಕೆ, ಈ 100 ದಿನದ ಅಂತರಿಕ್ಷ ಯಾನಕ್ಕೆ ಅವರ ದೇಹ ಮತ್ತು ಮನಸ್ಸು ಈ ಕ್ರಿಯೆಗಳೆಲ್ಲ ಆದಾಗ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ದಾಖಲೆ ಮಾಡ್ಕೊಂಡು ಅಧ್ಯಯನ ಮಾಡ್ತಾರೆ. ಹಾಗೆ ಅಧ್ಯಯನ ಮಾಡೋದಕ್ಕೋಸ್ಕರ 100 ದಿನಕ್ಕೆ ಯಾದವ್ ಅಂತ ಹೇಳಿ ಒಬ್ಬ ಇರ್ತಾನೆ, ಅವನು ನಾಯಕ ಅಂತ ಹೇಳ್ಬೋದು. ಆದ್ರೆ ಅವನಿಗಿಂತ ಮುಖ್ಯವಾಗಿ ಅವ್ನು 100 ದಿನ ಅಷ್ಟೇ. ಆ 100 ದಿನ ಆಗೋದ್ಮೇಲೆ ಆಯ್ತು, ಪ್ರಯೋಗ ಮುಗೀತು. ಈಗ ನಿಜವಾದ ಯಾನ ಶುರುವಾಗುತ್ತೆ, ಬೇರೆ ನೌಕೆ, ಅದರಲ್ಲೂ ಉತ್ತರಾನೇ ನಾಯಕಿ. ಇದಕ್ಕೆ ಸುದರ್ಶನ ಅಂತ ಹೇಳಿ ಒಬ್ಬ ವಿಜ್ಞಾನಿ. ಅಲ್ಲೇನ್ ಹೇಳ್ತಾರೆ ಅವರು, ವಿಜ್ಞಾನಿ ಬೇಕು, ಒಬ್ಬ ವಿಜ್ಞಾನಿ ಬೇಕು ಇದಕ್ಕೆ. ಯಾಕೆಂದ್ರೆ ಆ ಯಂತ್ರ ನೋಡ್ಕೋಬೇಕು, ಅದ್ರ ಎಲ್ಲ ಒಳ ಹೊರಗೆಲ್ಲ ಗೊತ್ತಿರ್ಬೇಕು, ಅದು ಆ ನೌಕೆ ಮುಂದುವರಿಬೇಕು, ಅದು ತಡೆ ಇಲ್ದಿರ ಯಾವುದೇ ತೊಂದರೆ ಇದ್ರೂ ನಿವಾರಿಸುವಂತ ಶಕ್ತಿ ಇರಬೇಕು. ಬರೀ ಫೈಟರ್ ಪೈಲಟ್ಗೆ ಆಗಲ್ಲ. ಫೈಟರ್ ಪೈಲಟ್ ಹಾರಿಸ್ಬೋದಷ್ಟೇ, ಆದ್ರೆ ಎಲ್ಲ ತೊಡಕುಗಳನ್ನ ಮಾಡ್ಬೇಕಾದ್ರೆ ವಿಜ್ಞಾನಿ ಬೇಕು ಅಂತಾರೆ. ಇಲ್ಲಿ ಇದು ವಿಮರ್ಶಕರು ಒಂದು ತೊಡಕನ್ನ ಇದು ಮಾಡ್ತಾರೆ. ಇಲ್ಲಿ ಸಾಂಗತ್ಯ ಇಲ್ಲ, ಇದು ಸುಂದರವಾಗಿ. ಯಾಕೆಂದ್ರೆ ಇಲ್ಲಿ ತಪ್ಪಿದೆ. ಏನಂದ್ರೆ, ನೀವು ವಿಜ್ಞಾನಿ ಬೇಕು ಅನ್ನೋದಾದ್ರೆ ಮೊದಲು ಅವನ್ನ ಯಾಕೆ ಕರೆದ್ರಿ? ನಿಮಗೆ ಮೊದಲು ಗೊತ್ತಿರ್ಲಿಲ್ವಾ ವಿಜ್ಞಾನಿ ಬೇಕು ಅನ್ನೋದಾದ್ರೆ? ಈ ಯಾನಕ್ಕೆ ವಿಜ್ಞಾನಿ ಬೇಕು ಅಂತ ನಿಮ್ಗೆ ಗೊತ್ತಿದ್ರೆ ಆ ಯಾದವನ್ನ ಯಾಕಪ್ಪ ಕರ್ಕೊಂಬಂದ್ರಿ? ಸುದರ್ಶನ್ನೇ ಕರ್ಕೊಂಬರ್ಬೋದಾಗಿತ್ತಲ್ಲ, ಈ ವಿಜ್ಞಾನಿ ಇದ್ನಲ್ಲ ಅಂತ ಹೇಳ್ಬೋದು. ಆದ್ರೆ ಭೈರಪ್ಪನವ್ರಿಗೆ ಇದು ಬೇಕಾಗಿತ್ತು. ಯಾಕೆಂದ್ರೆ ಮುಂದೆ ಅವರು ಚರ್ಚಿಸ್ತಕ್ಕಂಥ ವಿಷಯಕ್ಕೆ ಈ ಒಂದು ವ್ಯತ್ಯಾಸ ಬೇಕು ಅವ್ರಿಗೆ. ಈ ವ್ಯತ್ಯಾಸವನ್ನು ಉಳಿಸ್ಕೊಂಡ್ರೆ ಅವ್ರ ಮುಂದಿನ ಕಥೆ, ಇಲ್ದಿರ ಅವ್ರ ಕಥೆ ನಡೆಯಲ್ಲ. ಅದಕ್ಕೋಸ್ಕರ ಇದನ್ನ ಬಳಸ್ಕೊಂಡ್ರು. ಇರ್ಲಿ, ಇದೊಂದು ಅಂಶನ ಗಮನಕ್ಕೆ ತಂದಿದ್ದಾರೆ. ಸರಿ, ಆಮೇಲೆ ಯಾವುದು ಸುದರ್ಶನ್ ಒಬ್ಬ ಸ್ವಲ್ಪ ಮೆಚೂರ್ಡ್ ಪರ್ಸನ್, ಜಿಜ್ಞಾಸು, ಚಿಂತಕ, ವಿಜ್ಞಾನಿ. ಅವನಿಗೆ ಉತ್ತರ ಬಗ್ಗೆ ಆಕರ್ಷಣೆ ಇದ್ರು ಕೂಡ ಉತ್ತರಾಗೆ ಅವನ ಬಗ್ಗೆ ಯಾವ ಆಕರ್ಷಣೆನೂ ಇರಲ್ಲ. ಯಾದವ್ ಬಗ್ಗೆ ತುಂಬಾ ಆಕರ್ಷಣೆ ಇರುತ್ತೆ ಅವಳಿಗೆ. ಯಾದವ್ ಜೊತೆಲಿ ಬಹಳ ಇದಾಗಿರುತ್ತೆ.
ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂತ ಹೇಳ್ತಾರಲ್ಲ ಈಗ ಸಿನಿಮಾ ಕ್ಷೇತ್ರದಲ್ಲಿ, ಹಾಗೆ ಯಾವ್ದೋ ಜೊತೆಲಿ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಆದ್ರೆ ಪಾಪ ಅಂತಲೂ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಅವರವರ ಪಾತ್ರ ಅದು. ಸುದರ್ಶನ್ ಜೊತೆಲಿ ಹಾಗೆ ಇರಲ್ಲ. ಸುದರ್ಶನ್ಗೆ ಆಕರ್ಷಣೆ ಇರುತ್ತೆ, ಅರ್ಥ ಮಾಡ್ಕೊಳಕ್ಕಾಗಲ್ಲ ಉತ್ತರಾನ. ಆದ್ರೆ ಇಬ್ರು ಸೇರಿ ಯಾನ ನಡೆಸ್ತಾ ಇರ್ತಾರೆ. ಈ ಯಾನದಲ್ಲಿ 3 ಅಂತಸ್ತು, 3 ಮಜಲುಗಳಿರುತ್ತೆ. ಒಂದು ಯಂತ್ರಗಳಿರೋದು, ಯಂತ್ರದ ನಿಯಂತ್ರಣಗಳು, ಕಂಟ್ರೋಲ್ಸ್, ಅದನ್ನೆಲ್ಲ ಸುದರ್ಶನ್ ಮೇಲ್ವಿಚಾರಣೆ ಎಲ್ಲ ನೋಡ್ಕೋತಾನೆ. ಇನ್ನೊಂದು ಮಜಲು ಸಸ್ಯಗಳು, ಬೆಳೆ ಬೆಳೆಯೋದು, ತರಕಾರಿಗಳು, ಹಣ್ಣು, ಮತ್ತೊಂದು ಅವರ ಆಹಾರ ಧಾನ್ಯನೋ ಬೆಳೆಯೋದಕ್ಕೆ ಅದು ಬೇಕೇ ಬೇಕು. ನಿರಂತರವಾಗಿ ಇವರಿಗೆ ಆಹಾರ ಆಗ್ಬೇಕಲ್ಲ. ಇದು 3ನೇದು ಅವರ ವಾಸಕ್ಕೆ, ಓಡಾಡಕ್ಕೆ, ಇರೋದಕ್ಕೆ, ಮಲ್ಕೊಳ್ಳೋಕೆ, ವಿಶ್ರಾಂತಿ ತಗೊಳಕ್ಕೆ ಇತ್ಯಾದಿ 3 ಮಜಲುಗಳು ಇದೆ ಅಂತ ಹೇಳ್ತಾರೆ. ಅದ್ರ ವಾಸ್ತವವಾಗಿ ಇವ್ರೇನ್ ಹೇಳ್ತಾರೆ, ಎಲ್ಲ ಸೈಂಟಿಫಿಕ್ ಆಗಿದೆ ಅದು ಇದು ಅಂತ ಹೇಳ್ತಾರೆ. ಅದೆಲ್ಲ ಹೇಳೋದು ಕಷ್ಟ. ಯಾಕೆಂದ್ರೆ ಇದೇನು ಆಮೇಲೆ ಆ ಬೆಳೆಗಳು ಹೇಗೆ ಬೆಳೆಯೋದು ಅನ್ನೋದಕ್ಕೆ ಒಬ್ರು ರಾಮಸ್ವಾಮಿ ಅಂತ ಯಾರೋ ಒಬ್ರು ವಿಜ್ಞಾನಿ, ಅವರೆಲ್ಲ ಅವ್ರ ಜೊತೆ ತುಂಬಾ ಅಧ್ಯಯನ ಮಾಡ್ತಾರೆ, ಎಷ್ಟೋ ಪುಸ್ತಕಗಳು ಓದಿ ಮಾಡಿದ್ದಾರೆ. ಅವರೇನು ಬಹಳ ಕಡಿಮೆ ಶ್ರಮ ಪಟ್ಟಿಲ್ಲ. ಬಟ್ ಇಷ್ಟೆಲ್ಲ ಮಾಡಿದ್ರು ಕೂಡ ಇವರು ಈ ಯಾನ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಇಲ್ಲಿ ಅವ್ರು ಹೇಳಕ್ ಹೊರಟಿರೋದು ಬೇರೆ, ಯಾನದ ಬಗ್ಗೆ ಹೇಳ್ತಿಲ್ಲ. ಇದು ಮನುಕುಲದ ಯಾನದ ಕಥೆ, ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಈ ಉತ್ತರ ಸುದರ್ಶನ ಆಯ್ತು. ಆಮೇಲೆ ಮುಂದೆ ಹುಟ್ಟುತ್ತಾರಲ್ಲ ಮಕ್ಕಳು, ಯಾಕಂದ್ರೆ ಇವ್ರು ಎಷ್ಟು ವರ್ಷ ಇರ್ತಾರೆ, ಇವ್ರಿಗೆ 25 ವರ್ಷಕ್ಕೆ ಇವ್ರು ಸೇರ್ಕೊಂಡ್ರೆ ಯಾನಕ್ಕೆ 100 ವರ್ಷಕ್ಕೆ ಸತ್ತೋಗ್ತಾರೆ, ಅಥವಾ 90, 100, 110 ವರ್ಷಕ್ಕೂ ಸತ್ತೋಗ್ತಾರೆ. ಆಮೇಲೆ ನಡೆಸೋರು ಯಾರು? ಇಬ್ರು ಹುಟ್ಟುತ್ತಾರೆ, ಆಕಾಶ್ ಮತ್ತು ಮೇದಿನಿ. ಆಕಾಶ್ ಅನ್ನೋನು ಗಂಡು, ಮೇದಿನಿ ಅನ್ನೋದು ಹೆಣ್ಣು ಹುಟ್ಟುತ್ತಾರೆ. ಇದು ಇವರ ಹುಟ್ಟಿನ ಪ್ರಶ್ನೆಯನ್ನೇ ಮೂಲವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇವ್ರು ಹುಟ್ಟಿದ್ ಯಾರಿಗೆ? ಇವ್ರ ತಂದೆ ತಾಯಿಗಳು ಯಾರು? ಇವ್ರಿಗೆ ಶುರು ಆಗುತ್ತೆ. ಆಕಾಶ್ ಮತ್ತು ಮೇದಿನಿಗೆ ಅವ್ರ ಅಣ್ಣ ತಂಗಿ ಹಾಗೆ ನೋಡಕ್ ಹೋದ್ರೆ, ಯಾಕೆಂದ್ರೆ ತಂದೆ ಸುದರ್ಶನ್, ತಂದೆ ಎಲ್ಲಾ ಜವಾಬ್ದಾರಿಗಳನ್ನ ಅವ್ರು ನೋಡ್ಕೋತಾರೆ, ರಕ್ಷಣೆ, ಗೈಡೆನ್ಸು, ಅವ್ರಿಗೆ ಮುಂದಿಂದ ಹೇಳ್ಕೊಡ್ಬೇಕಾಯ್ತು. ಮುಂದೆ ಯಾನ ನಡೆಸೋದು ಅವರು. ಸುದರ್ಶನ್ ಇರಲ್ಲ, ಇನ್ನೊಂದು 20 ವರ್ಷ, ಇನ್ನೊಂದು 50 ವರ್ಷ ಆದ್ಮೇಲೆ ಸುದರ್ಶನ್ ಇರಲ್ಲ. ಅದನ್ನ ನಡೆಸ್ಬೇಕಾದವನು ಆಕಾಶ. ಆಮೇಲೆ ಉತ್ತರ ಮಾಡ್ತಿರೋ ಕೆಲಸ ಮಾಡ್ಬೇಕಾದವ್ರು ಮೇದಿನಿ. ತಂದೆಯ ಕೆಲಸಗಳನ್ನ ಎಲ್ಲ ಇವರು ಮಾರ್ಗದರ್ಶನ ಇತ್ಯಾದಿ ಎಲ್ಲ ತಿಳುವಳಿಕೆ ಅವ್ರು ಕೊಡ್ತಾರೆ. ಇವಳು ಉತ್ತರ ಮಗಳಿಗೆ ಏನ್ ಕಳಿಸ್ಬೇಕೋ ಅದನ್ನೆಲ್ಲ ಕಲಿಸ್ತಾರೆ, ಸಿದ್ಧತೆ ಮಾಡ್ಕೊಡ್ತಾಳೆ. ಹಾಗೆ ಮಾಡ್ಕೊಡ್ತಾರೆ. ಮಕ್ಕಳು ಅಂತ ಮಕ್ಕಳೇ, ಇವ್ರ ಮಕ್ಕಳೇ ಅಂತಾನೆ ಅನುಮಾನ ಇಲ್ಲ. ಯಾಕಂದ್ರೆ ಇನ್ಯಾರು ಇಲ್ಲ, ಇರೋದು ಅವ್ರಿಬ್ರೆ ಮಕ್ಕಳೇ. ಆದ್ರೆ ಇಲ್ಲಿ ಇವರ ಭೌತಿಕವಾಗಿ ಇವರಿಬ್ಬರಿಗೆ ಹುಟ್ಟಿದವರ ಅವರು ಇಲ್ಲ. ಯಾಕೆಂದ್ರೆ ಸ್ತ್ರೀ ಅಂಡಾಣು ಮತ್ತೆ ಪುರುಷನ ಬೀಜವನ್ನ, ವೀರ್ಯಾಣುವನ್ನ ಸೇರಿಸಿ ಮೊಳಕೆಗಳು ಮಾಡಿರ್ತಾರೆ. ಅಂಕುರ, ಮೊಳಕೆ. ಆ ಮೊಳಕೆಗಳು ಮಾಡಿ ಇಟ್ಟಿರ್ತಾರೆ ಜಾಡಿಗಳಲ್ಲಿ. ಅದು ಕೋಟ್ಯಾಂತರ ಅಂತ ಹೇಳ್ತಾರೆ. ನನಗೇನು ಕೋಟ್ಯಾಂತರ ಒಪ್ಪಕ್ಕೆ ಸಾಧ್ಯ ಇಲ್ಲ, ಇರ್ಲಿ, ಅನೇಕ, ಸಾವಿರಾರು ಅಂತ ಇಟ್ಕೊಳ್ಳಿ. ಕೋಟ್ಯಾಂತರ ಅಂತ ಇದೆ ಅಲ್ಲಿ, ಸಾವಿರಾರು ಇಟ್ಟಿರ್ತಾರೆ. ಅದರಲ್ಲಿ ಯಾವುದೋ ಒಂದು ಇವರಿಂದನೇ ಆಗ್ಬೇಕು ಅಂತಿಲ್ಲ, ಸುದರ್ಶನಿಂದನೇ ಹುಟ್ಟಿರ್ಬೇಕು ಅಂತಿಲ್ಲ ಆಕಾಶ. ಸುದರ್ಶನದಲ್ಲ, ಯಾವುದೋ ಒಂದು ಅಣು ತಗೊಂಡು ಅದನ್ನ ಉತ್ತರಾಳ ಗರ್ಭದಲ್ಲಿಟ್ಟು ಅದನ್ನ ಬೆಳೆಸಿರೋದು. ಅದರಿಂದ ಹುಟ್ಟಿದವ್ರು ಇವರು ಮಕ್ಕಳು. ಇಬ್ರು ಹುಟ್ಟಿರೋದು ಉತ್ತರ ಹೊಟ್ಟೆ ಒಳಗೇನೆ, ಇವರಿಬ್ರು ಬೇರೆ ಜನಿಸಿರೋದು. ಆದ್ರೆ ತಂದೆ ಯಾರು ಗೊತ್ತಿಲ್ಲ. ಇವ್ರು ತಿಳ್ಕೊಂಡಿರೋದು ಸುದರ್ಶನ ಅಂತ. ಈ ಸಮಸ್ಯೆ ತಗೊಂಡು ಯಾರು ಇದು ಈ ಯಾವ್ದಕ್ ಸೇರುತ್ತೆ, ಮಗು ಯಾವ್ದಕ್ ಸೇರುತ್ತೆ, ಫಲ ಯಾವ್ದಕ್ ಸೇರುತ್ತೆ, ಬೀಜಕ್ಕೆ ಸೇರುತ್ತೋ ಅಥವಾ ಈ ವಂಶ ಅನ್ನೋದು ಯಾವ್ದಕ್ ಸೇರುತ್ತೆ, ಬೀಜಕ್ಕೆ ಸೇರುತ್ತೋ ಅಥವಾ ಕ್ಷೇತ್ರಕ್ಕೆ ಸೇರುತ್ತೋ ಅನ್ನೋ ಪ್ರಶ್ನೆ ಬರುತ್ತೆ. ಇದು ಹಿಂದೆ ಬೇರೆ ಕಡೆನೂ ಇದೆ, ಭೀಷ್ಮ ಇದ್ರಲ್ಲಿ ಕೂಡ ಇದೆ. ಈ ಫಲ ಅನ್ನೋದು ವಂಶ ಯಾರಿಗೆ ಸೇರುತ್ತೆ, ಬೀಜ ಕೊಟ್ಟವನಿಗೋ ಅಥವಾ ಕ್ಷೇತ್ರ ಕೊಟ್ಟವಳಿಗೋ, ಅವ್ರ ವಂಶನ ಇವ್ರ ವಂಶನ ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನ ಇಲ್ಲಿ ಚರ್ಚಿಸ್ತಾರೆ. ಇಲ್ಲಿ ಬಹಳ ಗಹನ ಯಾಕಾಗುತ್ತೆ ಅಂದ್ರೆ, ಕೃತಕವಾಗಿ ನಿರ್ಮಿಸಿದ್ದು ಇನ್ಯಾವುದನ್ನು ತಗೊಂಡು ಇವಳು ಹೊಟ್ಟೆಲಿ ಇಟ್ಟಿರ್ತಾರೆ. ಆದ್ರಿಂದ ಈ ಪ್ರಶ್ನೆ ಇನ್ನಷ್ಟು ಸಂಕೀರ್ಣ ಆಗುತ್ತೆ, ಇನ್ನಷ್ಟು ಜಟಿಲ ಆಗುತ್ತೆ. ಆಯ್ತಾ? ಆಮೇಲೆ ಇನ್ನೊಂದು ಇದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಇವರು ಅಣ್ಣ ತಂಗಿ ಆಗ್ತಾರೆ. ಈ ನಾವು ಸಾಮಾನ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಆಕಾಶ ಅಣ್ಣ ಆಗ್ತಾನೆ, ಮೇದಿನಿ. ಇದ್ರಲ್ಲಿ ಏನು ಅಂತಂದ್ರೆ, ಈ ಕೃತಕವಾಗಿ ಸೃಷ್ಟಿ ಮಾಡೋವಾಗ ಜೀವಿಗಳನ್ನ ಸೃಷ್ಟಿ ಮಾಡ್ಬೇಕಲ್ಲ, ಮುಂದೆ ಯಾನ ಅಂತ ತಗೊಂಡು ಹೋಗಕ್ಕೆ, ಮೊದಲು ಗಂಡಾದ್ರೂ ಹುಟ್ಬೋದು, ಹೆಣ್ಣಾದ್ರೂ ಹುಟ್ಬೋದು. ಅದೇನು ಹೆಣ್ಣು ಚಿಕ್ಕವಳಾಗಿರ್ಬೇಕು ಅಂತ ಏನಿಲ್ಲ. ಮೊದಲು ಹೆಣ್ಣು ಮಗು ಹುಟ್ಟಿತು ಅಂತ ಇಟ್ಬೋದು. ಮೊದಲು ಹೆಣ್ಣು ಮಗು ಹುಟ್ಟಿದ್ರೆ ಎರಡನೇದು ಗಂಡೇ ಆಗೋ ತರ ನೋಡ್ಕೋಬೇಕು, ಎರಡನೇದು ಗಂಡೇ ಆಗೋ ತರ ನೋಡ್ಕೋಬೇಕು ಅಂತ ನಿಯಮ. ಆ ತರ ಅದು ಮಾಡಕ್ ಅವಕಾಶ ಇದೆ, ಅವರೇ ಮಾಡ್ಬೇಕು. ಅಲ್ಲಿರೋ ಇಬ್ಬರೇ ಮಾಡ್ಬೇಕು. ಅದು ಹೇಗೆ ಮಾಡ್ತಾರೆ ಅವೆಲ್ಲ ಅಷ್ಟು ಸುಲಭವಾಗಿ ನಾವು ಒಪ್ಕೋಬೇಕಷ್ಟೇ. ಕಥೆನ ಒಪ್ಕೋಬೇಕು. ಇಲ್ದಿದ್ರೆ ಅವ್ರ ಚಿಂತನೆಗಳು ಇಲ್ಲಿ ಬೆಳೆಸಕ್ ಆಗಲ್ಲ. ಸರಿ, ಹೀಗೆ ಒಂದ್ ವೇಳೆ ಮೊದಲು ಗಂಡು ಹುಟ್ಟಿದ್ರೆ ಆಮೇಲೆ ಎರಡನೇದು ಹೆಣ್ಣೆ ಆಗ್ಬೇಕು, ಮೊದಲು ಹೆಣ್ಣು ಹುಟ್ಟಿದ್ರೆ ಗಂಡೇ ಆಗ್ಬೇಕು ಇತ್ಯಾದಿ ನಿಯಮಗಳನ್ನೆಲ್ಲ ಅನುಸರಿಸ್ಕೊಂಡೇ ಮಾಡಿರ್ತಾರೆ. ಅದರಂತೆ ಇವ್ರು ಆಕಾಶ್ ಮತ್ತೆ ಇವ್ರು ಹುಟ್ಟಿರ್ತಾರೆ. ಇವ್ರಿಗೆ ತಮ್ಮ ಜನ್ಮದ ರಹಸ್ಯ ತಿಳ್ಕೊಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಇವ್ರು ಎಲ್ಲಾ ಜ್ಞಾನವನ್ನು ಪಡ್ಕೊಳ್ಳೋದು, ಹೊರಗಡೆ ಜಗತ್ತೇ ಇಲ್ವಲ್ಲ,
150/300 ಅಷ್ಟೇ. ಕಿಟಕಿಲಿ ನೋಡ್ಬೇಕಷ್ಟೇ, ಬೇರೆ ನಕ್ಷತ್ರಗಳನ್ನ ಕತ್ಲೋ ಬೆಳಕೋ ಮತ್ತೊಂದೋ ಪಕ್ಕದಲ್ಲಿ ಧೂಮಕೇತು ಬಂತೋ ಬೇರೆ ನಕ್ಷತ್ರ ಕಾಣಿಸ್ತೋ ಎಲ್ಲ ಇಲ್ದಿದ್ರೆ ಮೆಗಾ ಕಂಪ್ಯೂಟರ್ ಎಲ್ಲ ನೋಡ್ಬೋದು, ಪ್ರತಿಯೊಂದು ನೋಡ್ಬೋದು, ಭೂಮಿನೂ ನೋಡ್ಬೋದು, ಎಲ್ಲ ಆನ್ಲೈನ್ ನೋಡ್ಕೋಬೇಕಷ್ಟೇ. ಮೆಗಾ ಕಂಪ್ಯೂಟರ್ನಲ್ಲಿ ಎಲ್ಲ ಇದೆ, ಅದರಲ್ಲಿ ಇವರೆಲ್ಲಾ ಜ್ಞಾನನೂ ಅದ್ರಲ್ಲಿ ಪಡ್ಕೋಬೇಕು. ನೌಕೆ ನಡೆಸೋದು ಹೇಗೆ, ಮತ್ತೊಂದು ಬೆಳೆ ಬೆಳೆಯೋದು ಹೇಗೆ, ಪ್ರತಿಯೊಂದು ಅದರಲ್ಲೇ ಕಲಿತಿರ್ತಾರೆ. ತಮ್ಮ ತಂದೆ ತಾಯಿಗಳ ಬಗ್ಗೆ ತಿಳ್ಕೊಳ್ಳೋಕೆ ಕೂಡ ಅದನ್ನೇ ಅನುಸರಿಸ್ತಾರೆ. ಅದಕ್ಕೆ ತಾಯಿಯ ಅದನ್ನ ಆಕ್ಸೆಸ್ ಮಾಡ್ತಾರೆ, ಅನುಮತಿ ತಗೊಳ್ತಾರೆ, ನಾನು ನೋಡ್ಬೇಕು ಅಂತ. ತಾಯಿ ಡೈರಿ ಬರ್ದಿರ್ತಾಳೆ, ತಂದೆನೂ ಡೈರಿ ಬರ್ತೀನಿ. ತಂದೆ ಡೈರಿ ಓದೋದು, ತಾಯಿ ಡೈರಿ ಓದೋದು, ಏನೇನು ಘಟನೆಗಳು ನಡೀತು ಅದನ್ನೆಲ್ಲ ತಿಳ್ಕೊಳ್ತಾ ತಮ್ಮ ಹುಟ್ಟಿನ ಗುಟ್ಟನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಒಂದು ಶಕ್ತಿಯ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಅದ್ರ ಪ್ರಕಾರ ಅದೇ ಶಕ್ತಿನ ಬಳಸ್ಕೊಂಡು ಯಾನವನ್ನ ಮುಂದುವರಿಸುವಂತ ತಂತ್ರವನ್ನ ಇಲ್ಲಿ ಹೇಳಿದ್ದಾರೆ. ಆಹಾರ ಬೆಳೆಯೋದು ಕೂಡ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರು. ಹೀಗೆ ಮುಂದಕ್ಕೆ ಹೋಗುವಾಗ ಕೊನೆಯಲ್ಲಿ ಗೊತ್ತಾಗತ್ತೆ, ಯೋಚನೆ ಮಾಡಿದ್ರೆ ಸುದರ್ಶನ್ ಇವನಿಗೆ ಹುಟ್ಟಿನ ಬಗ್ಗೆ ಬಹಳ ಜಿಜ್ಞಾಸೆ ಬಂದ್ಬಿಡ್ತಿದ್ರು. ಅಣ್ಣ ತಂಗಿ ಹೇಗೆ ಮದುವೆ ಆಗೋದು ಇತ್ಯಾದಿ ಸಮಸ್ಯೆ ಬರುತ್ತೆ. ಅದಕ್ಕೆ ಭೈರಪ್ಪನವ್ರು ಕೇಳೋ ಪ್ರಶ್ನೆ ಇಲ್ಲಿ ಬಂದಿರೋ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ಸೂರ್ಯನ ದಾಟಿ ಬಂದಿದ್ದಾಗೋಯ್ತು. ಆಲ್ಫಾ ಸೆಂಟಾರಿ ಕಡೆಗೆ ಹೋಗ್ತಾ ಸೂರ್ಯನ ವಲಯವನ್ನ ಸೂರ್ಯನ ಗುರುತ್ವಾಕರ್ಷಣೆ ಪ್ಲೂಟೋ ಗ್ರಹ ಅಲ್ಲ, ಆದ್ರೂ ಕೂಡ ಅದು ದಾಟ್ ಹೋಗಿದ್ದಾಯ್ತು. ಸೂರ್ಯನ ಗುರುತ್ವಾಕರ್ಷಣೆ ಇಲ್ಲ ಇಲ್ಲಿ, ಸೂರ್ಯನ ಆಕರ್ಷಣೆ ಸೆಳೆತ ಏನು ದಾಟ್ ಹೋಗಿದ್ದಾಯ್ತು. ಸೂರ್ಯನ ಏನೂ ಇಲ್ಲ. ಈಗ ನಮ್ಮ ಗುರಿ ಏನಿದ್ರು ಆಲ್ಫಾ ಸೆಂಟಾರ್ ಇತ್ತು, ಪ್ರಾಕ್ಸಿಮಾ ಸೆಂಟಾರ್. ಹೀಗಿರುವಾಗ ಸೌರಮಂಡಲದಲ್ಲಿ ಅಲ್ಲಿ ಆದಂತ ನಿಯಮಗಳು ನಮಗೆ ಯಾಕೆ ಅನ್ವಯಿಸ್ಬೇಕು? ಉದಾಹರಣೆಗೆ ಅಣ್ಣ ತಂಗಿ ವಿವಾಹ ಆಗ್ಬಾರ್ದು ಅಂತ ಹೇಳಿದ್ರೆ ಅದು ಎಲ್ಲಿ ನಿಯಮ? ಅಲ್ಲಿಂದಲ್ಲ, ಇದ್ರ ನಿಯಮಗಳಿವೆ. ಅಂದ್ರೆ ಕಾಲ ಮತ್ತು ನೀತಿಯ ನಿಯಮಗಳು ಕಾಲ ದೇಶಗಳಿಗೆ ಕಟ್ಟು ಬಿದ್ದಿದ್ದು. ಕಾಲ ದೇಶಗಳನ್ನು ಮೀರಿ ನಾವು ಯೋಚನೆ ಮಾಡಿದಾಗ ಇದು ಯಾವುದಕ್ಕೂ ಅರ್ಥ ಇಲ್ಲ ಅಂತಕ್ಕಂಥ ಒಂದು ಚಿಂತನೆಯನ್ನ ಇಲ್ಲಿ ಬಿತ್ತಿದ್ದಾರೆ ಇಲ್ಲಿ ಭೈರಪ್ಪನವರು. ಹಾಗೆ ಮುಂದೆ ಹೋದಾಗ ಇವರಿಗೆ ಗೊತ್ತಾಗುತ್ತೆ, ಇದು ನಾವು ಹುಟ್ಟಿರೋದು ಹೀಗೆ ಅಂತೆಲ್ಲ ತಿಳಿದೇ ಅವರೆಲ್ಲ ಬುದ್ಧಿವಂತರೇ ಹಾಗೆ ಗೈಡೆನ್ಸ್ ಕೊಟ್ಟಿರ್ತಾನೆ. ಸರಿ, ಆಮೇಲೆ ಕೊನೆಯಲ್ಲಿ ಅವ್ರಿಗೆಲ್ಲ ಬೇರೆ ಬೇರೆ ಥರದ ನೋವುಗಳೆಲ್ಲ ಉಂಟಾಗುತ್ತೆ. ಏನಪ್ಪ ಹೀಗಿದೆ ಪರಿಸ್ಥಿತಿ ಹೇಗೆ ಅಂತ. ತಾಯಿ ಯಾರು ತಂದೆ ಯಾರು ಗೊತ್ತಿದ್ದೀರ. ಆಮೇಲೆ ಸುದರ್ಶನ್ ಬಹಳ ಜ್ಞಾನಿ, ಅವನು ಎಲ್ಲ ತಿಳುವಳಿಕೆ ಹೇಳ್ತಾನೆ. ನೋಡಪ್ಪ, ನೀವಿಬ್ಬರೂ ಹುಟ್ಟಿರೋದು ಉತ್ತರ ಗರ್ಭದಲ್ಲೇ, ನಿಮ್ಮ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿದ್ದೀರಾ. ಅಲ್ಲೇ ನೀವು ಬಹಳ ಕಾಲ ನೀವು ಅಲ್ಲಿ ತಿಂಗಳಾನುಗಟ್ಲೆ ನೀವು ಅಲ್ಲಿದ್ದು ನೀವು ಬಂದಿದ್ದೀರಾ. ಯಾವುದೇ ಅನುಮಾನ ಇಟ್ಕೋಬೇಡಿ, ನಿಮ್ಮ ತಾಯಿ ಅವಳೇ. ಇನ್ಯಾವುದೋ ಒಂದು ಅಂಡಾಣು ತಂದು ಮಾಡು ಅವಳು ತಾಯಿ ಅನ್ನೋ ಭ್ರಮೆಗೆ ನೀವು ಹೋಗಬೇಡಿ. ಆ ಭ್ರಮೆ ನಿಮ್ಗೆ ಬೇಡ, ಅದೆಲ್ಲ ಅರ್ಥ ಇಲ್ಲ. ನಿಮ್ಮ ತಾಯಿ ಅಂದ್ರೆ ಯಾರ ಹೊಟ್ಟೆಯಿಂದ ಅವ್ರು ನಿಮ್ಮ ತಾಯಿ, ಸಮಾಧಾನ ಕೊಡಿ, ಅವಳು ನೀವು ನೋಡ್ಕೊಳ್ಳಿ, ತಾಯಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ. ಆಮೇಲೆ ತಂದೆ ನಾನಲ್ಲ ಅಂತ ಹೇಳ್ತಾನೆ. ತಂದೆ ನಾನಲ್ಲ ಅಂತ ಹೇಳ್ತಾನೆ. ಅಂದ್ರೆ ವೀರ್ಯಾಣು ಇವಂದಲ್ಲ, ಸುದರ್ಶನ್ ಅಲ್ಲ ಹೇಳ್ತಾನೆ. ಆಮೇಲೆ ಸುದರ್ಶನ್ ಬಹಳ ದೊಡ್ಡ ಋಷಿ ತರ ಅವನಿಗೆ ಉತ್ತರ ಬಗ್ಗೆ ಆಕರ್ಷಣೆ ಇದ್ರೂ ಕೂಡ ಉತ್ತರನ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಕೃಷ್ಣರಂಧ್ರಗಳ ಬಗ್ಗೆ ಬಹಳ ಅಧ್ಯಯನ ಮಾಡ್ತಾನೆ, ಎಷ್ಟೋ ಜನಕ್ಕೆ ಸಂಶೋಧನಾ ಗೈಡ್ ಆಗಿರ್ತಾನೆ. ಅಷ್ಟಾದ್ರೂ ಕೂಡ ಇವನ್ನ ಅರ್ಥ ಮಾಡ್ಕೊಂಡು ಸ್ತ್ರೀಯ ಯೋನಿಯನ್ನೇ ಕೃಷ್ಣರಂಧ್ರ ಅನ್ನೋ ತರ ಆ ತರ ಸೆಳಿತಾ ಇದ್ದಾನನ್ನ, ನಾನು ಅದ್ರಲ್ಲಿ ಬೀಳ್ಲಾರೆ ಅನ್ನೋ ತರ ಭಯ ಆಗುತ್ತೆ. ಬೆತ್ತಲೆಯಾಗಿ ನಿಲ್ತಕ್ಕಂಥ ಉತ್ತರೆಯ ಚಿತ್ರವನ್ನು ಕೊಡ್ತಾರೆ ಭೈರಪ್ಪನವರು. ಬೆತ್ತಲೆಯಾಗಿ ನಿಂತು ಕೃಷ್ಣರಂಧ್ರ, ಸ್ತ್ರೀ ಯೋನಿಯನ್ನ ಕೃಷ್ಣರಂಧ್ರ ಅಲ್ಲೇ. ಆಮೇಲೆ ಏನ್ ಮಾಡ್ತಾನೆ, ಕೊನೆಗೆ ಉತ್ತರೆಯ ಪಾದಕ್ಕೆ ಹಣೆ ಮುಟ್ಟಿಸ್ತಾನೆ ಸುದರ್ಶನ್. ಹೀಗೆ ಪಾತ್ರಗಳ ಸೃಷ್ಟಿ. ಇಂಥ ಒಂದು ಅದ್ಭುತವಾದ ಕೃತಿಯನ್ನ ಭೈರಪ್ಪನವರು ನಮಗೆ ಕಾಣಿಕೆ ಕೊಟ್ಟಿದ್ದಾರೆ. ಅದ್ಭುತ ಅಂದ್ರೆ ಬಹುಶಃ ಅದ್ಭುತ ಅಂತ ನಾವು ಪದಾನ ಉಪಯೋಗಿಸ್ಬೋದು. ಸುಂದರವಾದ ಕೃತಿ, ಅದ್ಭುತವಾದ ಕೃತಿಯನ್ನು ನಾವು ಕೊಂಡ್ಬಿಟ್ಟು ಇಲ್ಲಿ ಕೇವಲ ನಮ್ಮ ಕಾಲ ದೇಶಕ್ಕೆ ಸೀಮಿತ ಮಾಡಿದ್ದಲ್ಲ, ಬರೀ ಭಾರತಕ್ಕೆ, ಬರೀ ಭೂಮಿಗಲ್ಲ, ಸೂರ್ಯನ್ ಬಿಟ್ಟು ಹೊರಟೋಯ್ತು ಅದನ್ನ ಚಿಂತನೆ ಮಾಡ್ತಾರೆ. ಕಾಲ ದೇಶಗಳನ್ನು ಮೀರಿದ ಚಿಂತನೆಯನ್ನ ಅದ್ರ ಕಡೆ ಇದೆ. ಇದು ಬಹುಶಃ ಇಂಥ ಕೃತಿಗಳು ಇರ್ಲಿಲ್ಲ. ಬರೀ ಸೈಂಟಿಫಿಕ್ ಆಗಿ ಏನೋ ಯೋಚನೆ ಮಾಡಿ ಅದ್ರ ಬಗ್ಗೆ ಹೇಳೋದು, ಏನೋ ಕಲ್ಪನೆ ಮಾಡಿರೋದಲ್ಲ. ಇಲ್ಲಿರೋ ಚಿಂತನೆಗಳು, ಅನೇಕ ಆಯಾಮಗಳು, ಸ್ತ್ರೀಯರ ಸಮಸ್ಯೆಗಳು. ಆಮೇಲೆ ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಮಹತ್ವಾಕಾಂಕ್ಷೆಯುಳ್ಳ ಮಹಿಳೆ ಇರ್ತಾಳಲ್ಲ, ಮಗಳು, ಅವಳ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ. ತಾಯಿಯ ವೇದನೆಯನ್ನು ಕೂಡ ಚಿತ್ರಿಸಿದ್ದಾರೆ. ಸಾಮಾಜಿಕವಾಗಿ ಮತ್ತೆ
ತಾತ್ವಿಕವಾಗಿ ಬಹಳ ಅದ್ಭುತವಾದ ಕೃತಿ ಇದು ಯಾನ. ಇಂಥ ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ 3 ಕೃತಿಗಳನ್ನ ನನಗೆ ತಿಳಿದ ಮಟ್ಟಿಗೆ ಸಾಕಷ್ಟು ಸಂಕ್ಷೇಪವಾಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ತಾಳ್ಮೆಯಿಂದ ನೀವೆಲ್ಲ ಆಲಿಸಿದ್ದೀರಾ. ಪ್ರಶ್ನೆಗಳು ಅಂತ ನಾನು ಹೇಳಲ್ಲ, ಯಾಕೆಂದ್ರೆ ಪ್ರಶ್ನೆಗಳು ಉತ್ತರಿಸೋ ಇದಿಲ್ಲ, ನನಗೆ ಇಚ್ಛೆ ಇಲ್ಲ, ಸ್ವಾತಂತ್ರ್ಯ ಇದರ ಸಾಮರ್ಥ್ಯ ಇಲ್ಲ, ಸ್ವಾತಂತ್ರ್ಯ ಅಂತಲ್ಲ. ನಿಮ್ಮ ಪ್ರತಿಕ್ರಿಯೆಗಳನ್ನ, ನಿಮ್ಮ ಸ್ಪಂದನೆಗಳನ್ನ ತಿಳಿಸ್ಬೋದು. ನನಗೇನಾದ್ರೂ ಹೇಳಬೇಕು ಅನ್ಸಿದ್ರೆ ನಾನು ಹೇಳ್ತೀನಿ. ಇಷ್ಟನ್ನು ಹೇಳಿ ಈ ಅವಕಾಶವನ್ನು ಕೊಟ್ಟ ತಿಂಗಳ ಬೆಳಕು ವೇದಿಕೆಗೆ ಮತ್ತು ಅದರ ಎಲ್ಲ ಕಾರ್ಯಕರ್ತರಿಗೆ, ರವಿ ಕುಸ್ಬಿ ಅವರಿಗೆ, ಶ್ರೀರಂಗರಾಜನ್ ಅವರಿಗೆ ಮತ್ತೆ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ಇನ್ನೇನು ನಾನು ಹೇಳಾರೆ. ಭೈರಪ್ಪನವರು ಒಂದ್ ನಿಮಿಷ ಅವಕಾಶ ಇದ್ರೆ ಹೇಳ್ಬಿಡ್ತೀನಿ. 3 ಆಸೆ ಹೇಳಿದಾರೆ ಅವರು ಭೈರಪ್ಪನವರು. 3 ಆಸೆ. ಯಾಕಂದ್ರೆ ಭೈರಪ್ಪನವರು ಯಾನ ಆದ್ರಿಂದ ಅದು ಹೇಳ್ಬೇಕು. ಭೈರಪ್ಪನವರು 1999ರಲ್ಲಿ ಕನಕಪುರದಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು ನಿಮಗೆ ಗೊತ್ತು. ಅದೊಂದಾಯ್ತು. ಭಿತ್ತಿ ಅನ್ನೋ ತಮ್ಮ ಜನ್ಮಚರಿತ್ರೆ ಇದನ್ನ ಜನ್ಮ ವೃತ್ತಾಂತದ ಒಂದು ಭಾಗವನ್ನ ಬರೆದಿದ್ದಾರೆ, ಅದು ಆಯ್ತು. ಕೃತಿಗಳಾಯ್ತು, ಇದಾಯ್ತು, ಪ್ರಶಸ್ತಿಗಳಾಯ್ತು, ಎಲ್ಲ ಆಯ್ತು. ಆದ್ರೆ ಅವರ ಮುಂದಿನ ಆಸೆಗಳಿತ್ತು. ಚಿತ್ರಕಲೆ ಬಗ್ಗೆ ಬರೆದ್ರು, ಮಂತ್ರದಲ್ಲಿ ಸಂಗೀತದ ಬಗ್ಗೆ ಬರೆದ್ರು, ಜಲಪಾತದಲ್ಲಿ ಚಿತ್ರಕಲಾವಿದರ ಬಗ್ಗೆ ಬರೆದ್ರು, ಮತದಾನದಲ್ಲಿ ರಾಜಕಾರಣಿ ಬಗ್ಗೆ, ರಾಜಕೀಯದ ಬಗ್ಗೆ ಬರೆದ್ರು. ಅವ್ರು ಬರೆದಿರೋ ವಿಷಯವೇ ಇಲ್ಲ. ವಂಶವೃಕ್ಷದಲ್ಲಿ ಇನ್ಯಾವುದೋ ಒಂದ್ರ ಬಗ್ಗೆ ಬರೆದ್ರು, ತಬಲಿಂಡಿನ ಮಗನಲ್ಲಿ ಸಂಸ್ಕೃತಿ ಬಗ್ಗೆ ಬರೆದ್ರು, ಗೋ ಸಂರಕ್ಷಣೆ ಬಗ್ಗೆ ಬರೆದ್ರು. ಇಷ್ಟೆಲ್ಲ ಬರೆದ ಮೇಲೆ ಅವ್ರಿಗೆ ಆಸೆಗಳಿದ್ದೇನು ಅಂದ್ರೆ ದೇಶ ಸುತ್ತಬೇಕು ಅಂತ. ಅನೇಕ ದೇಶಗಳನ್ನ ಸುತ್ತಿದ್ರು, ಅನೇಕ ದೇಶಗಳನ್ನ ಸುತ್ತಿದ್ರು ಕೂಡ ಇನ್ನೂ ದೇಶ ಸುತ್ತಬೇಕು ಅಂತ ಅವ್ರಿಗಿತ್ತು. ಭಾರತದಲ್ಲಿ ಎಲ್ಲ ಕಡೆ ಓಡಾಡಿದ್ದಾರೆ, ಎಲ್ಲಾ ಕಡೆ ಜನದ ಜೊತೆ ಬೆರೆತಿದ್ದಾರೆ. ಅದರಿಂದನೇ ಅವರ ಅವರ ಕಾದಂಬರಿಗಳಷ್ಟು ಗಟ್ಟಿ. ಭಾರತದ ತಾತ್ವಿಕ ಚಿಂತನೆ, ತಾತ್ವಿಕ ಎಲ್ಲಾ ತತ್ವಗಳ ಚಿಂತನೆ ಭಾರತದ್ದು ಗೊತ್ತಿದೆ, ಭಾರತದ ಬೇರುಗಳು ಗೊತ್ತಿದೆ, ವಿದೇಶಿಗಳ ಚಿಂತನೆ ಗೊತ್ತಿದೆ, ಆಮೇಲೆ ಜನಜೀವನ ಗೊತ್ತಿದೆ, ಎಲ್ಲರೂ ಒಡನಾಡಿದ್ದಾರೆ, ಅನೇಕ ಭಾಷೆಗಳು ಗೊತ್ತಿದೆ. ಆದ್ರಿಂದ ಅವರ ಕೃತಿಗಳು ಗಟ್ಟಿಯಾಗಿದೆ. ಮತ್ತೆ ರಸ ಸೃಷ್ಟಿಯ ಒಂದು ಸೂಕ್ಷ್ಮವನ್ನು ಅವರು ಅರ್ತಿದ್ದಾರೆ. ಅದರಿಂದ ಅವ್ರ ಆಸೆ ಇದ್ದಿದ್ದು ಇನ್ನೂ ಓಡಾಡ್ಬೇಕು, ಇನ್ನೂ ತಿರುಗಬೇಕು, ಇನ್ನೂ ನೋಡ್ಬೇಕು ಅನ್ನೋದು ಒಂದಿತ್ತು. ಅದಕ್ಕೆ ವಯಸ್ಸು ಅವಕಾಶ ಕೊಡೋದಿಲ್ಲ, ಈಗಂತೂ ಇಲ್ಲವೇ ಇಲ್ಲ. ಆಮೇಲೆ ಎರಡನೇದೇನಪ್ಪ ಅಂದ್ರೆ, ನಾನು ಮುಂದಿನ ಜನ್ಮದಲ್ಲಿ ಆದ್ರೆ ಸಂಗೀತಗಾರನ ಆಗ್ಬೇಕು ಅಂತ ಹೇಳ್ತಾರೆ. ಮಂತ್ರವನ್ನು ಬರೆದ ನಂತರ ಹೇಳ್ತಾರೆ ಮುಂದಿನ ಜನ್ಮದ ಸಂಗೀತಗಾರನ. ಹಿಂದೂಸ್ತಾನಿ ಸಂಗೀತ ಬಹಳ ಪ್ರಿಯವಾಗಿತ್ತು. ನಂಬುಬಾಯಿ ಹಾನಗಲ್ ಅವರ ಒಂದು ಆದರ್ಶ ಅಥವಾ ಅವರ ಒಂದು ಮಾರ್ಗದರ್ಶನ ಅಥವಾ ಅದರ ಅಧ್ಯಯನ ಎಲ್ಲ ಇತ್ತು. ಅದು ಆಯ್ತು ಇಲ್ಲೋ. ಮೂರನೇದೇನಪ್ಪ ಅಂದ್ರೆ ಅಂತರಿಕ್ಷ ಯಾನ ಮಾಡಬೇಕು ಅನ್ನೋದೊಂದು ಬಯಕೆ ಇತ್ತು. ಆ ಬಯಕೆಯನ್ನ ಈ ಇದರಲ್ಲಿ ಇತ್ತು. ಅವರ ಅಗ್ನೇಯವಾದ ಅಗ್ನಾಸ್ಟಿಸಿಸಮ್ ಇಲ್ಲಿ ಬಂದಿದೆ. ಯಾಕಂದ್ರೆ ಅಗ್ನೇಯವಾದ ಚಿಂತನೆ ಕುರಿತು ಹೇಳಿದೆ ಸತ್ಯ ಮತ್ತು ಸೌಂದರ್ಯದಲ್ಲಿ. ಅಗ್ನೇಯವಾದದಲ್ಲಿ ಏನು, ಒಂದು ಸತ್ಯ ಇದೆ, ಪರಮ ಸತ್ಯ ಒಂದಿದೆ, ಆದ್ರೆ ನಮಗದು ತಿಳಿಯುತ್ತೋ ಇಲ್ವೋ ಗೊತ್ತಿಲ್ಲ, ಇದೇ ಅಗ್ನೇಯವಾದ ಅಂತ ಹೇಳಿದ್ವಿ ಅಂತ ನೋಡಿದ್ವಿ ನಾವು. ಇಲ್ಲೇನಿದೆ, ಆಲ್ಫಾ ಸೆಂಟಾರಿ, ಪ್ರಾಕ್ಸಿಮಾ ಸೆಂಟಾರಿ ಇದೆ, ಅದು ಸತ್ಯ. ಅದರ ಆಯ್ತು, ಕೊನೆ ಒಂದೇ ನಿಮಿಷ. ಆಲ್ಫಾ ಸೆಂಟಾರಿ ಇದೆ, ಪ್ರಾಕ್ಸಿಮಾ ಸೆಂಟಾರಿ ಇದೆ, ಇರೋದು ನಿಜ, ಏನು ಅನುಮಾನನೇ ಇಲ್ಲ, ಅದು ಸತ್ಯ, ಪರಮ ಸತ್ಯ ಇದೆ. ಆದ್ರೆ ನಾವಲ್ಲಿ ಹೋಗ್ತೀವಾ, ಯಾರಾದ್ರೂ ಹೋಗಕ್ ಸಾಧ್ಯವೇ ಅನ್ನೋ ಪ್ರಶ್ನೆ ಇದೆ. ಅಂದ್ರೆ ಪರಮ ಸತ್ಯ ಒಂದಿದೆ, ಆದ್ರೆ ಯಾರೋ ಅದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ನೋ ಒಂದು ಚಿಂತನೆಯನ್ನ ತಮ್ಮ ಕೃತಿಯ ಮೂಲಕ ಮೂರ್ತೀಕರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರೂ ಕೇಳಿದ ಎಲ್ಲರಿಗೂ ನನ್ನ ಕೃತಜ್ಞತಾ ಪೂರ್ವಕವಾದಂಥ ವಂದನೆಗಳು. ನಿಮ್ಮ ಅಭಿಪ್ರಾಯಗಳನ್ನ ನೀವು ಹೇಳ್ಬೋದು. ಸಮಯ ನಾನು ಮೀರಿದ್ದೀನಿ, ನನಗೆ ಗೊತ್ತು. ಒಂದು 20 ನಿಮಿಷ ನಾನು ಮೀರಿದ್ದೀನಿ. 6:35 ಮುಗಿಸ್ಬೇಕಾಗಿತ್ತು ನಾನು. ಎಲ್ಲರೂ ಧನ್ಯವಾದಗಳು ಸರ್. ಭೈರಪ್ಪನವರ ಸಾಹಿತ್ಯ ಎಂಬ ಹೋಳಿಗೆಗೆ ನಮ್ಮ BS ಚಂದ್ರಶೇಖರ ಅನ್ನೋ ತುಪ್ಪವನ್ನು ಸೇರಿಕೊಂಡು ನಾವು ಇಲ್ಲಿವರೆಗೂ 1.5 ಗಂಟೆಗಳ ಕಾಲ ಅನುಭವಿಸಿದ್ವಿ. ಅದರಿಂದ ಎಲ್ಲರೂ ತಕ್ವಾಳೆ ಮೂಲಕ ಅವರಿಗೆ ನಮ್ಮ ಸಂದೇಶವನ್ನು ಧನ್ಯವಾದಗಳು ಸರ್. ಸರ್, ನಾವು ಸ್ವಲ್ಪ ನಾನೇ ಸ್ವಲ್ಪ ನಿಮಗೆ ತೊಂದರೆ ಮಾಡಿದೆ, ಬೇಜಾರು ಮಾಡ್ಕೊಂಡು. ಯಾಕಂದ್ರೆ ಯಾರು ಕೂಡ ಬಿಟ್ಟು ಹೋಗಿಲ್ಲ. ನಮ್ಮಲ್ಲಿ ಎಷ್ಟು ಜನ ಸೇರಿದ್ರು, 38 ಜನ ಇದ್ದಾರೆ ಇನ್ನು. ಇಲ್ಲ, 41 ಇದ್ರು. ಈಗ ನೀವು ಮುಗಿಸ್ಬೇಕಾದ್ರೆ 41 ಇದ್ರು. ಈಗ ಯಾರೋ ನೀವು ಮುಗಿಸಿದ ತಕ್ಷಣ ಇಬ್ರು ಹೊರಗಡೆ ಹೋದ್ರು. 48-50 ಜನಗಳು ಕೂಡ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ. ನಮಗೆ ಇನ್ನೂ ನಿಮಗೆ ಸಮಯ ಕೊಡಬೇಕು, ನಮಗೂ ಆಸೆ ಇದೆ. ಆದ್ರೆ ಯಾವ್ದೋ ಒಂದು ಚೌಕಟ್ಟು ಹಾಕದೇ ಇದ್ರೆ ತುಂಬಾ ದೂರ ಹೋಗುತ್ತೆ ಅಂತ ಹೇಳ್ಬೇಕಾಯ್ತು. ಅರ್ಧ ಗಂಟೆ ಬೇಕಾಗುತ್ತೆ ನಿಮಗೆ ಒಂದೊಂದು ಕೃತಿ ಮಾಡ್ಲಿಕ್ಕೆ ಅನಿಸ್ತು. 1/4 ಗಂಟೆ, ಒಂದು ಸಮಯ 5:12 ಅಥವಾ 5:15 ಶುರು ಮಾಡಿದ್ರಿ ಸರ್? ಇಲ್ಲ, ಇನ್ನೂ ಜಾಸ್ತಿ ಆಯ್ತು. ಎಲ್ಲ ಪರಿಚಯ ಎಲ್ಲ ಆದ್ಮೇಲೆ ನಾನು ಶುರು ಮಾಡಿದಾಗ ಇನ್ನೂ ಜಾಸ್ತಿ ಆಯ್ತು. ನಾನು 80 ನಿಮಿಷ ತಗೊಂಡಿದ್ದೀನಿ, 20 ನಿಮಿಷ ಜಾಸ್ತಿ ತಗೊಂಡಿದ್ದೀನಿ.
ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಆದ್ರೆ ಎಲ್ಲಾ ಕೃತಿಗಳನ್ನ ನಮಗೆ ಮನಮುಟ್ಟುವಂತೆ ತಿಳಿಸಿದ್ದೀರಿ, ಅದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಪ್ರಶ್ನೆಗಳನ್ನ ಕೇಳಿಕ್ಕೆ ಯಾರಾದ್ರೂ ಇಷ್ಟ ಇದ್ರೆ ಒಬ್ರಿಗೆ ನಾನು ಅಥವಾ ಇಬ್ಬರಿಗೆ ಅವಕಾಶ ಕೊಡಬಹುದು. ಹೇಳಿ, ನಾನೇನು ಉತ್ತರ ಹೇಳೋದಕ್ಕೆ ನಾನು ಬದ್ಧನಲ್ಲ. ನಿಮ್ಗೆ ಅನಿಸಿದಂತ ಉತ್ತರ ಹೇಳ್ಬೋದು ಸರ್. ನೀವು ಓದಿದಾಗ ಓದುಗನಾಗಿ ಏನ್ ಅನಿಸಿದೆ ಅಂತ ಹೇಳ್ಬೋದು. ನನ್ಗೇನಾದ್ರು ಹೇಳ್ಬೇಕು ಅನ್ಸೋದು ಹೇಳ್ತೀನಿ. ನಾನು ಪ್ರಶ್ನೆ ಕೇಳಿದ್ರೆ ಕೇಳಿ, ಇಲ್ಲ ನಾನು ಜವಾಬ್ದಾರನಲ್ಲ ನಾನು ಉತ್ತರಕ್ಕೆ. ಅದಂತ ನಿಜ. ಯಾಕೆಂದ್ರೆ ಕೃತಿಗಳು ಹಾಗಿದೆ, ನಾನು ಪರಾವಿರೋಧ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅಲ್ಲಲ್ಲೇ. ಅಲ್ಲ ರವಿ, ಸೀದಾ ವಂದನಾರ್ಪಣೆ ಮಾಡ್ಬಿಡಿ, ಪ್ರಶ್ನೋತ್ತರಕ್ಕೆ ಇನ್ಯಾವ ಅವಕಾಶ ಮಾಡೋಣ. ಕಾರ್ಯಕ್ರಮದ ಬಗ್ಗೆ ಒಬ್ರು ಯಾರಾದ್ರೂ ಮಾತಾಡ್ಲಿ ಅಂತ ನಂಗೆ ಆಸೆ ಇದೆ ಸರ್. ಯಾರಾದ್ರೂ ಒಬ್ರು ಕಾರ್ಯಕ್ರಮದ ಬಗ್ಗೆ ಮಾತಾಡ್ಲಿ, ಪ್ರಶ್ನೋತ್ತರ ಬೇಡ. ರವಿ ಒಂದ್ ನಿಮಿಷ ಶ್ರೀಧರ್ ಒಂದೇ ನಿಮಿಷ ಮಾತಾಡ್ತೀನಿ, ಒಂದೇ ನಿಮಿಷ. ನನಗೆ ಒಂದು ಅಪೂರ್ವ ಅವಕಾಶ ಸಿಕ್ಕಿತ್ತು. ಯಾನ ಅವರು ಬರೆದಾದ್ಮೇಲೆ ಅವರು ಇಲ್ಲಿ HSR ನಲ್ಲಿ ಅವರ ಮಗನ ಮನೆಯಲ್ಲಿದ್ರು. ಆವಾಗ ನಾವು ನಾವು ಫ್ಯಾಮಿಲಿ ಸಮೇತ ಸುಮಾರು ಜನ ಹೋಗಿದ್ವಿ, ನಾವೆಲ್ಲ ಫ್ರೆಂಡ್ಸ್ಗಳು ಹೋಗಿ ಆ ಯಾನದ ಸಕ್ಸಸ್ ಬಗ್ಗೆ ಅವ್ರ ಹತ್ರ ಮಾತಾಡ್ಲಿಕ್ಕೋಸ್ಕರ ಹೋಗಿದ್ವಿ. ನಮ್ಗೆಲ್ಲರಿಗೂ ಆದರದ ಆತಿಥ್ಯ ಕೊಟ್ಟಿದ್ರು. ಸ್ಪೆಷಲಿ ಅವರ ಮಗ ಮತ್ತು ಸೊಸೆ ಬಹಳಷ್ಟು ಆತ್ಮೀಯತೆಯಿಂದ ನಮ್ಮನ್ನ ನೋಡ್ಕೊಂಡಿದ್ರು. ಆ ವಿಚಾರವಾಗಿ ಮಾತಾಡುವಾಗ ನಾವು ಈ ಅನುಭವಗಳನ್ನ ನಾವು ಅವರಿಗೆ ಕೇಳಿದ್ವಿ. ಅನುಭವ ಕೇಳಿದಾಗ ಅವರು ಹೇಳಿದ್ರು, ಎಷ್ಟೊಂದು ಶ್ರಮ ವಹಿಸಿದ್ದೀನಿ ನಾನು, ಅಂದ್ರೆ ಪ್ರತಿಯೊಂದು ಅವರ ಕಾದಂಬರಿಗಳಲ್ಲೂ ಕೂಡ ತುಂಬಾ ಆಳವಾಗಿ ಅಧ್ಯಯನ ಮಾಡಿದ ಮೇಲೆ ಬರಿತಾ ಇದ್ದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ನೀವು ಹೇಳಿದಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ದಿದ್ದು, ಆಮೇಲೆ ಇದು ಯಾವ್ದು ನಿಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಕೂಡ ಕಾಲ ಹಾಕಿರೋದು, ಯಾವ್ದು ಬೀಜ ಮೊಳಕೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ರು. ಅವರ ಜೊತೆ ಕಳೆದ ಆ ದಿನಗಳು ಸುಮಾರು ಒಂದು 2 ಗಂಟೆ ಕಾಲ ನಾವು ಒಂದು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಕೂಡ ನನಗೆ ಮನಸ್ಸಲ್ಲಿ ಹಸಿರಾಗಿ ಇದೆ. ಅದೊಂದು ಸುಮ್ಮನೆ ಶೇರ್ ಮಾಡ್ಕೊಳ್ಳೋಣ ಅನ್ಸ್ತು, ಅದಕ್ಕೋಸ್ಕರ ಹೇಳಿದೆ. ತುಂಬಾ ಸಂತೋಷ ಆಯ್ತು. ನೀವು ತುಂಬಾ ಚೆನ್ನಾಗಿ ಅದನ್ನ ವಿವರಿಸಿದ್ದೀರಾ. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ನಾನು ಯಾರೋ ಮಾತಾಡಲ್ಲ ಅಂದ್ರೆ ನಮ್ಮ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭೈರಪ್ಪ ಸರ್ ಯಾನಕ್ಕೆ 2 ತಿಂಗಳು IASC ಅಲ್ಲಿ ಇದ್ದಾಗ IASC ಬ್ರಾಂಚ್ ಅಲ್ಲಿ ನಾನು ಮ್ಯಾನೇಜರ್ ಆಪರೇಷನ್ಸ್ ಅಂತ ಇದ್ದೆ. ಒಂದ್ಸಲ ಬ್ರಾಂಚ್ಗೆ ಕೂಡ ಬಂದಿದ್ರು ಅವರು, ತಮ್ದು ಯಾವ್ದೋ ಟ್ರಾನ್ಸಾಕ್ಷನ್ಗೆ. ಅದೊಂದು ನನಗೆ ಸಂತೋಷ. ಆ ಟೈಮಲ್ಲಿ ಅವರು ಅಲ್ಲಿ ಸರ್ ಹೇಳ್ದಂಗೆ PhD ಮಕ್ಕಳ ಜೊತೆ ಎಲ್ಲ ಇದು ಮಾಡ್ತಾರೆ ಅನ್ನೋ ವಿಷಯ ಸಹ ಗೊತ್ತಿತ್ತು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಈಗ ನಾನು ಗುರುರಾಜ್ ಶಾಸ್ತ್ರಿ ಅವರಿಗೆ ವಂದನಾರ್ಪಣೆ ಹೇಳಕ್ಕಿಂತ ಮುಂಚೆ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅರುಣಾ ಸರ್ ಕೈ ಎತ್ತಿದ್ರ? ಇಲ್ಲ ಅಲ್ಲ, ಕೈ ಇಲ್ಲ. ಅರುಣಾ ಸರ್ ಮಾತಾಡ್ತೀರಾ? ಅರುಣಾ ಸರ್, ನಾನು ಹೇಳಬೇಕಾದಷ್ಟೇ, ಬಹಳ ಒಳ್ಳೆಯ ಯಾನ ಇವತ್ತಿನ ದಿನ ಚಂದ್ರಶೇಖರ್ ಅವರು ಮಾಡಿಕೊಟ್ಟಿದ್ದಾರೆ 3 ಪುಸ್ತಕಗಳಿಗೆ. ಅದಕ್ಕೆ ಬಹಳ ಸಂತೋಷ ಆಯಿತು. ಒಳ್ಳೆಯ ಕಾರ್ಯಕ್ರಮ, ಚೆನ್ನಾಗಾಯಿತು. ಅದು ನನಗನ್ಸುತ್ತೆ ಅದು 3 ಪುಸ್ತಕಗಳ ಬದಲು ಒಂದೊಂದು ಪುಸ್ತಕದ ಒಂದೊಂದು ದಿನ ತಗೊಂಡಿದ್ರೆ ನಮಗೆ ಇನ್ನೂ ಅಷ್ಟು ಉಪಯೋಗ ಆಗಿರೋದು ಅನ್ನಿಸ್ತು. ಬಹಳ ಚೆನ್ನಾಗಿತ್ತು ಅಷ್ಟೇ. ನಿಮಗೆ ಮತ್ತೆ ಚಂದ್ರಶೇಖರ್ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅನಿಸ್ತೀನಿ. ಧನ್ಯವಾದಗಳು ಸರ್. ಸರ್, ಭೈರಪ್ಪನವರ ಕಾದಂಬರಿಗಳನ್ನ ಎಷ್ಟು ನೀವು ವಿಶ್ಲೇಷಣೆ ಅಥವಾ ಅವಲೋಕನ ಮಾಡಬಹುದು ಅನ್ಸುತ್ತೆ. ನಾಳೆ ಕೂಡ ನಮ್ಮ ಜಗನ್ನಾಥ್ ಸರ್ ಅವ್ರದ್ದು ಒಂದು ಕಾರ್ಯಕ್ರಮ ಇದೆ. ಭೈರಪ್ಪನವರ ನಿಮಗೆ ಆಸಕ್ತಿ ಇದ್ರೆ ಅದಕ್ಕೂ ನೀವು ಸೇರ್ಕೊಂಡು ಅದನ್ನ ಕೇಳಬಹುದು. ಅವ್ರ 4 ಕೃತಿಗಳನ್ನ ನಾಳೆ ವಿಮರ್ಶೆ ಅಂದ್ರೆ ಇದೇ ರೀತಿ ಅವಲೋಕನವನ್ನ ಮಾಡ್ತಾ ಇದ್ದಾರೆ. ಇದು ಭಾಗ 1. ನಾನು ಇನ್ನೊಂದು ಭಾಗವನ್ನು ಮಾಡಬೇಕು ಅಂತ ಇನ್ನೊಬ್ರು 2-3 ಲೇಖಕರು ಕೇಳ್ಕೊಂಡಿದ್ದೀನಿ. ಅವರ ಸಮಯದ ಅಭಾವದಿಂದ ಆಗಿರ್ಲಿಲ್ಲ. ಚಂದ್ರಶೇಖರ್ ಸರ್ ಕೂಡ ಹೇಳಿದ್ದು ನನಗೆ ಆಗಲ್ಲ ಅಂತ ಹೇಳಿ. ಆದ್ರೆ ಮತ್ತೆ ಅವರೇ ಫೋನ್ ಮಾಡಿದ್ರು, ಇಷ್ಟು ನೀನ್ ಟೈಮ್ ಕೊಡ್ತೀಯ ಅಂದ್ರೆ ಮಾಡ್ತೀನಿ ಅಂತ ಹೇಳಿ. ಸೊ ಅವರಿಗೆ ಬೇಕಾದ ಪುಸ್ತಕಗಳನ್ನ ಒದಗಿಸಿ ಅವರ ಒಂದು ಸಮಯವನ್ನು ನಾನು ತಗೊಂಡೆ. ಯಾಕಂದ್ರೆ ನನಗೆ ಗೊತ್ತಿತ್ತು ಅವರಿಂದನೇ ವಿಮರ್ಶೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನೂ 1-2 ವಿಮರ್ಶಕರನ್ನ ಕೇಳಿದೀನಿ. ಅವ್ರು ಒಪ್ಪಿದ್ರೆ ಭೈರಪ್ಪನವರ 2ನೇ ಭಾಗ 2 ನಾವು ಮಾಡ್ತೀವಿ. ಇನ್ನೊಂದು ಏನ್ ಹೇಳಿಕ್ಕೆ ನಾನು ಇಷ್ಟಪಡ್ತಿದ್ದೆ ಅಂತಂದ್ರೆ, ಯಾರಿಗೆ ಕೃತಿಗಳು ಸಿಕ್ಕರೆ ಕೃತಿಗಳನ್ನ ಓದಿ. ಕೃತಿಗಳ ಆಡಿಯೋ ಬುಕ್ ಬೇಕು ಅನ್ನೋದಾದ್ರೆ ಕುಕು FM ಅಂತ ಒಂದಿದೆ. ಇದೇ ಈಗ ನೋಡದೆ ಯಾನ ಕೂಡ ಅದರಲ್ಲಿ ಸಿಗುತ್ತೆ. ಭೈರಪ್ಪನವರು ಬಹಳಷ್ಟು ಕೃತಿಗಳನ್ನ ಅವರು ಅದರಲ್ಲಿ ರೆಕಾರ್ಡಿಂಗ್ ಮಾಡಿ ಹಾಕಿದ್ದಾರೆ. ಕೆಲವೊಂದು ತುಂಬಾ ಚೆನ್ನಾಗಿದೆ. ಭಿತ್ತಿ ಜೊತೆಗೆ ನೆಲೆ ಇವೆಲ್ಲವೂ ಅದರಲ್ಲಿದೆ. ನೀವು ಓದ್ಬೋದಲ್ಲ, ಕೇಳಬಹುದು. ಆದ್ರೆ ಅದು ಬೇಕು ಅಂದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ನಿಮಗೆ. ಹೇಗೆ ಅಂತ ಕೇಳೋದು ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಶುಲ್ಕ ಅಂತೂ ಇದ್ದೇ ಇರುತ್ತೆ, ಅದಂತಿದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮಗೆ ಕೇಳಲಿಕ್ಕೆ ಅವಕಾಶ ಇದೆ ಅದ್ರಲ್ಲಿ, ಓದಕ್ ಆಗದೆ ಹೋದ್ರೆ. ಎಲ್ಲರೂ ಓದಿದ್ರೆ ನಮ್ಗೆ ಖುಷಿ ಪಡ್ತೀವಿ. ಸೊ ಈ ಒಂದು ವಿಷಯದ ನಂತರ ನಾನೀಗ ನಮ್ಮ ಗುರು ಅವರಿಗೆ ವಂದನಾರ್ಪಣೆ ಅರ್ಪಿಸಬೇಕಾಗಿ ಕೇಳ್ಕೊತೇನೆ. ಗುರುರಾಜ್ ಶಾಸ್ತ್ರಿಗಳು. ಒಂದ್ ನಿಮಿಷ, ಬಹಳ ಸೊಗಸಾಗಿ ಬಂತು, ಅದರಿಂದ ಬಹಳ ಸಂತೋಷ ಆಯ್ತು.
ಬನ್ನಿ ಸರ್, ಕ್ಯಾಮ್ರಾಮನ್ ಬನ್ನಿ ಸರ್, ನಿಮ್ಮ ನೋಡೋಣ ಸ್ವಲ್ಪ. ಮ್ಯೂಟ್ ಮಾಡ್ಕೊಂಡ್ರು ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ತಿಂಗಳ ಬೆಳಕು 20 ಬಹುಶಃ ಇಷ್ಟು ತಿಂಗಳ ಬೆಳಕಲ್ಲಿ ಇವತ್ತೇ ಇಷ್ಟೊತ್ತು ತನಕ ಆಗಿದ್ದು, ಮತ್ತೆ ಪೂರ್ತಿ ಎಲ್ಲಾ ಜನ ಇರೋದು ತುಂಬಾ ಖುಷಿ ಆಯ್ತು ನೋಡಿದಾಗ. ನಾನು ಒಂದ್ಸಲ ಮಧ್ಯಾಹ್ನ ನೋಡಿದಾಗ 39 + 47 ಜನ ಇದ್ರು ನಾನು ನೋಡಿದಾಗ. ತುಂಬಾ ಚೆನ್ನಾಗಿತ್ತು. ನನ್ಗೇನೋ ಗೊತ್ತಿಲ್ಲ, ನನಗೆ ಎಸ್ ಎಲ್ ಭೈರಪ್ಪ ಅವ್ರದ್ದು ನಾನು ಶುರು ಮಾಡಿದ್ದೆ ಗೃಹಭಂಗ ಇಂದ ಶುರು ಮಾಡಿದೆ. ಯಾಕೋ ನಾನ್ ಜೋರಾಗಿ ಬೇರೆ ಓದೋದು ಮನೇಲಿ, ಯಾಕಿಂತ ಪುಸ್ತಕ ಎಲ್ಲ ಓದ್ತೀಯ ಅನ್ನೋ ತರ ಶುರು ಮಾಡ್ಬಿಟ್ರು ನನಗೆ. ಅದಕ್ಕೋಸ್ಕರ ಸ್ವಲ್ಪ ನಗ್ತದೆ. ಆಮೇಲೆ ಯಾನ ತಗೊಂಡೆ, ಏನೋ ಒಂದು ದಿವಸ ಅದಾದ್ಮೇಲೆ ಬಿಟ್ಟೇ ಬಿಟ್ಟಿದ್ದೆ. ಆದ್ರೆ ಇವತ್ತು BS ಚಂದ್ರಶೇಖರ್ ಅವರ ಉಪನ್ಯಾಸ ಕೇಳಿದ್ಮೇಲೆ ಇಲ್ಲ, ಮತ್ತೆ ಅದು ಯಾವ ರೀತಿ ಓದ್ಬೇಕು ಅಂತ ಗೊತ್ತಾಯ್ತು. ಬರೀ ಭಾಷೆ ಅನ್ನೋದಕ್ಕಿಂತ ಅದು ಇನ್ನೊಂದು ರೀತಿ ಓದುವಂತ ಇದೆ, ರೀತಿ ಇದೆ ಅನ್ನೋದು ಗೊತ್ತಾಯ್ತು. ಒಂದು ಒಳ್ಳೆಯ ಉಪನ್ಯಾಸವನ್ನ ಕೊಟ್ಟಂತಹ ಶ್ರೀ BS ಚಂದ್ರಶೇಖರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ ಮತ್ತೆ ಪರಿಚಯ ಮಾಡಿಕೊಟ್ಟಂತಹ ಶ್ರೀರಂಗರಾಜನ್ ಅವರಿಗೆ, ಮತ್ತೆ ಈ ಪೂರ್ತಿ ತಿಂಗಳ ಬೆಳಕುನ ರೆಕಾರ್ಡಿಂಗ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕೆ ಸಹಾಯ ಮಾಡ್ತಿರುವಂತಹ ರೇಣುಕಾ ದೇಸಾಯಿ ಅವರಿಗೆ ಧನ್ಯವಾದಗಳು. ಮತ್ತೆ ತನಕ ಇಷ್ಟೊಂದು ಜನ ಬಂದು ಕೂತ್ಕೊಂಡು ತಿಂಗಳ ತುಂಬಾ ಖುಷಿ ಆಗುತ್ತೆ ಈ ತರ ಮಾಡಿದಾಗ. ಮುಂದಿನ ಸಲಕ್ಕೆ ರವಿ ಇನ್ನೂ ಹುಡುಕ್ಬೇಕು, ಇನ್ನೂ ಜನ ಹುಡುಕ್ಬೇಕು ಅಂತ ಅವ್ರಿಗೂ ಒಂದು ಪ್ರೇರಣೆ ಸಿಗುತ್ತೆ. ಇಷ್ಟೊಂದು ಜನ ಸಿಕ್ಕಿದಾಗ ಬಂದಾಗ ಕಾರ್ಯಕ್ರಮಕ್ಕೆ ಬಂದಾಗ ಮತ್ತೆ ಕಡೆ ತನಕ ಇರ್ತಿರಲ್ಲ, ಅದು ಖಂಡಿತ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಮಾಡಕ್ಕೆ ನಮಗೆ ಒಂದು ಪ್ರೇರಣೆ ಕೊಡುತ್ತೆ ಅಂತ ಹೇಳ್ತಾ, ನಿಮ್ಗೂ ಎಲ್ಲರಿಗೂ ಬಂದಿರೋರ್ಗು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಎಲ್ಲರೂ ಮತ್ತೆ ಮುಂದಿನ ನಮ್ಮ ತಿಂಗಳ ಕಾರ್ಯಕ್ರಮಕ್ಕೆ ಬನ್ನಿ. ಇಲ್ಲಿಗೆ ರೆಕಾರ್ಡಿಂಗ್ ನಮ್ಮ ರೇಣುಕಾ ಮೇಡಮ್ ನಿಲ್ಲಿಸ್ಬೋದು. ಪುಸ್ತಕಗಳು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಪ್ಪ. ಎಲ್ಲ ಕೊಟ್ಟಿದ್ದಾರೆ.